ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಕೂಡ ನನ್ನ ಹಾರ್ದಿಕವಾದಂಥ ಶುಭಾಶಯಗಳು. ಕರ್ನಾಟಕ ಸರ್ಕಾರ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಹಮ್ಮಿಕೊಂಡಿರ್ತಕ್ಕಂಥ ಜ್ಞಾನತರಂಗ ಕಾರ್ಯಕ್ರಮದ ಈ ಸಂಚಿಕೆಗೆ ನಿಮಗೆಲ್ಲರಿಗೂ ಕೂಡ ಹಾರ್ದಿಕವಾದಂತಹ ಸ್ವಾಗತ. ಪ್ರಿಯ ವಿದ್ಯಾರ್ಥಿಗಳೇ, ನನ್ನ ಹೆಸರು ಅರವಿಂದ ಕುಮಾರ್ ಅಂತ. ನಾನು ಇವತ್ತಿನ ಈ ಜ್ಞಾನತರಂಗ ಕಾರ್ಯಕ್ರಮದ ಈ ಸಂಚಿಕೆಯಲ್ಲಿ ನಿಮ್ಮೊಡನೆ ನೀವು ದ್ವಿತೀಯ PUCಯಲ್ಲಿ ಅಧ್ಯಯನ ಮಾಡಿರ್ತಕ್ಕಂಥ ಕೊನೆಯ ಘಟಕ ಇಕಾಲಜಿ, ಇದರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದೇನೆ. ಪ್ರಿಯ ವಿದ್ಯಾರ್ಥಿಗಳೇ, ಈ ಇಕಾಲಜಿ ಘಟಕದಲ್ಲಿ ನೀವು 4 ಚಾಪ್ಟರ್ಗಳನ್ನು ಅಧ್ಯಯನ ಮಾಡಿದ್ದೀರಿ. ಮೊದಲನೇದಾಗಿ ಆರ್ಗ್ಯಾನಿಸಮ್ಸ್ ಆ್ಯಂಡ್ ಪಾಪ್ಯುಲೇಷನ್ಸ್, ಎರಡನೆಯದು ಇಕೋಸಿಸ್ಟಮ್, ಮೂರನೆಯದು ಬಯೋಲಾಜಿಕಲ್ ಡೈವರ್ಸಿಟಿ ಮತ್ತು ಕನ್ಸರ್ವೇಷನ್, ನಾಲ್ಕನೆಯದು ಎನ್ವಿರಾನ್ಮೆಂಟಲ್ ಇಶ್ಯೂಸ್. ಪ್ರೀತಿಯ ವಿದ್ಯಾರ್ಥಿಗಳೇ, ಈ 4 ಚಾಪ್ಟರ್ಗಳಲ್ಲಿ ಇರತಕ್ಕಂಥ ಮುಖ್ಯವಾದಂಥ ಅಂಶಗಳನ್ನು ಒಮ್ಮೆ ಅವಲೋಕನ ಮಾಡೋಣ. ಹಾಗೂ ಈ ಚಾಪ್ಟರ್ಗಳಲ್ಲಿ ಪ್ರಶ್ನೆಗಳನ್ನು ಹೇಗೆ ಕೇಳ್ತಾರೆ ಮತ್ತು ನಾವು ಪರೀಕ್ಷೆಯ ದೃಷ್ಟಿಯಿಂದ ಹೇಗೆ ಸಿದ್ಧರಾಗಬೇಕು, ಯಾವ ರೀತಿಯಲ್ಲಿ ಪ್ರಶ್ನೆಗಳನ್ನು ನಾವು ನಿರೀಕ್ಷೆ ಮಾಡಬೇಕು, ಹೇಗೆ ಊಹಿಸಬೇಕು, ಇವೆಲ್ಲ ವಿಚಾರಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಈ ಸಂಚಿಕೆಯಲ್ಲಿ ನಾನು ನಿಮ್ಮೊಡನೆ ಹಂಚಿಕೊಳ್ತಾ ಇದ್ದೀನಿ. ಪ್ರಿಯ ವಿದ್ಯಾರ್ಥಿಗಳೇ, ಈಗ ಮೊದಲನೆಯ ಚಾಪ್ಟರ್ ಆರ್ಗ್ಯಾನಿಸಮ್ಸ್ ಆ್ಯಂಡ್ ಪಾಪ್ಯುಲೇಷನ್ಸ್, ಇದನ್ನು ಒಮ್ಮೆ ಅವಲೋಕನ ಮಾಡೋಣ. ಇಕಾಲಜಿ ಅಂತಂದ ತಕ್ಷಣವೇ ನಿಮಗೆ ನಮ್ಮ ಪರಿಸರದ ನೆನಪಾಗತ್ತೆ. ನಮ್ಮ ಸಿಲೆಬಸ್ನಲ್ಲಿ ಚಾಪ್ಟರ್ ಅದು ಕೊನೆಯದಿರಬಹುದು, ಆದರೆ ನಮ್ಮ ಬದುಕಿನ ದೃಷ್ಟಿಯಿಂದ ತುಂಬ ಮುಖ್ಯವಾದಂತಹ ಚಾಪ್ಟರ್. ಇದರೊಳಗೆ ಇರ್ತಕ್ಕಂತಹ ಮೊದಲನೆಯ ಘಟಕನೇ ಮೊದಲನೇ ಚಾಪ್ಟರೇ ಆರ್ಗ್ಯಾನಿಸಮ್ಸ್ ಆ್ಯಂಡ್ ಪಾಪ್ಯುಲೇಷನ್ಸ್. ಹಾಗಿದ್ರೆ ಮೊಟ್ಟ ಮೊದಲನೇದಾಗಿ ನಾವು ಇಕಾಲಜಿ ಅಂದರೆ ಏನು ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೊಳ್ಳೋಣ. Ecology is a branch of biology that deals with the study of interaction among organisms and also interaction between the organisms and its physical environment. ಅಂದರೆ ಪರಿಸರದಲ್ಲಿ ಜೀವಿಗಳು ಒಂದಕ್ಕೊಂದು ಪರಸ್ಪರವಾಗಿ ಇಂಟರಾಕ್ಟ್ ಆಗಿ ಬದುಕೋದಲ್ಲದೆ ಪರಿಸರದಲ್ಲಿರ್ತಕ್ಕಂಥ ಏಬಯೋಟಿಕ್ ಎನ್ವಿರಾನ್ಮೆಂಟ್ನ ಜೊತೆಗೂ ಕೂಡ ಅವು ಇಂಟರಾಕ್ಟ್ ಮಾಡ್ತಾ ಇರ್ತವೆ. ನಾವು ಇಕಾಲಜಿಯನ್ನು ಸ್ಟಡಿ ಮಾಡಬೇಕಾದ್ರೆ ಬೇರೆ ಬೇರೆ ಹಂತಗಳಲ್ಲಿ ಇದನ್ನು ಸ್ಟಡಿ ಮಾಡ್ತೀವಿ. ಉದಾಹರಣೆಗೆ ನಾವು ಸಾಮಾನ್ಯವಾಗಿ ಹೇಳೋದಾದ್ರೆ ಇಕಾಲಜಿ ಕ್ಯಾನ್ ಬಿ ಸ್ಟಡಿಡ್ ವಿತ್ 4 ಲೆವೆಲ್ಸ್ ಆಫ್ ಬಯೋಲಾಜಿಕಲ್ ಆರ್ಗನೈಸೇಷನ್ ಅಂತ. ಮೊದಲನೇದಾಗಿ ಆರ್ಗ್ಯಾನಿಸಮ್ಸ್ ಆ್ಯಂಡ್ ಎನ್ವಿರಾನ್ಮೆಂಟ್, ಪಾಪ್ಯುಲೇಷನ್ ಆ್ಯಂಡ್ ಇಟ್ಸ್ ಎನ್ವಿರಾನ್ಮೆಂಟ್, ಕಮ್ಯುನಿಟೀಸ್ ಆ್ಯಂಡ್ ಇಟ್ಸ್ ಎನ್ವಿರಾನ್ಮೆಂಟ್, ಆ್ಯಂಡ್ ಬಯೋಮ್ ಆ್ಯಂಡ್ ಇಟ್ಸ್ ಎನ್ವಿರಾನ್ಮೆಂಟ್. ಆದರೆ ನಾವು ಇನ್ನೊಂದು ಸ್ವಲ್ಪ ವಿಸ್ತೃತವಾಗಿ ಈ ಆರ್ಗನೈಸೇಷನನ್ನು ಇಕಾಲಜಿಯಲ್ಲಿ ಗಮನವಿಟ್ಟು ನೋಡೋಣ. ಪ್ರಿಯ ವಿದ್ಯಾರ್ಥಿಗಳೇ, ಅತ್ಯಂತ ಬೇಸಿಕ್ ಲೆವೆಲ್ ಆಫ್ ಸ್ಟಡಿ ಇನ್ ಇಕಾಲಜಿ ಅಂತಂದರೆ ಒಂದು ಜೀವಿ ಅಥವಾ ಒಂದು ಆರ್ಗ್ಯಾನಿಸಮ್ ತನ್ನ ಪರಿಸರದ ಜೊತೆಗೆ ಹೊಂದಿಕೊಂಡು ಬದುಕ್ತಕ್ಕಂಥದ್ದು. ಇದನ್ನು ನಾವು ಆರ್ಗ್ಯಾನಿಸಮಲ್ ಇಕಾಲಜಿ ಅಂತ ಕರಿತೇವೆ. ಎರಡನೆಯ ಹಂತ ಏನು ಅಂತಂದರೆ ಪಾಪ್ಯುಲೇಷನ್ ಇಕಾಲಜಿ. ಪಾಪ್ಯುಲೇಷನ್ ಈಸ್ ಎ ಗ್ರೂಪ್ ಆಫ್ ಆರ್ಗ್ಯಾನಿಸಮ್ಸ್ ಬಿಲಾಂಗಿಂಗ್ ಟು ದ ಸೇಮ್ ಸ್ಪೀಶೀಸ್ ಆಕ್ಯುಪೈಯಿಂಗ್ ಎ ಪರ್ಟಿಕ್ಯುಲರ್ ಜಿಯೋಗ್ರಫಿಕಲ್ ಏರಿಯಾ and having the potentialities of interbreed ಅಂತ. ಇದನ್ನು ಪಾಪ್ಯುಲೇಷನ್ ಇಕಾಲಜಿ ಅಂತ ಕರಿತೇವೆ. ಮೂರನೆಯ ಹಂತ ಕಮ್ಯುನಿಟಿ ಇಕಾಲಜಿ. ಕಮ್ಯುನಿಟಿ ಅಂದರೆ ಏನು? ಕಮ್ಯುನಿಟಿ ಈಸ್ ಎ ಗ್ರೂಪ್ ಆಫ್ ಪಾಪ್ಯುಲೇಷನ್ ಬಿಲಾಂಗಿಂಗ್ ಟು ದ ಡಿಫರೆಂಟ್ ಸ್ಪೀಶೀಸ್ ಪ್ರೆಸೆಂಟ್ ಇನ್ ಎ ಪರ್ಟಿಕ್ಯುಲರ್ ಏರಿಯಾ. ಇದನ್ನು ಕೂಡ ನಾವು ಅಧ್ಯಯನ ಮಾಡ್ತೀವಿ. ನಾಲ್ಕನೇದಾಗಿ ಇಕೋಸಿಸ್ಟಮ್ ಇಕಾಲಜಿ. ಇಕೋಸಿಸ್ಟಮ್ ಈಸ್ ನಥಿಂಗ್ ಬಟ್ a part of the nature where living and non-living organisms are interacting very well. Living organisms along with abiotic component interact to establish a stable system ಅಂತ ಅರ್ಥ. ಐದನೇ ಹಂತ ಲ್ಯಾಂಡ್ಸ್ಕೇಪ್ ಇಕಾಲಜಿ. ಒಂದು ಭೂಪ್ರದೇಶದಲ್ಲಿ ಇರ್ತಕ್ಕಂತಹ ಜೀವಿಯ ವ್ಯವಸ್ಥೆ ಅದು ಹೇಗೆ ಅಲ್ಲಿಯ ಎನ್ವಿರಾನ್ಮೆಂಟ್ ಜೊತೆಗೆ ಹೊಂದಿಕೊಂಡಿದೆ ಅಂತ ತಿಳ್ಕೊಳ್ಳೋದನ್ನೇ ಲ್ಯಾಂಡ್ಸ್ಕೇಪ್ ಇಕಾಲಜಿ ಅಂತ ಕರಿತೀವಿ. ಆದರೆ ಅತ್ಯಂತ ಮುಖ್ಯವಾಗಿ ಗ್ಲೋಬಲ್ ಇಕಾಲಜಿ, ಇವತ್ತಿನ ಜಗತ್ತಿನ ಅತ್ಯಂತ ಮುಖ್ಯವಾದಂಥ ಸಮಸ್ಯೆಗಳಾಗಿರ್ತಕ್ಕಂಥ ಗ್ಲೋಬಲ್ ವಾರ್ಮಿಂಗ್ ಇರ್ಬೋದು, ಓಝೋನ್ ಲೇಯರ್ ಡಿಪ್ಲೀಷನ್ ಇರ್ಬೋದು, ಇದನ್ನು ನಾವು ಒಂದು ಸಣ್ಣ ಭೂಪ್ರದೇಶಕ್ಕೆ ಹೋಲಿಕೆ ಮಾಡಿ ಅಧ್ಯಯನ ಮಾಡೋಕ್ಕಾಗೋದಿಲ್ಲ. ಇದನ್ನು ಗ್ಲೋಬಲ್ ಲೆವೆಲಲ್ಲಿ ನಾವು ಸ್ಟಡಿ ಮಾಡ್ತೀವಿ. ಇದನ್ನು ಗ್ಲೋಬಲ್ ಇಕಾಲಜಿ ಅಂತ ನಾವು ಕರಿತೇವೆ. ಹಾಗಿದ್ರೆ ಇಕಾಲಜಿಯನ್ನು ಸ್ಟಡಿ ಮಾಡುವ ಸಂದರ್ಭದಲ್ಲಿ ನಾವು ಮೊದಲನೇದಾಗಿ ಅರ್ಥ ಮಾಡ್ಕೋಬೇಕಾಗಿರೋದೇನು ಅಂತಂದರೆ ಬಯೋಮ್ ಅಂದರೆ ಏನು ಅಂತ. ಬಯೋಮ್ ಅಂದ ತಕ್ಷಣ ನೀವು ನೆನಪು ಮಾಡ್ಕೋಬೇಕಾಗಿರೋದು ಈ ಜಗತ್ತಿನಲ್ಲಿರ್ತಕ್ಕಂಥ ಅನೇಕ ದೊಡ್ಡ ದೊಡ್ಡ ಭೂಭಾಗಗಳು, ಅದರೊಳಗೆ ಮೇಜರ್ ಲೈಫ್ ಝೋನ್ಸ್ ಇರ್ತವೆ ಅಂತಕ್ಕಂಥದ್ದು. ಬಯೋಮ್ಸ್ ಆರ್ ಮೇಜರ್ ಲೈಫ್ ಝೋನ್ಸ್ ಕ್ಯಾರೆಕ್ಟರೈಸ್ಡ್ ಬೈ ವೆಜಿಟೇಷನಲ್ ಟೈಪ್.
If it is a terrestrial biome, the characteristic feature is vegetational type. If it is an aquatic biome, it is the physical environment that is controlling the living organisms present in that biome. ಒಂದು ಪಾಯಿಂಟ್ ಅಂತೂ ತುಂಬ ಇಂಪಾರ್ಟೆಂಟ್, ನೀವು ನೆನ್ಪಿಟ್ಕೋಬೇಕು. ದ ಸ್ಟ್ರಕ್ಚರ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಆಫ್ ಟೆರೆಸ್ಟ್ರಿಯಲ್ ಬಯೋಮ್ ಆರ್ ಕಂಟ್ರೋಲ್ಡ್ ಬೈ ಕ್ಲೈಮೇಟ್ಸ್. Climate is a very, very important factor in determining why terrestrial biome are found in only certain areas. ಬಯೋಮ್ ಜಗತ್ತಿನಲ್ಲಿ ಯಾವ್ಯಾವ ತರಹದ ಬಯೋಮ್ಗಳಿದಾವೆ ಅಂತ ಒಮ್ಮೆ ನೋಡೋಣ. ಫಾರ್ ಎಕ್ಸಾಂಪಲ್, ಟ್ರಾಪಿಕಲ್ ಎವರ್ಗ್ರೀನ್ ರೈನ್ ಫಾರೆಸ್ಟ್ ಒಂದು ಬಯೋಮ್, ಟ್ರಾಪಿಕಲ್ ಡೆಸಿಡಿಯಸ್ ರೈನ್ ಫಾರೆಸ್ಟ್ ಒಂದು ಬಯೋಮ್, ಸವನ್ನಾ ಅಂತಕ್ಕಂಥ ಬಯೋಮ್ ಇದೆ, ಟ್ರಾಪಿಕಲ್ ಗ್ರಾಸ್ಲ್ಯಾಂಡ್ ಇದೆ. ಅದೇ ಸ್ವಲ್ಪ ಮೇಲ್ ಬಂದರೆ ಪ್ರೈರಿ ಗ್ರಾಸ್ಲ್ಯಾಂಡ್ ಕ್ಯಾನ್ ಬಿ ಗಿವನ್ ಎಸ್ ಎನ್ ಎಕ್ಸಾಂಪಲ್ ಫಾರ್ ಬಯೋಮ್. ಹಾಗೆ ಅತ್ಯಂತ ಕೋಲ್ಡ್ ಏರಿಯಾದಲ್ಲಿ ಇರ್ತಕ್ಕಂತಹ ಪೋಲಾರ್ ರೀಜನಲ್ಲಿ ಇರ್ತಕ್ಕಂಥ ಆರ್ಕ್ಟಿಕ್ ಮತ್ತು ಅಂಟಾರ್ಟಿಕ್, ಅದನ್ನು ಕೂಡ ನಾವು ಪೋಲಾರ್ ಬಯೋಮ್ ಅಂತ ಕರಿತೇವೆ. ಹಾಗಿದ್ರೆ ಒಂದು ಬಯೋಮ್ನ ಕ್ರಿಯೇಷನ್ನಿಗೆ ಕಾರಣವೇನು? ಬಹಳ ಮುಖ್ಯವಾದಂಥ ಅಂಶ ಏನು ಅಂತಂದರೆ, ಒಂದು ಬಯೋಮ್ ಸೃಷ್ಟಿಯಾಗಬೇಕು ಅಂತಂದರೆ ಅಲ್ಲಿ ಸೀಸನ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಹಾಗಿದ್ರೆ ಸೀಸನ್ಸನ್ನು ಕಂಟ್ರೋಲ್ ಮಾಡೋದು ಯಾರು? ರೊಟೇಷನ್ಸ್ ಆಫ್ ಸನ್ ಆ್ಯಂಡ್ ದ ಟಿಲ್ಟ್ ಆಫ್ ಇಟ್ಸ್ ಆಕ್ಸಿಸ್ along with annual variation in the intensity and duration of temperature. This results in seasons. These variations, seasonal variations, along with annual variation in precipitation. Precipitation ಅಂದರೆ ಏನರ್ಥ? Precipitation ಅಂತಂದರೆ ರೈನ್ಫಾಲ್ ಇರಬಹುದು ಅಥವಾ ಕೋಲ್ಡ್ ರೀಜನ್ಸ್ ಅಲ್ಲಾದರೆ ಸ್ನೋ ಇರಬಹುದು. This precipitation along with temperature variation are responsible for the formation of major biomes on the world. ಈ ಒಂದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಅಲ್ಲಿ ನೀವು ಎರಡು ಅಂಶವನ್ನು ಗಮನಿಸಬಹುದು. ಡ್ರೈ ಮತ್ತು ವೆಟ್ ರೀಜನ್ಸ್, ವಾರ್ಮ್ ಮತ್ತು ಕೋಲ್ಡ್ ರೀಜನ್ಸ್. ವೆಟ್ ತುಂಬ ಇದ್ದು ವಾರ್ಮ್ ಕಂಡೀಷನ್ಸ್ ಇದ್ದರೆ ಅಲ್ಲಿ ಟ್ರಾಪಿಕಲ್ ಎವರ್ಗ್ರೀನ್ ರೈನ್ ಫಾರೆಸ್ಟ್ ಇರುತ್ತೆ ಅಂತಕ್ಕಂಥದ್ದು ಈ ಒಂದು ಗ್ರಾಫ್ ತುಂಬ ಸ್ಪಷ್ಟವಾಗಿ ತೋರಿಸ್ಕೊಡುತ್ತೆ. ಪ್ರಿಯ ವಿದ್ಯಾರ್ಥಿಗಳೇ, ಈ ಚಿತ್ರವನ್ನು ನೀವು ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ನೋಡಿದ್ದೀರಿ. ಇದು ಏನನ್ನು ಹೇಳುತ್ತೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಇದನ್ನು ನಾವು ಕ್ಲೈಮೋಗ್ರಾಫ್ ಅಥವಾ ಕ್ಲೈಮೆಟೋಗ್ರಾಫ್ ಅಂತ ಕರಿತೀವಿ. ಕ್ಲೈಮೆಟೋಗ್ರಾಫ್ನಲ್ಲಿ ನಾವು ಟೆಂಪರೇಚರ್ ಆ್ಯಂಡ್ ಪ್ರೆಸಿಪಿಟೇಷನ್ ಆಫ್ ಎ ರೀಜನ್ ಪ್ಲಾಟ್ ಮಾಡಿರ್ತೀವಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಜಗತ್ತಿನ ಬೇರೆ ಬೇರೆ ಭೂಭಾಗಗಳ ಪ್ರದೇಶಗಳನ್ನು ರೆಪ್ರೆಸೆಂಟ್ ಮಾಡಿರ್ತೀವಿ. ಯಾಕೆ ಅಂತಂದರೆ ಇದರೊಳಗೆ ಗ್ರಾಸ್ಲ್ಯಾಂಡ್ ಯಾವ ಟೆಂಪರೇಚರ್ ಮತ್ತು ಯಾವ ಪ್ರೆಸಿಪಿಟೇಷನ್ನಲ್ಲಿ ಗ್ರಾಸ್ಲ್ಯಾಂಡ್ ಬೆಳೆಯುತ್ತೆ, ಡೆಸರ್ಟ್ನಲ್ಲಿರ್ತಕ್ಕಂಥ ಟೆಂಪರೇಚರ್ ಮತ್ತು ಪ್ರೆಸಿಪಿಟೇಷನ್ ಏನು, ಅಂಟಾರ್ಟಿಕ್ ಮತ್ತು ಆರ್ಟಿಕ್ ರೀಜನಲ್ಲಿ ಇರ್ತಕ್ಕಂತಹ ವೆಜಿಟೇಷನನ್ನು ಮತ್ತು ಜೀವಿಗಳನ್ನು ಇನ್ಫ್ಲೂಯೆನ್ಸ್ ಮಾಡ್ತಕ್ಕಂಥ ಟೆಂಪರೇಚರ್ ಮತ್ತು ಪ್ರೆಸಿಪಿಟೇಷನ್ ಏನು, ಟ್ರಾಪಿಕಲ್ ರೈನ್ ಫಾರೆಸ್ಟ್ ಹೇಗಿರುತ್ತೆ, ಇಂಥ ಅನೇಕ ವಿಷಯಗಳನ್ನು ವಿವರವಾಗಿ ತೋರಿಸ್ಕೊಡ್ತಕ್ಕಂಥ ಒಂದು ಗ್ರಾಫಿಕಲ್ ರೆಪ್ರೆಸೆಂಟೇಷನನ್ನೇ ನಾವು ಕ್ಲೈಮೋಗ್ರಾಫ್ ಅಂತ ಕರಿತೀವಿ. ಒಂದು ವಿಷಯ ನಾವು ನೆನ್ಪಿಟ್ಕೋಬೇಕು, ಬಯೋಮ್ಸ್ ಆರ್ ನಾಟ್ ಅಫೆಕ್ಟೆಡ್ ಬೈ ನಾಟ್ ಜಸ್ಟ್ ಬೈ ಆವರೇಜ್ ಟೆಂಪರೇಚರ್ ಆ್ಯಂಡ್ ಪ್ರೆಸಿಪಿಟೇಷನ್, but it is also affected by the pattern of temperature and precipitation through the year. ಇಡೀ ವರ್ಷದಲ್ಲಿ ಟೆಂಪರೇಚರ್ ಮತ್ತು ಪ್ರೆಸಿಪಿಟೇಷನ್ ಹೇಗೆ ಸ್ಪ್ರೆಡ್ ಆಗಿರುತ್ತೆ ಅನ್ನೋದ್ರ ಮೇಲೆ ಒಂದು ಬಯೋಮ್ ಸೃಷ್ಟಿಯಾಗುವುದು ನಿರ್ಧಾರ ಆಗುತ್ತೆ. ಈಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ಬೇಸಿಕ್ಸಿಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆಯನ್ನು ನಾವು ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಲೆವೆಲ್ಸ್ ಆಫ್ ಆರ್ಗನೈಸೇಷನ್ is arranged in the correct sequence from most to least inclusive? Option A, ecosystem, community, population, individual. B, community, ecosystem, individual, population. C, individual, population, community and ecosystem. D, individual, community, population and ecosystem. ಇದರಲ್ಲಿ ಇಕೋಸಿಸ್ಟಮ್, ಕಮ್ಯುನಿಟಿ ಮತ್ತು ಪಾಪ್ಯುಲೇಷನ್ ಮತ್ತು ಇಂಡಿವಿಜುವಲ್, ಇದರೊಳಗೆ ಮೋಸ್ಟ್ ಮತ್ತು ಲೀಸ್ಟ್ ಯಾವುದು ಇನ್ ದ ಲೆವೆಲ್ ಆಫ್ ಇಕೋಲಾಜಿಕಲ್ ಆರ್ಗನೈಸೇಷನ್ ಅಂತ ನೀವು ಮೇಲ್ನೋಟಕ್ಕೆ ಉತ್ತರವನ್ನು ಊಹಿಸಬಹುದು. ಒಂದು ಇಂಡಿವಿಜುವಲ್ ಅನ್ನೋದು ಅತ್ಯಂತ ಲೀಸ್ಟ್ ಇನ್ಕ್ಲೂಸಿವ್ ಒಂದು ಆರ್ಗ್ಯಾನಿಸಮ್. ನೆಕ್ಸ್ಟ್ ಒಂದು ಆರ್ಗ್ಯಾನಿಸಮ್ನ ಗ್ರೂಪ್ ಪಾಪ್ಯುಲೇಷನ್ ಅಂತ ಕರೆಯೋಣ. ಅನೇಕ ಪಾಪ್ಯುಲೇಷನ್ಗಳಿರ್ತಕ್ಕಂಥ ಒಂದು ಜಿಯೋಗ್ರಫಿಕಲ್ ಏರಿಯಾ ಕಮ್ಯುನಿಟಿ ಅಂತ ಕರೆಯೋಣ. ಅನೇಕ ಕಮ್ಯುನಿಟಿಗಳು ಏಬಯೋಟಿಕ್ ಎನ್ವಿರಾನ್ಮೆಂಟ್ ಜೊತೆಗೆ ಇಂಟ್ರಾಕ್ಟ್ ತಕ್ಕಂಥ ಜಾಗ, ಅದನ್ನು ಇಕೋಸಿಸ್ಟಮ್ ಅಂತ ಕರೆಯೋಣ. ಹಾಗಿದ್ರಿಂದ ಈ ಪ್ರಶ್ನೆಯಲ್ಲಿ ಇಕೋಸಿಸ್ಟಮ್ ಮೋಸ್ಟ್ ಇನ್ಕ್ಲೂಸಿವ್ ಆಗುತ್ತೆ, ನಂತರ ಕಮ್ಯುನಿಟಿ, ನಂತರ ಪಾಪ್ಯುಲೇಷನ್, ನಂತರ ಇಂಡಿವಿಜುವಲ್ ಬರುತ್ತೆ. ಆದ್ದರಿಂದ ಎ ಈಸ್ ದ ಕರೆಕ್ಟ್ ಆಪ್ಷನ್. ಹಾಗಿದ್ರೆ ಒಂದು ಇಕೋಸಿಸ್ಟಮ್ನಲ್ಲಿ, ಒಂದು ಬಯೋಮ್ನಲ್ಲಿ ಹೇಗೆ ಹ್ಯಾಬಿಟ್ಯಾಟ್ಗಳ ಕ್ರಿಯೇಷನ್ ಆಗುತ್ತೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಒಂದು ಬಯೋಮ್ ಅಂದರೆ ಅತ್ಯಂತ ದೊಡ್ಡ ಭೂಪ್ರದೇಶ, ಅದರೊಳಗೆ ಅನೇಕ ತರಹದ ರೀಜನಲ್ ಮತ್ತು ಲೋಕಲ್ ವೇರಿಯೇಷನ್ಸ್ ಇನ್
ಏಬಯೋಟಿಕ್ ಎನ್ವಿರಾನ್ಮೆಂಟಲ್ಲಿ ಇರುತ್ತೆ. ಈ ಏಬಯೋಟಿಕ್ ಎನ್ವಿರಾನ್ಮೆಂಟ್ನಲ್ಲಿ ಇರ್ತಕ್ಕಂಥ ರೀಜನಲ್ ಆ್ಯಂಡ್ ಲೋಕಲ್ ವೇರಿಯೇಷನಿಂದಾಗಿ ನಾವು ಒಂದೇ ಬಯೋಮ್ನಲ್ಲಿ ವಿವಿಧ ರೀತಿಯ ಹ್ಯಾಬಿಟ್ಯಾಟ್ಗಳನ್ನು ನೋಡ್ತೀವಿ. ಹ್ಯಾಬಿಟ್ಯಾಟ್ ಅಂದರೆ ಏನು? ಎ ಪ್ಲೇಸ್ ವೇರ್ ದ ಆರ್ಗ್ಯಾನಿಸಮ್ ಲೀವ್ಸ್. ಅದರಿಂದ ನಿತ್ಯ ಹರಿದ್ವರ್ಣದ ಕಾಡುಗಳು ಅಂತ ಕರಿತೀವಿ, ಟ್ರಾಪಿಕಲ್ ಎವರ್ಗ್ರೀನ್ ರೈನ್ ಫಾರೆಸ್ಟ್. ಸ್ವಲ್ಪ ಆ ಭೂಭಾಗದ ಸ್ವಲ್ಪ ದೂರದಲ್ಲಿ ಟ್ರಾಪಿಕಲ್ ಡೆಸಿಡಿಯಸ್ ಫಾರೆಸ್ಟ್ ಕೂಡ ಇರುವ ಸಾಧ್ಯತೆ ಇರುತ್ತೆ. ರೀಜನಲ್ ಆ್ಯಂಡ್ ಲೋಕಲ್ ವೇರಿಯೇಷನ್ ಇನ್ಫ್ಲೂಯೆನ್ಸ್ ದ ಹ್ಯಾಬಿಟ್ಯಾಟ್ ಆಫ್ ಎ ಪರ್ಟಿಕ್ಯುಲರ್ ರೀಜನ್. ಅಲ್ಲಿರ್ತಕ್ಕಂಥ ಜೀವಿಗಳು ತುಂಬ ವೈವಿಧ್ಯಮಯವಾಗಿರ್ತವೆ. ಈಗ ನಾವು ಒಂದು ಆರ್ಗ್ಯಾನಿಸಮ್ ಅಥವಾ ಎ ಗ್ರೂಪ್ ಆಫ್ ಆರ್ಗ್ಯಾನಿಸಮ್ಸ್ ಮತ್ತು ಎನ್ವಿರಾನ್ಮೆಂಟಿನ ಇಂಟ್ರಾಕ್ಷನ್ ಹೇಗಿರುತ್ತೆ ಅನ್ನೋದನ್ನು ಸ್ಟಡಿ ಮಾಡೋಣ. ಒಂದು ಹಂತದಲ್ಲಿ ಹೇಳೋದಾದರೆ ಫಿಸಿಯೋಲಾಜಿಕಲ್ ಇಕಾಲಜಿ ಅಂದರೆ ಏನು? ಇಕಾಲಜಿ ಅಂದರೆ ಏನು? ಅಟ್ ದ ಆರ್ಗ್ಯಾನಿಸಮಿಕ್ ಲೆವೆಲ್ ಇಕಾಲಜಿ ಇಸ್ ನಥಿಂಗ್ ಬಟ್ ಫಿಸಿಯೋಲಾಜಿಕಲ್ ಇಕಾಲಜಿ. ಫಿಸಿಯೋಲಾಜಿಕಲ್ ಇಕಾಲಜಿ ಏನನ್ನು ಎಕ್ಸ್ಪ್ಲೈನ್ ಮಾಡುತ್ತೆ? ಫಿಸಿಯೋಲಾಜಿಕಲ್ ecology helps in understanding how different organisms are adapted to the environment for their survival and reproduction. ಪ್ರತಿಯೊಂದು ಜೀವಿಯ ಅಲ್ಟಿಮೇಟ್ ಗುರಿ ಸರ್ವೈವ್ ಆಗೋದು ಮತ್ತು ರೀಪ್ರೊಡ್ಯೂಸ್ ಮಾಡಿ ತನ್ನ ಆಫ್ ಸ್ಪ್ರಿಂಗ್ಗಳನ್ನು, ಸಂತತಿಯನ್ನು ಹೆಚ್ಚಿಗೆ ಮಾಡೋದಾಗತ್ತೆ. ಅದರಿಂದ ಆರ್ಗ್ಯಾನಿಸಮಲ್ ಲೆವೆಲಲ್ಲಿ ನಾವು ಸ್ಟಡಿ ಮಾಡೋದಾದರೆ ಇಕಾಲಜಿ ಈಸ್ ನಥಿಂಗ್ ಬಟ್ ಫಿಸಿಯೋಲಾಜಿಕಲ್ ಇಕಾಲಜಿ. ಹಾಗಿದ್ರೆ ಒಂದು ಇಕೋಸಿಸ್ಟಮ್ನಲ್ಲಿ ಇರ್ತಕ್ಕಂಥ ಆರ್ಗ್ಯಾನಿಸಮ್ಗಳ ಮೇಲೆ ಪ್ರಭಾವ ಬೀರ್ತಕ್ಕಂತಹ ಕಾಂಪೊನೆಂಟ್ಸ್ ಯಾವುದು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣ. ಇದನ್ನು ನಾವು ಏಬಯೋಟಿಕ್ ಕಾಂಪೊನೆಂಟ್ ಅಂತ ಕರಿತೀವಿ, ಜೀವಿಗಳನ್ನು ಬಯೋಟಿಕ್ ಕಾಂಪೊನೆಂಟ್ ಅಂತ ಕರಿತೀವಿ. ಹಾಗಿದ್ರೆ ಏಬಯೋಟಿಕ್ ಕಾಂಪೊನೆಂಟ್ಸ್ ಯಾವ್ದ್ಯಾವುದು? ಇಟ್ ಮೇ ಬಿ ಕ್ಲೈಮ್ಯಾಟಿಕ್ ಫ್ಯಾಕ್ಟರ್ಸ್ ಲೈಕ್ ಲೈಟ್ ಇರಬಹುದು, ಟೆಂಪರೇಚರ್ ಇರಬಹುದು, ಹ್ಯುಮಿಡಿಟಿ ಇರಬಹುದು, ರೈನ್ ಇರಬಹುದು, ಅಲ್ಲಿರ್ತಕ್ಕಂಥ ಸಾಯಿಲ್ ಇರಬಹುದು, ಇನಾರ್ಗ್ಯಾನಿಕ್ ಸಬ್ಸ್ಟೆನ್ಸ್ ಇರಬಹುದು, ಸಾಯಿಲ್ ಇರ್ತಕ್ಕಂತಹ ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್ಗಳು ಇರುವ ಸಾಧ್ಯತೆ ಇರುತ್ತೆ. ಹಾಗಿದ್ರೆ ಒಂದು ಇಕೋಸಿಸ್ಟಮ್ನಲ್ಲಿ ಇರುವಂತಹ ಬಯೋಟಿಕ್ ಕಾಂಪೊನೆಂಟ್ಸ್ ಯಾವುದು ಅನ್ನೋದನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕು. ಅಪಾರ್ಟ್ ಫ್ರಮ್ ದ ಡಿಫರೆಂಟ್ ಆರ್ಗ್ಯಾನಿಸಮ್ಸ್, ಎಟ್ ದ ಆರ್ಗ್ಯಾನಿಸಮ್ ಲೆವೆಲ್ ದ ಎಕ್ಸಿಸ್ಟೆನ್ಸ್ ಆಫ್ ಆರ್ಗ್ಯಾನಿಸಮ್ಸ್ ಇನ್ ಎನ್ ಎನ್ವಿರಾನ್ಮೆಂಟ್ is controlled by point number 1 predation, point number 2 diseases, point number 3 parasites, point number 4 competition. ಇದನ್ನು ನಾವು ಫಿಸಿಯೋಲಾಜಿಕಲ್ ಇಕಾಲಜಿನಲ್ಲಿ ಬಯೋಟಿಕ್ ಕಾಂಪೊನೆಂಟ್ಸ್ ಅಂತ ನಾವು ಕರಿತೇವೆ. ಹಾಗಿದ್ರೆ ಭೂಮಿನಲ್ಲಿರ್ತಕ್ಕಂತಹ ಆರ್ಗ್ಯಾನಿಸಮ್ಗಳ ಮೇಲೆ ಪ್ರಭಾವ ಬೀರ್ತಕ್ಕಂತಹ ಏಬಯೋಟಿಕ್ ಕಾಂಪೊನೆಂಟ್ಸ್ ಯಾವ್ದ್ಯಾವುದು ಅಂತ ಒಂದೊಂದಾಗಿ ನೋಡೋಣ. ಮೊದಲನೇದಾಗಿ ಟೆಂಪರೇಚರ್. ನಿಮಗೆ ಗೊತ್ತಿದೆ, ಟೆಂಪರೇಚರ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಏಬಯೋಟಿಕ್ ಕಾಂಪೊನೆಂಟ್. ಒಂದು ಜೀವಿಯ ಜೀವಕೋಶದಲ್ಲಿ ಎನ್ಸೈಮ್ಯಾಟಿಕ್ ಆ್ಯಕ್ಷನ್ ಆಗಬೇಕು ಅಂತಂದರೆ ಸೂಕ್ತವಾದ ಟೆಂಪರೇಚರ್ ಇರಬೇಕು ಅಂತ ಗೊತ್ತಿದೆ. ಟೆಂಪರೇಚರ್ನ ಸ್ಪೆಷಾಲಿಟಿ ಏನು ಅಂತಂದರೆ, ನಾವು ಇಡೀ ಅರ್ತ್ ಅಥವಾ ಬಯೋಸ್ಪಿಯರ್ನ ನೋಡಿದಾಗ ಟೆಂಪರೇಚರ್ ಡಿಕ್ರೀಸಸ್ ಪ್ರೋಗ್ರೆಸಿವ್ಲಿ ಫ್ರಮ್ ಈಕ್ವೆಟಾರ್ ಟವರ್ಡ್ಸ್ ದ ಪೋಲಾರ್ ರೀಜನ್ ಆ್ಯಂಡ್ ಆಲ್ಸೋ ಫ್ರಮ್ ಪ್ಲೇನ್ ಟು ಮೌಂಟೇನ್ ಟಾಪ್ಸ್. ಇಟ್ ರೇಂಜಸ್ ಫ್ರಮ್ ಸಬ್-ಝೀರೋ ಲೆವೆಲ್, ಅಂಟಾರ್ಟಿಕಾ ಅಥವಾ ಪೋಲಾರ್ ಏರಿಯಾಸಲ್ಲಿ -40 -60ವರೆಗೆ ಟೆಂಪರೇಚರ್ ಹೋಗುತ್ತೆ. ಹೈ ಆಲ್ಟಿಟ್ಯೂಡ್ನಲ್ಲೂ ಕಮ್ಮಿ ಇರುತ್ತೆ. ಅಥವಾ ಸಮ್ಮರಲ್ಲಿ ಡೆಸರ್ಟ್ಸಲ್ಲಿ ದ ಟೆಂಪರೇಚರ್ ಮೇ ಬಿ ಮೋರ್ ದ್ಯಾನ್ 50. Thermal springs and deep sea hydrothermal vents with an average temperature of more than 100 degrees Celsius has some unique habitats. ಇಂತಹ ವಾತಾವರಣದಲ್ಲೂ ಕೂಡ ಜೀವಿಗಳು ಸರ್ವೈವ್ ಆಗ್ತವೆ. ಅದರಿಂದ ಟೆಂಪರೇಚರ್ ಇಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ಏಬಯೋಟಿಕ್ ಫ್ಯಾಕ್ಟರ್. ನಂತರದ ಏಬಯೋಟಿಕ್ ಫ್ಯಾಕ್ಟರ್ನ ನೋಡೋಕ್ಕಿಂತ ಮೊದಲು ಟೆಂಪರೇಚರ್ನ ಅಡಾಪ್ಟ್ ಆಗಿ ಜೀವಿಗಳು ಹೇಗೆ ಬದುಕ್ತವೆ ಅಂತ ನೋಡೋಣ. ಭೂಮಿನಲ್ಲಿ ಟೆಂಪರೇಚರ್ಗೆ ಸಂಬಂಧಪಟ್ಟಾಗೆ 2 ಗುಂಪಿನ ಜೀವಿಗಳನ್ನು ನಾವು ನೋಡ್ಬೋದು. ಮೊದಲನೇದು ಯೂರಿಥರ್ಮಲ್ ಆರ್ಗ್ಯಾನಿಸಮ್ಸ್. ಏನು ಯೂರಿಥರ್ಮಲ್ ಆರ್ಗ್ಯಾನಿಸಮ್ಸ್ ಅಂದರೆ, ದೀಸ್ ಆರ್ಗ್ಯಾನಿಸಮ್ಸ್ ವಿಚ್ ಕ್ಯಾನ್ ಟಾಲರೇಟ್ ಆ್ಯಂಡ್ ಸರ್ವೈವ್ ವೈಡ್ ರೇಂಜ್ ಆಫ್ ಟೆಂಪರೇಚರ್ಸ್. ಇದನ್ನು ಯೂರಿಥರ್ಮಲ್ ಆರ್ಗ್ಯಾನಿಸಮ್ಸ್ ಅಂತ ಕರಿತೀವಿ. ಇದಕ್ಕೆ ಇರತಕ್ಕಂಥ ಒಂದು ಅತ್ಯುತ್ತಮ ಉದಾಹರಣೆ ಅಂದರೆ ಗೋಲ್ಡ್ ಫಿಶ್. ನಾವು ಅಕ್ವೇರಿಯಂನಲ್ಲಿ ಇದನ್ನು ಸಾಕ್ತೀವಿ. ಗೋಲ್ಡ್ ಫಿಶ್ನ ಸ್ಪೆಷಾಲಿಟಿ ಏನು ಅಂತಂದರೆ, ಇಟ್ಸ್ ಅ ಯೂರಿಥರ್ಮಲ್ ಆರ್ಗ್ಯಾನಿಸಮ್ ವೇರ್ the goldfish can function with a body temperature ranging from 5 degrees Celsius to 30 degrees Celsius. 5 ರಿಂದ 30 ಡಿಗ್ರಿ ಸೆಲ್ಸಿಯಸ್ ವರೆಗಿನ ಟೆಂಪರೇಚರ್ನಲ್ಲಿ ಅದು ಸರ್ವೈವ್ ಆಗಬಹುದು. ಅದು ಇದರ ಸ್ಪೆಷಾಲಿಟಿ, ಗೋಲ್ಡ್ ಫಿಶ್ನ ಸ್ಪೆಷಾಲಿಟಿ. ಅಂಥ ಜೀವಿನ ಯೂರಿಥರ್ಮಲ್ ಆರ್ಗ್ಯಾನಿಸಮ್ ಅಂತ ಕರಿತೀವಿ. ಹಾಗಿದ್ರೆ ಸ್ಟಿನೋಥರ್ಮಲ್ ಆರ್ಗ್ಯಾನಿಸಮ್ ಅಂದರೆ ಏನು? ಸ್ಟಿನೋಥರ್ಮಲ್ ಆರ್ಗ್ಯಾನಿಸಮ್ಸ್ ಆರ್ ದೋಸ್ ಆರ್ಗ್ಯಾನಿಸಮ್ಸ್ ವಿಚ್ ಆರ್ ರಿಸ್ಟ್ರಿಕ್ಟೆಡ್ ಅಂಡ್ ಸರ್ವೈವ್ ಓನ್ಲಿ ಇನ್ ನ್ಯಾರೋ ರೇಂಜ್ ಆಫ್ ಟೆಂಪರೇಚರ್ಸ್. ಇದಕ್ಕೆ ಅತ್ಯುತ್ತಮ ಉದಾಹರಣೆ ಕ್ರ್ಯಾಬ್. ಕ್ರ್ಯಾಬ್ 2 ಡಿಗ್ರಿ ಸೆಲ್ಸಿಯಸ್ ವೇರಿಯೇಷನ್ ಇದ್ದರೂ ಕೂಡ ಕ್ರ್ಯಾಬ್ನಲ್ಲಿ ಎಗ್ ಇನ್ಕ್ಯುಬೇಷನ್ಗೆ ಪ್ರಾಬ್ಲಮ್ ಆಗುತ್ತೆ. ಅದರಿಂದ ಟೆಂಪರೇಚರ್ ಸೆನ್ಸಿಟಿವ್ ಆರ್ಗ್ಯಾನಿಸಮ್. ಅಂತಹ ಜೀವಿಗಳನ್ನು ಸ್ಟೀನೋಥರ್ಮಲ್ ಆರ್ಗ್ಯಾನಿಸಮ್ಸ್ ಅಂತ ನಾವು ಕರಿತೇವೆ. ಇನ್ನೊಂದು ಏಬಯೋಟಿಕ್ ಕಾಂಪೊನೆಂಟ್ ಯಾವುದು ಅಂತಂದರೆ ವಾಟರ್. ವಾಟರ್ನ ಸ್ಪೆಷಾಲಿಟಿ ಏನು?
ಎಲ್ಲ ಜೀವಿಗಳಿಗೆ ವಾಟರ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಕಾಂಪೊನೆಂಟ್, ಎಲಿಕ್ಸಿರ್ ಆಫ್ ಲೈಫ್ ಅಂತ ಕರಿತೇವೆ ನಾವು. ಭೂಮಿಯ ವೈಶಿಷ್ಟ್ಯತೆ ನೋಡಿ, ದ ಪ್ರೊಡಕ್ಟಿವಿಟಿ ಅಂಡ್ ಡಿಸ್ಟ್ರಿಬ್ಯೂಷನ್ ಆಫ್ ಪ್ಲಾಂಟ್ಸ್ ಈಸ್ ಆಲ್ಸೋ ಡಿಪೆಂಡೆಂಟ್ ಆನ್ ವಾಟರ್. ಫಾರ್ ಅಕ್ವಾಟಿಕ್ ಆರ್ಗ್ಯಾನಿಸಮ್ಸ್ ಕ್ವಾಲಿಟಿ ಆಫ್ ವಾಟರ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಕ್ವಾಲಿಟಿ ಆಫ್ ವಾಟರ್ ಅಂದರೆ ಏನು? ಇಟ್ ಮೇ ಬಿ ಕೆಮಿಕಲ್ ಕಾಂಪೋಸಿಷನ್ ಆರ್ ಇಟ್ ಮೇ ಬಿ pH ಆಫ್ ವಾಟರ್. ಇನ್ನೊಂದು ಬಹಳ ಮುಖ್ಯವಾದಂಥ ಅಂಶ ಏನು ಅಂತಂದರೆ ಸಲೈನಿಟಿ ಆರ್ ಸಾಲ್ಟ್ ಕಾನ್ಸಂಟ್ರೇಷನ್ ಇನ್ ವಾಟರ್. ಎಲ್ಲಿ? ಡಿಫರೆಂಟ್ ಅಕ್ವಾಟಿಕ್ ಎನ್ವಿರಾನ್ಮೆಂಟ್ಸಲ್ಲಿ. ನೀವು ಗಮನಿಸಿದ್ದೀರಿ, ಫ್ರೆಶ್ ವಾಟರ್ನಲ್ಲಿ ಸಲೈನಿಟಿ ಈಸ್ ಲೆಸ್ ದ್ಯಾನ್ 5 ppt ಇನ್ಲ್ಯಾಂಡ್ ವಾಟರ್ಸಲ್ಲಿ. ಅದೇ ಸಮುದ್ರದ ನೀರಿನಲ್ಲಿ ಸಲೈನಿಟಿ ಈಸ್ ಅರೌಂಡ್ 30 to 35 ppt. ಸಲೈನ್ ಲಗೂನ್ಸ್, ಉಪ್ಪು ನೀರಿನ ಲಗೂನ್ಗಳಲ್ಲಿ ತುಂಬ ಉಪ್ಪು ಇರತಕ್ಕಂತಹ ಲಗೂನ್, ಉದಾಹರಣೆಗೆ ಡೆಡ್ ಸೀನಲ್ಲಿ ದ ಸಲೈನಿಟಿ ಈಸ್ ಮೋರ್ ದ್ಯಾನ್ 100%. ಇಂತಹ ಏರಿಯಾಗಳಲ್ಲೂ ಕೂಡ ಜೀವಿಗಳು ಅಡಾಪ್ಟ್ ಆಗಿ ಬದುಕ್ತವೆ. ಅದರ ಮೇಲೆ ವಾಟರ್ನ ಇನ್ಫ್ಲೂಯೆನ್ಸ್ ತುಂಬ ಇರುತ್ತೆ. ಡಿಪೆಂಡಿಂಗ್ ಅಪಾನ್ ದ ನೇಚರ್ ಆಫ್ ಆರ್ಗ್ಯಾನಿಸಮ್ಸ್, ಕನ್ಸಿಡರಿಂಗ್ ಏಬಯೋಟಿಕ್ ಫ್ಯಾಕ್ಟರ್, ವಾಟರ್ ಆಸ್ ಅನ್ ಏಬಯೋಟಿಕ್ ಫ್ಯಾಕ್ಟರ್, ಎರಡು ರೀತಿಯ ಜೀವಿಗಳನ್ನು ನಾವು ಅಬ್ಸರ್ವ್ ಮಾಡ್ಬೋದು. ಒಂದು ಯೂರಿಹ್ಯಾಲೈನ್ ಆರ್ಗ್ಯಾನಿಸಮ್ಸ್ ಅಂತ. ಯೂರಿಹ್ಯಾಲೈನ್ ಆರ್ಗ್ಯಾನಿಸಮ್ಸ್ ಆರ್ ದೋಸ್ ಆರ್ಗ್ಯಾನಿಸಮ್ಸ್ ವಿಚ್ ಕ್ಯಾನ್ ಟಾಲರೇಟ್ ಎ ವೈಡ್ ರೇಂಜ್ ಆಫ್ ಸಲೈನಿಟಿ. ಉದಾಹರಣೆಗೆ ಅಟ್ಲಾಂಟಿಕ್ ಸ್ಟಿಂಗ್ರೇ ಇರ್ಬೋದು, ಬುಲ್ ಶಾರ್ಕ್ ಇರ್ಬೋದು, ಗ್ರೀನ್ ಕ್ರೊಮೈಡ್ ಇರ್ಬೋದು, ಹೆರ್ರಿಂಗ್, ಲ್ಯಾಂಪ್ರೆ, ಮಾಲಿ, ಪಫರ್ ಫಿಶ್, ಸಾಲ್ಮಾನ್, ಇಂತಹ ಅನೇಕ ಜೀವಿಗಳನ್ನು ಯೂರಿಹ್ಯಾಲೈನ್ ಆರ್ಗ್ಯಾನಿಸಮ್ ಅಂತ ಕರಿತೇವೆ. ಇನ್ನೊಂದು ಗ್ರೂಪಿನ ಆರ್ಗ್ಯಾನಿಸಮ್ಸ್ ಅನ್ನು ಸ್ಟೀನೋಹೆಲೈನ್ ಅಂತ ಕರಿತೇವೆ. These organisms are restricted only to a narrow range of salinity. ಇದಕ್ಕೆ ಅತ್ಯುತ್ತಮ ಉದಾಹರಣೆ ಹೆಡ್ಹಾಕ್ ಅನ್ನುವಂಥ ಮೆರೈನ್ ಫಿಶ್ ಅಥವಾ ಗೋಲ್ಡ್ ಫಿಶ್ ಆಗಿರ್ಬೋದು. ಇನ್ನೊಂದು ಇಂಪಾರ್ಟೆಂಟ್ ಏಬಯೋಟಿಕ್ ಫ್ಯಾಕ್ಟರ್ ಅಂತಂದರೆ ಲೈಟ್. ಯಾಕೆ ಲೈಟ್ ತುಂಬ ಇಂಪಾರ್ಟೆಂಟ್? ಈ ಭೂಮಿಯಲ್ಲಿ ಜೀವಿಗಳ ಅಸ್ತಿತ್ವಕ್ಕೆ, ಜೀವಿಗಳ ಉಗಮಕ್ಕೆ ಕಾರಣ ವಾಟರ್ ಎಷ್ಟೋ, ಲೈಟ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ಬಿಕಾಸ್ plants produce food by photosynthesis. In this process, light energy is converted into chemical energy. The second thing is, for the purpose of photoperiodism, the purpose of flowering in order to the duration of the day length, ಅದನ್ನು photoperiodism ಅಂತ ಕರಿತೇವೆ. ಅದಕ್ಕೂ ಕೂಡ ಸನ್ಲೈಟ್ ತುಂಬ ತುಂಬ ಇಂಪಾರ್ಟೆಂಟ್. ಹಾಗಿದ್ರೆ ಪ್ರಾಣಿಗಳಿಗೂ ಕೂಡ ಲೈಟ್ ಈಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ಏಬಯೋಟಿಕ್ ಫ್ಯಾಕ್ಟರ್. Because they use diurnal and seasonal variations in light intensity and photoperiod as cues for timing their foraging, reproduction and migration activities. Adrinda light plays a very very important role in the establishment of an organism as well as an ecosystem. ಇನ್ನೊಂದು ಇಂಪಾರ್ಟೆಂಟ್ ಏಬಯೋಟಿಕ್ ಕಾಂಪೊನೆಂಟ್ ಏನು ಅಂತಂದರೆ ಸಾಯಿಲ್, ಮಣ್ಣು. ಗಿಡಗಳಿಗೆ ತುಂಬ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ಒಂದು ಆಧಾರ. Properties of soil vary according to the climate and also the withering process. ಹಾಗಿದ್ರೆ ಸಾಯಿಲ್ನ ಬಹಳ ಮುಖ್ಯವಾದಂಥ ಕಾಂಪೊನೆಂಟ್ಸ್ ಯಾವ್ದು? ಮೊದಲನೇದಾಗಿ ಕಾಂಪೋಸಿಷನ್ ಆಫ್ ದ ಸಾಯಿಲ್, ಎರಡನೇದು ಸೈಜ್ ಆಫ್ ದ ಗ್ರೈನ್, ಸಾಯಿಲ್ ಗ್ರೈನ್ಸ್, ಮೂರನೇದು ಅಗ್ರಿಗೇಷನ್. ಇದು ಮೂರು ವಾಟರ್ ಪರ್ಕೋಲೇಷನ್ ಅನ್ನುವಂಥ ಪ್ರೋಸೆಸ್ನ ಡಿಟರ್ಮಿನ್ ಮಾಡ್ತವೆ ಮತ್ತು ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಆಫ್ ದ ಸಾಯಿಲ್ನ ಡಿಟರ್ಮಿನ್ ಮಾಡ್ತವೆ. ಅದೇ ತರಹ ಇನ್ನೆರಡು ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಸಾಯಿಲ್ಗೆ ಸಂಬಂಧಪಟ್ಟಾಗೆ ಅಂತಂದರೆ, ಒಂದು pH ಆಫ್ ದ ಸಾಯಿಲ್, ಸೆಕೆಂಡ್ ಒನ್ ಈಸ್ ಮಿನರಲ್ ಕಾಂಪೋಸಿಷನ್, ಮೂರನೇದು ಟೊಪೋಗ್ರಫಿ. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಡಿಟರ್ಮಿನಿಂಗ್ ವಾಟ್ ಕೈಂಡ್ ಆಫ್ ವೆಜಿಟೇಷನ್ ಶುಡ್ ಬಿ ಪ್ರೆಸೆಂಟ್ ಇನ್ ಎ ಪರ್ಟಿಕ್ಯುಲರ್ ಏರಿಯಾ. ಆದ್ದರಿಂದ ಸಾಯಿಲ್ ಕೂಡ ಒಂದು ಮುಖ್ಯವಾದಂತಹ ಏಬಯೋಟಿಕ್ ಫ್ಯಾಕ್ಟರ್. ಈಗ ಏಬಯೋಟಿಕ್ ಫ್ಯಾಕ್ಟರ್ಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆಯನ್ನು ನೋಡೋಣ. Which of the following are correct statements about light in aquatic environments? ಒಂದು, water selectively reflects and absorbs certain wavelength of light. ಎರಡನೆಯದು, photosynthetic organisms that live in deep water probably utilize red light. ಮೂರನೆಯದು, light intensity is an important abiotic factor in limiting the distribution of photosynthetic organisms. ಈ ಮೂರು ಹೇಳಿಕೆಗಳಲ್ಲಿ ಯಾವುದು ಸರಿಯಾದ ಹೇಳಿಕೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣ. ವಾಟರ್ ಸೆಲೆಕ್ಟಿವ್ಲಿ ರಿಫ್ಲೆಕ್ಟ್ಸ್ ಅಂಡ್ ಅಬ್ಸಾರ್ಬ್ ಸರ್ಟನ್ ವೇರಿಯಂಟ್ ಆಫ್ ಲೈಟ್ ಅಂತಕ್ಕಂಥದ್ದು ಸರಿಯಾದಂಥ ಹೇಳಿಕೆ. ಫೋಟೋಸಿಂಥೆಟಿಕ್ ಆರ್ಗಾನಿಸಮ್ ದಟ್ ಲಿವ್ ಇನ್ ಡೀಪ್ ವಾಟರ್ ಪ್ರಾಬಬಲಿ ಯುಟಿಲೈಸ್ ರೆಡ್ ಲೈಟ್ ಅನ್ನೋದು ತಪ್ಪು. ಯಾಕೆಂತಂದರೆ ಫೋಟೋಸಿಂಥೆಟಿಕ್ ಆರ್ಗಾನಿಸಮ್ಸ್ ಕೆನಾಟ್ ಬಿ ಸೀನ್ ಇನ್ ಡೀಪ್ ವಾಟರ್. ಮೂರನೇದು, ಲೈಟ್ ಇಂಟೆನ್ಸಿಟಿ ಈಸ್ ಅನ್ ಇಂಪಾರ್ಟೆಂಟ್ ಏಬಯೋಟಿಕ್ ಫ್ಯಾಕ್ಟರ್.
ಆದ್ದರಿಂದ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ಟೇಟ್ಮೆಂಟ್ 1 ಮತ್ತು 3. ಹಾಗಿದ್ರೆ ಜೀವಿಗಳು ತಾವು ಬೆಳೆಯುವಂತಹ, ತಾವು ಬದುಕುವಂತಹ, ತಾವು ರೀಪ್ರೊಡ್ಯೂಸ್ ಮಾಡುವಂತಹ ವಾತಾವರಣದಲ್ಲಿರ್ತಕ್ಕಂಥ ಏಬಯೋಟಿಕ್ ಫ್ಯಾಕ್ಟರ್ಗೆ ಹೇಗೆ ರೆಸ್ಪಾಂಡ್ ಮಾಡ್ತವೆ, ಯಾವ್ಯಾವ ರೀತಿಯಲ್ಲಿ ಅಡಾಪ್ಟ್ ಆಗಿ ಬದುಕ್ತವೆ ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕು. ಇದರೊಳಗೆ ಮೊದಲನೇದು ರೆಗ್ಯುಲೇಟ್ ಅಂದರೆ ಏನು? ನಮಗೆಲ್ರಿಗೂ ಗೊತ್ತಿದೆ, ಬಹಳಷ್ಟು ಜೀವಿಗಳು ಭೂಮಿಲಿರ್ತಕ್ಕಂಥವು ತಮ್ಮ ದೇಹದ ಟೆಂಪರೇಚರ್ನ ಮೇಂಟೈನ್ ಮಾಡ್ಕೊಳ್ಳೋಕ್ಕಾಗಲ್ಲ. ಕೆಲವು ಜೀವಿಗಳಿಗೆ, ಉದಾಹರಣೆಗೆ ಮ್ಯಾಮಲ್ಸ್ ಮತ್ತು ಬರ್ಡ್ಸ್, ತಮ್ಮ ದೇಹದ ಉಷ್ಣತೆಯನ್ನು ಮೇಂಟೈನ್ ಮಾಡ್ಕೊಳ್ತಕ್ಕಂಥ ಒಂದು ಎಬಿಲಿಟಿ ಇದೆ. ಇಂತಹ ಒಂದು ಎಬಿಲಿಟಿಯನ್ನು ಇಂತಹ ಜೀವಿಗಳನ್ನು ರೆಗ್ಯುಲೇಟ್ ಅಂತ ನಾವು ಕರಿತೇವೆ. ಸಮ್ ಆರ್ಗ್ಯಾನಿಸಮ್ಸ್ ಆರ್ ಏಬಲ್ ಟು ಮೇಂಟೈನ್ ಹೋಮಿಯೋಸ್ಟಾಸಿಸ್, ವಿಚ್ ಮೇ ಬಿ ಫಿಸಿಯಾಲಜಿಕಲ್ ಆಲ್ಸೋ ಆರ್ ಇಟ್ ಮೇ ಬಿ ಬಿಹೇವಿಯರಲ್ ಆಲ್ಸೋ. ದಟ್ ಮೀನ್ಸ್ they get constant body temperature and constant osmotic concentration. ಹಾಗಿದ್ರೆ ಹೋಮಿಯೋಸ್ಟಾಸಿಸ್ ಅಂದರೆ ಏನು? ಹೋಮಿಯೋಸ್ಟಾಸಿಸ್ ಇಸ್ ನಥಿಂಗ್ ಬಟ್ ಮೇಂಟೆನೆನ್ಸ್ ಆಫ್ ಇಂಟರ್ನಲ್ ಎನ್ವಿರಾನ್ಮೆಂಟ್ ಆಫ್ ದ ಬಾಡಿ ವಿದಿನ್ ನ್ಯಾರೋ ರೇಂಜ್ ಆಫ್ ಲಿಮಿಟ್ಸ್ ಅಂತ ಅರ್ಥ. ಅವುಗಳು ವಾತಾವರಣದಲ್ಲಿ ಯಾವುದೇ ತರಹದ ಟೆಂಪರೇಚರ್ ವೇರಿಯೇಷನ್ ಆಗಲಿ ದೇಹದ ಉಷ್ಣತೆಯನ್ನು ಕಾನ್ಸ್ಟೆಂಟ್ ಆಗಿ ಇಟ್ಕೋಬೇಕು. ಅದೇ ಥರ ಆಸ್ಮೋ ರೆಗ್ಯುಲೇಷನ್ ಕೂಡ ಮಾಡ್ಕೋಬೇಕು. ಇದಕ್ಕೆ ಅತ್ಯುತ್ತಮ ಉದಾಹರಣೆ ಯಾವುದು ಅಂತಂದರೆ ಬರ್ಡ್ಸ್ ಮತ್ತು ಮ್ಯಾಮಲ್ಸ್. ಟೆಂಪರೇಚರ್ ಮೇಂಟೆನೆನ್ಸನ್ನು ಥರ್ಮೋ ರೆಗ್ಯುಲೇಷನ್ ಅಂತ ಕರಿತೀವಿ. ಹಾಗೆ ಆಸ್ಮಾಟಿಕ್ ಬ್ಯಾಲೆನ್ಸನ್ನು ನಾವು ಆಸ್ಮೋ ರೆಗ್ಯುಲೇಷನ್ ಅಂತ ಕರಿತೀವಿ. ಇನ್ನೊಂದು ಗುಂಪಿನ ಜೀವಿಗಳು, ಈ ಭೂಮಿಯಲ್ಲಿರ್ತಕ್ಕಂತಹ 99% ಆಫ್ ಆನಿಮಲ್ಸ್ ಆ್ಯಂಡ್ ಪ್ಲಾಂಟ್ಸ್, ದೇ ಕೆನಾಟ್ ಮೇಂಟೈನ್ ಎ ಕಾನ್ಸ್ಟೆಂಟ್ ಇಂಟರ್ನಲ್ ಎನ್ವಿರಾನ್ಮೆಂಟ್. ದೇರ್ ಬಾಡಿ ಹ್ಯಾಸ್ ಟು adjust the temperature according to the changes of temperature in the surrounding environment. ಆದ್ದರಿಂದ ಈ ಜೀವಿಗಳನ್ನು ಕನ್ಫರ್ಮರ್ಸ್ ಅಂತ ಕರಿತೀವಿ. ಪ್ರಶ್ನೆ ಏನು ಅಂತಂದರೆ, ಭೂಮಿನಲ್ಲಿ ಈ ಜೀವಿಗಳು ಯಾಕೆ ಹೆಚ್ಚಿಗೆ ಇದ್ದಾವೆ? ರಿಮೆಂಬರ್, ಥರ್ಮೋ ರೆಗ್ಯುಲೇಷನ್ ಈಸ್ ಎನರ್ಜಿಟಿಕಲಿ ವೆರಿ ಎಕ್ಸ್ಪೆನ್ಸಿವ್ ಫಾರ್ ಮೆನಿ ಆನಿಮಲ್ಸ್. ಸಣ್ಣ ಜೀವಿ ತನ್ನ ದೇಹದ ಉಷ್ಣತೆಯನ್ನು ಮೇಂಟೈನ್ ಮಾಡ್ಕೊಳ್ಳೋದಕ್ಕೆ ತುಂಬ ಎನರ್ಜಿಯನ್ನು ವೇಸ್ಟ್ ಮಾಡ್ಕೋಬೇಕಾಗತ್ತೆ. ಆದ್ದರಿಂದ ಸಣ್ಣ ಜೀವಿಗಳು ಸಾಮಾನ್ಯವಾಗಿ ಥರ್ಮೋರೆಗ್ಯುಲೇಟರಿ ಮೆಕ್ಯಾನಿಸಮ್ನ ಇಟ್ಕೊಳ್ಳೋದಕ್ಕೆ ಆಗೋದಿಲ್ಲ. ಸ್ಮಾಲ್ ಆನಿಮಲ್ಸ್ ಲೈಕ್ shrews and hummingbirds cannot afford so much of energy for thermoregulation because heat loss and heat gain is a function of surface area. Small animals have larger surface area compared to their volume. ಆದ್ದರಿಂದನೇ ನಾವು ಪೋಲಾರ್ ರೀಜನ್ಸಲ್ಲಿ ಸಣ್ಣ ಸಣ್ಣ ಜೀವಿಗಳನ್ನು ನೋಡೋಕ್ಕಾಗಲ್ಲ. ಸಣ್ಣ ಜೀವಿ ಪೋಲಾರ್ ರೀಜನ್ನಲ್ಲಿ ತನ್ನ ಬಾಡಿಯ ಟೆಂಪರೇಚರ್ನ ಮೇಂಟೈನ್ ಮಾಡ್ಕೋಬೇಕು ಅಂದರೆ ಮೆಟಬಾಲಿಕ್ ರೇಟನ್ನು ಹೆಚ್ಚಿಗೆ ಮಾಡ್ಕೋಬೇಕಾಗತ್ತೆ. ಆದ್ದರಿಂದನೇ ಭೂಮಿನಲ್ಲಿ ಕನ್ಫರ್ಮರ್ಸ್ ರೆಗ್ಯುಲೇಟರ್ಸ್ ಆಗಿ ಇವಾಲ್ವ್ ಆಗಿಲ್ಲ ಅಂತಕ್ಕಂಥದ್ದು ತುಂಬ ತುಂಬ ಮುಖ್ಯವಾದಂತಹ ಅಂಶ. ಹಾಗಿದ್ರೆ ಇದಕ್ಕೆ ಸಂಬಂಧಪಟ್ಟ ಒಂದು ಪ್ರಶ್ನೆಯನ್ನು ನೋಡೋಣ. ನಾನು ಈಗಷ್ಟೇ ಹೇಳಿದೆ, ದ ಮೇಂಟೆನೆನ್ಸ್ ಆಫ್ ರಿಲೇಟಿವ್ಲಿ ಕಾನ್ಸ್ಟೆಂಟ್ ಇಂಟರ್ನಲ್ ಎನ್ವಿರಾನ್ಮೆಂಟ್ ಇಸ್ ಕಾಲ್ಡ್. ಮೊದಲನೇದು ಹೋಮಿಯೋಸ್ಟಾಸಿಸ್, ಎರಡನೇದು ಎಕ್ಸೋಥರ್ಮ್ಸ್, ಮೂರನೇದು ಹೋಮಿಯೋಬಾಕ್ಸ್, ನಾಲ್ಕನೇದು ಎಂಡೋಥರ್ಮ್ಸ್. ಎಕ್ಸೋಥರ್ಮ್ಸ್ ಅಂದರೆ ಏನು? ಈ ಜೀವಿಗಳು ತಮ್ಮ ದೇಹದ ಉಷ್ಣತೆಯನ್ನು ಹೊರಗಡೆಯ ಉಷ್ಣತೆಯ ಮೂಲಕ ಮೇಂಟೈನ್ ಮಾಡ್ಕೊಳ್ಳೋದಕ್ಕೆ ಕಷ್ಟಪಡ್ತವೆ ಅಂತ. ಹೋಮಿಯೋಬಾಕ್ಸ್ ಅಂತಕ್ಕಂಥದ್ದು ಜೀನ್ಗಳಿಗೆ ಸಂಬಂಧಪಟ್ಟಂಥದ್ದು. ಎಂಡೋಥರ್ಮ್ಸ್ ಕೂಡ ಇದೇ ತರಹ ತನ್ನ ದೇಹದ ಉಷ್ಣತೆಯನ್ನು ಮೇಂಟೈನ್ ಮಾಡ್ಕೊಳ್ತಕ್ಕಂಥ ಪ್ರಯತ್ನ ಮಾಡೋ ಜೀವಿಗಳು. ಇದರಲ್ಲಿ ಮೇಂಟೆನೆನ್ಸ್ ಆಫ್ ರಿಲೇಟಿವ್ಲಿ ಕಾನ್ಸ್ಟೆಂಟ್ ಇಂಟರ್ನಲ್ ಎನ್ವಿರಾನ್ಮೆಂಟನ್ನು ನಾವು ಹೋಮಿಯೋಸ್ಟಾಸಿಸ್ ಅಂತ ಕರಿತೀವಿ. ಹೋಮಿಯೋಸ್ಟಾಟಿಕ್ ಮೆಕ್ಯಾನಿಸಮ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಮೆಕ್ಯಾನಿಸಮ್ ಇನ್ ಆಲ್ ಬರ್ಡ್ಸ್ ಆ್ಯಂಡ್ ಮ್ಯಾಮಲ್ಸ್. ಆದ್ದರಿಂದ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಹೋಮಿಯೋಸ್ಟಾಸಿಸ್. ಹಾಗಿದ್ರೆ ಒಂದು ಜೀವಿ ತನ್ನ ವಾತಾವರಣದಲ್ಲಿ ಅಲ್ಲಿರ್ತಕ್ಕಂಥ ಏಬಯೋಟಿಕ್ ಸ್ಟ್ರೆಸ್ನ ತಡ್ಕೊಳ್ಳೋಕೆ ಆಗದೇ ಇದ್ದರೆ ಆಲ್ಟರ್ನೇಟಿವ್ ರೆಸ್ಪಾನ್ಸಸ್ನ ಹೇಗೆ ಹುಡುಕೊಳ್ಳುತ್ತೆ ಅನ್ನೋದನ್ನು ಈಗ ನೋಡೋಣ. ಮೊದಲನೇದು ಮೈಗ್ರೇಷನ್ ಅಥವಾ ಮೈಗ್ರೇಟ್ಸ್. ವೆನ್ ದ ಕಂಡೀಷನ್ಸ್ ಆರ್ ಅನ್ಫೇವರಬಲ್ ಫಾರ್ ಸರ್ವೈವಲ್, ದಿ ಆರ್ಗ್ಯಾನಿಸಮ್ಸ್ ಮೂವ್ ಅವೇ ಟೆಂಪರರಿಲಿ ಫ್ರಮ್ ದ ಸ್ಟ್ರೆಸ್ಫುಲ್ ಹ್ಯಾಬಿಟ್ಯಾಟ್ ಆ್ಯಂಡ್ ಮೂವ್ ಟು ಎ ಮೋರ್ ಹಾಸ್ಪಿಟಬಲ್ ಏರಿಯಾ. ರಿಮೆಂಬರ್, ದಿಸ್ ಫಿನಾಮಿನಾ ಇಸ್ ಟೆಂಪರರಿ because once the conditions are favorable, they return to their original habitats. ಇದಕ್ಕೆ ಅತ್ಯುತ್ತಮ ಉದಾಹರಣೆ ಯಾವುದು ಅಂತಂದರೆ ಮೈಗ್ರೇಷನ್ ಆಫ್ ಬರ್ಡ್ಸ್ ಇನ್ ವಿಂಟರ್. ಸೈಬೀರಿಯಾದಿಂದ ಭಾರತದ ಕಿಯೋಲಾಡೋ ನ್ಯಾಷನಲ್ ಪಾರ್ಕ್ಗೆ ಕ್ರೇನ್ ಹಕ್ಕಿಗಳು ಹಾರ್ಕೊಂಡು ಬರ್ತವೆ. ದಿಸ್ ಈಸ್ ಎ ಕ್ಲಾಸಿಕ್ ಎಕ್ಸಾಂಪಲ್ ಫಾರ್ ಮೈಗ್ರೇಷನ್ ಫ್ರಮ್ ದ ಕೋಲ್ಡರ್ ರೀಜನ್ ಟು ದ ವಾರ್ಮರ್ ರೀಜನ್. ಇದನ್ನು ನೀವು ಜಗತ್ತಿನ ಅನೇಕ ಭಾಗಗಳಲ್ಲಿ ಅಬ್ಸರ್ವ್ ಮಾಡ್ಬೋದು. ಹಕ್ಕಿಗಳು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಯಾಕೆ ಹಾರ್ಕೊಂಡು ಹೋಗ್ತವೆ ಅಂತಂದರೆ, ಒಂದು ಎನ್ವಿರಾನ್ಮೆಂಟಲ್ಲಿ ಕಂಡೀಷನ್ಸ್ ಫೇವರಬಲ್ ಆಗಿಲ್ತಾ ಇದ್ದಾಗ ರೀಪ್ರೊಡಕ್ಷನ್ ಮತ್ತು ತನ್ನ ಸಂತತಿಯನ್ನು ಹೆಚ್ಚು ಮಾಡೋದಕ್ಕೆ ಫೇವರಬಲ್ ಕಂಡೀಷನ್ಗೆ ಮೈಗ್ರೇಟ್ ಆಗ್ತವೆ. ನಂತರ ಮತ್ತೆ ತಮ್ಮ
ಹ್ಯಾಬಿಟ್ಯಾಟ್ಗೆ ವಾಪಸ್ ಆಗ್ತವೆ. ಇದನ್ನ ಮೈಗ್ರೇಷನ್ ಅಂತ ಕರಿತೀವಿ. ಇದನ್ನ ಬರ್ಡ್ಸ್ನಲ್ಲಿ ನಾವು ತುಂಬಾ ಸಾಮಾನ್ಯವಾಗಿ ನೋಡ್ತೀವಿ. ಇನ್ನೊಂದು ತರಹದ ಏಬಯೋಟಿಕ್ ರೆಸ್ಪಾನ್ಸ್ ಏನು ಅಂತಂದ್ರೆ, ರೆಸ್ಪಾನ್ಸ್ ಫಾರ್ ಏಬಯೋಟಿಕ್ ಸ್ಟ್ರೆಸ್ ಏನು ಅಂತಂದ್ರೆ, ಕೆಲವು ಮೈಕ್ರೋ ಆರ್ಗ್ಯಾನಿಸಮ್ಸ್ ಅನ್ಫೇವರಬಲ್ ಕಂಡೀಷನ್ಸ್ ಅಲ್ಲಿ ದೇ ಡೆವಲಪ್ ಥಿಕ್ ವಾಲ್ಡ್ ಸ್ಪೋರ್ಸ್. ಇದನ್ನು ನಾವು ಸಸ್ಪೆಂಡ್ ಅಂತ ಕರಿತೀವಿ. ಇನ್ನು ಪ್ಲಾಂಟ್ಸ್ ನಲ್ಲಾದ್ರೆ ಹೈಯರ್ ಪ್ಲಾಂಟ್ಸ್, ಅದರ ಸೀಡ್ಸ್ ಆಗಿರ್ಬೋದು ಅಥವಾ ವೆಜಿಟೇಟಿವ್ ರೀಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ ಆಗಿರ್ಬೋದು, ಅವುಗಳು ದೇ ರೆಡ್ಯೂಸ್ ದೇರ್ ಮೆಟಬಾಲಿಕ್ ಆಕ್ಟಿವಿಟಿ ಅಂಡ್ ದೇ ಅಂಡರ್ಗೋ ಎ ಫೆನಾಮಿನಾ ಕಾಲ್ಡ್ ಡಾರ್ಮೆನ್ಸಿ. ಸೊ ಡಾರ್ಮೆನ್ಸಿ is nothing but a process where the metabolic activity is reduced. This can be seen in higher plants, in seeds and also in vegetative reproductive structures. ಇನ್ನೊಂದು ತರಹದ ರೆಸ್ಪಾನ್ಸ್ ಏನು ಅಂತಂದ್ರೆ ಹೈಬರ್ನೇಷನ್. ಎಷ್ಟೋ ಅನಿಮಲ್ಗಳು ಚಳಿಗಾಲದಲ್ಲಿ ದೇ ಎಸ್ಕೇಪ್ ಇನ್ ಟೈಮ್ and they reduce their metabolic activity and they go into a special phenomena called winter sleep. ಈ ಹೈಬರ್ನೇಷನ್ ಅನ್ನ ನಾವು ವಿಂಟರ್ ಸ್ಲೀಪ್ ಅಂತ ಕರಿತೇವೆ. ಇನ್ನೊಂದು ತರಹದ ರೆಸ್ಪಾನ್ಸ್ ಯಾವುದು ಅಂತಂದ್ರೆ ಈಸ್ಟಿವೇಷನ್ ಅಂತ. ವಾಟ್ ಈಸ್ ಈಸ್ಟಿವೇಷನ್? ಅನಿಮಲ್ಸ್ ಲೈಕ್ ಸ್ನೇಲ್ ಅಂಡ್ ಫಿಶ್ ಅವಾಯ್ಡ್ ಸಮ್ಮರ್ ರಿಲೇಟೆಡ್ ಪ್ರಾಬ್ಲಮ್ಸ್ ಲೈಕ್ ಹೀಟ್ ಅಂಡ್ ಡೆಸಿಕೇಶನ್. ದೇ ಗೋ ಇನ್ ಟು ಎ ಸ್ಟೇಟ್ ಆಫ್ ಇನ್ಆಕ್ಟಿವಿಟಿ. ಇದನ್ನು ಈಸ್ಟಿವೇಷನ್ ಅಂತ ಕರಿತೀವಿ. ಹಾಗಿದ್ರೆ ಈಸ್ಟಿವೇಷನ್ಗೆ ಯಾವ ಸ್ಲೀಪ್ ಅಂತ ಕರಿಬೋದು? ಬಹಳ ಸಿಂಪಲ್ ಆಗಿ ಹೇಳೋದಾದ್ರೆ ಈಸ್ಟಿವೇಷನ್ ಇಸ್ ನಥಿಂಗ್ ಬಟ್ ಸಮ್ಮರ್ ಸ್ಲೀಪ್. ಇನ್ನೊಂದು ತರಹದ ರೆಸ್ಪಾನ್ಸ್ ಯಾವುದು ಅಂತಂದ್ರೆ ಡಯಾಪಾಸ್. Many zooplanktons, they undergo a stage of suspended developments in unfavorable conditions. This phenomena is called diapause. ಇದನ್ನು ನಾವು ನೀರಿನಲ್ಲಿರ್ತಕ್ಕಂಥ ಅನೇಕ ಸಣ್ಣ ಸಣ್ಣ ಜೀವಿಗಳಲ್ಲಿ, ಕೆಲವು ಇನ್ಸೆಕ್ಟ್ಗಳಲ್ಲೂ ಕೂಡ ಇದನ್ನು ನಾವು ಅಬ್ಸರ್ವ್ ಮಾಡಬಹುದು. ಹಾಗಿದ್ರೆ ಒಂದು ಪ್ರಶ್ನೆಯನ್ನು ನೋಡೋಣ. ಅನಿಮಲ್ಸ್ ಅಂಡರ್ಗೋ ಇನ್ಆಕ್ಟಿವ್ ಸ್ಟೇಜ್ ಡ್ಯೂರಿಂಗ್ ವಿಂಟರ್ ಇಸ್ ನೌನ್ ಆಸ್. ಇದನ್ನು ಈಗಷ್ಟೇ ಹೇಳಿದೆ ನಾನು. ವಿಂಟರ್ನಲ್ಲಿ ಅನಿಮಲ್ಗಳು ತಮ್ಮ ಆಕ್ಟಿವಿಟಿಯನ್ನು ಕಮ್ಮಿ ಮಾಡಿಕೊಂಡು ವಿಂಟರ್ ಸ್ಲೀಪ್ ಅನ್ನುವಂಥ ಫಿನಾಮಿನಾಕ್ಕೆ ಎಂಟರ್ ಆಗ್ತವೆ. ಹಾಗಿದ್ರೆ ಇದರ ಅರ್ಥವೇನು? ಇದರ ಅರ್ಥ ಹೈಬರ್ನೇಷನ್ ಅಂತ. ಹೈಬರ್ನೇಷನ್ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ಆನಿಮಲ್ಗಳು ಏಬಯೋಟಿಕ್ ಸ್ಟ್ರೆಸ್ಗೆ ರೆಸ್ಪಾಂಡ್ ಮಾಡೋದಕ್ಕೆ ಕೆಲವು ಸನ್ನಿವೇಶಗಳಲ್ಲಿ ಬೇರೆ ಬೇರೆ ತರಹದ ಮೆಕ್ಯಾನಿಸಮ್ಗಳನ್ನು ಕಂಡುಹಿಡ್ಕೊಂಡಿದ್ದಾವೆ. ಇಫ್ ದೇ ಕೆನಾಟ್ ಮೂವ್, ದ ಓನ್ಲಿ ಆಲ್ಟರ್ನೇಟಿವ್ ಸೊಲ್ಯೂಷನ್ ಈಸ್ ದೇ ಹ್ಯಾವ್ ಟು ಅಡಾಪ್ಟ್ ಇನ್ ದ ಏರಿಯಾ ಇನ್ ವಿಚ್ ದೇ ಲಿವ್. So what is adaptation? Adaptation is any attribute of the organism. ಅದು ಮಾರ್ಫಾಲಜಿಕಲ್ ಆಗಿರ್ಬೋದು ಅಡಾಪ್ಟೇಷನ್, ಫಿಸಿಯೋಲಾಜಿಕಲ್ ಆಗಿರ್ಬೋದು ಅಥವಾ ಬಿಹೇವಿಯರಲ್ ಆಗಿರ್ಬೋದು, ವಿಚ್ ಮೇಕ್ಸ್ ದ ಆರ್ಗ್ಯಾನಿಸಮ್ ಟು ಸರ್ವೈವ್ ಅಂಡ್ ರಿಪ್ರೊಡ್ಯೂಸ್ ಇನ್ ಇಟ್ಸ್ ಹ್ಯಾಬಿಟ್ಯಾಟ್. ಆಸ್ ಅ ರಿಸಲ್ಟ್ ದೇ ಕ್ಯಾನ್ ಸರ್ವೈವ್ ಇನ್ ದೇರ್ ಓನ್ ಹ್ಯಾಬಿಟ್ಯಾಟ್. ಮೇಕಿಂಗ್ ಫಿಸಿಯೋಲಾಜಿಕಲ್ ಅಡ್ಜಸ್ಟ್ಮೆಂಟ್ ಆರ್ ಮೈಗ್ರೇಷನ್ ಕ್ಯಾನ್ ಆಲ್ಸೋ ಬಿ ಕಾಲ್ಡ್ ಆಸ್ ಅಡಾಪ್ಟೇಷನ್. ಈ ಇದರೊಳಗೆ ನೀವೊಂದು ಚಿತ್ರ ನೋಡ್ತಾ ಇದ್ದೀರಿ. ಇದು ಕಾಂಗರೂ ರ್ಯಾಟ್ ಅನ್ನುವಂತಹ ಜೀವಿಯ ಚಿತ್ರ. ಕಾಂಗರೂ ರ್ಯಾಟ್ ಬದುಕುವುದು ನಾರ್ತ್ ಅಮೆರಿಕನ್ ಡೆಸರ್ಟ್ಸ್ ಅಲ್ಲಿ. ಡೆಸರ್ಟ್ ಅಲ್ಲಿ ವಾಸವಾಗೋದಕ್ಕೆ ಕಾಂಗರೂ ರ್ಯಾಟ್ ತನ್ನ ದೇಹದಲ್ಲಿ ಅನೇಕ ಮಾಡಿಫಿಕೇಶನ್ಗಳನ್ನು ಮಾಡಿಕೊಂಡು ಆ ಜಾಗದಲ್ಲಿ ಬದುಕೋದಕ್ಕೆ ಅಡಾಪ್ಟ್ ಆಗಿದೆ. ಅದು ಎಷ್ಟೋ ದಿನಗಳ ಕಾಲ ನೀರು ಕುಡಿಯೋದಿಲ್ಲ. ಎನರ್ಜಿ ರಿಕ್ವೈರ್ಮೆಂಟ್ಸ್ಗೆ ಅದು ಬೀಟಾ ಆಕ್ಸಿಡೇಷನ್ ಆಫ್ ಫ್ಯಾಟ್ ಅಲ್ಲಿ ಎನರ್ಜಿಯನ್ನು ಪಡ್ಕೊಳ್ಳುತ್ತೆ, ವಾಟರ್ನ ಪಡ್ಕೊಳ್ಳುತ್ತೆ. ಹಾಗೇನೆ ಈ ಜೀವಿ ಸೀಡ್ಸ್ನ ತಿಂದು ಬದುಕತ್ತೆ ಮತ್ತು ಕಾನ್ಸಂಟ್ರೇಟೆಡ್ ಯೂರಿನ್ನ ಪ್ರೊಡಕ್ಷನ್ ಮಾಡುತ್ತೆ. ಇವೆಲ್ಲವೂ ಕೂಡ ಕಾಂಗ್ರೂ ರ್ಯಾಟ್ ನಾರ್ತ್ ಅಮೆರಿಕನ್ ಡೆಸರ್ಟ್ ಅಲ್ಲಿ ವಾಸವಾಗೋದಕ್ಕೆ ಆಗಿರ್ತಕ್ಕಂತಹ ಫಿಸಿಯೋಲಾಜಿಕಲ್ ಅಡಾಪ್ಟೇಷನ್ಸ್. ಹಾಗಿದ್ರೆ ಪ್ಲಾಂಟ್ಗಳು ಹೇಗೆ ಡೆಸರ್ಟ್ ಅಲ್ಲಿ ಅಡಾಪ್ಟ್ ಆಗಿದ್ದಾವೆ ನೋಡಿ. ಮೊದಲನೇದಾಗಿ ದೇ ಹ್ಯಾವ್ ಥಿಕ್ ಕ್ಯೂಟಿಕಲ್ ಆನ್ ದೇರ್ ಲೀಫ್ ಸರ್ಫೇಸ್. ಯಾಕೆ ಅಂತಂದ್ರೆ ಥಿಕ್ ಕ್ಯೂಟಿಕಲ್ ಕ್ಯಾನ್ ಅವಾಯ್ಡ್ ಟ್ರಾನ್ಸ್ಪಿರೇಷನ್. ಅದೇ ತರ ಸಂಕನ್ ಸ್ಟೊಮ್ಯಾಟಾ, ಡೀಪ್ ಸೀಟೆಡ್ ಸ್ಟೊಮ್ಯಾಟಾ ಹೆಲ್ಪ್ ಇನ್ ರಿಡ್ಯೂಸಿಂಗ್ ದ ಟ್ರಾನ್ಸ್ಪಿರೇಷನ್. ಅಂಡ್ ದೇ ಹ್ಯಾವ್ ಎ ಸ್ಪೆಷಲ್ ಫೋಟೋಸಿಂಥೆಟಿಕ್ ಪಾತ್ವೆ, ಕ್ಯಾಮ್ ಪಾತ್ವೆ ಅಂತ ಕರಿತೀವಿ. ರಾತ್ರಿ ಹೊತ್ತು ಸ್ಟೊಮ್ಯಾಟೊ ಓಪನ್ ಆಗುತ್ತೆ, ಬೆಳಿಗ್ಗೆ ಹೊತ್ತು ಸ್ಟೊಮ್ಯಾಟೊ ಕ್ಲೋಸ್ ಆಗುತ್ತೆ. ಆದ್ರಿಂದ ರಾತ್ರಿ ಹೊತ್ತಿನಲ್ಲಿ ಕಾರ್ಬನ್ ಡೈಆಕ್ಸೈಡ್ ಎಂಟರ್ ಆಗುತ್ತೆ. ನಾಲ್ಕನೇ ಅಡಾಪ್ಟೇಷನ್ ಅಂದ್ರೆ ನೀವು ಈಗಾಗಲೇ ನೋಡಿರ್ತಕ್ಕಂತಹ ಗಿಡ ಕ್ಯಾಕ್ಟಸ್ ಅಂತ ಕರಿತೀವಿ. ಅದರೊಳಗೆ ಲೀವ್ಸ್ ಆರ್ ಮಾಡಿಫೈಡ್ ಇಂಟು ಸ್ಪೈನ್ ಲೈಕ್ ಸ್ಟ್ರಕ್ಚರ್. ಅದೇ ತರಹ ಕ್ಯಾಕ್ಟಸ್ನಲ್ಲಿ ಫ್ಲಾಟ್ ಗ್ರೀನ್ ಸ್ಟೆಮ್ ಅನ್ನು ನೋಡಬಹುದು. ಸ್ಟೆಮ್ ಈಸ್ ಆಲ್ವೇಸ್ ಫ್ಲಾಟ್ ಸೊ ದಟ್ ಫೋಟೋಸಿಂಥೆಟಿಕ್ ರೀಜನ್ ಈಸ್ ರೆಡ್ಯೂಸ್ಡ್. ಇನ್ನೊಂದು ಅಡಾಪ್ಟೇಷನ್ ಏನು ಅಂತಂದ್ರೆ ಆನಿಮಲ್ಸ್ ಅಡಾಪ್ಟೆಡ್ ಟು ಕೋಲ್ಡರ್ ಕ್ಲೈಮೇಟ್ಸ್. ಚಿತ್ರದಲ್ಲಿ ಕಾಣಿಸ್ತಾ ಇರತಕ್ಕಂತಹ ಬೇರೆ ಬೇರೆ ರೀತಿಯ ಮೊಲಗಳನ್ನು ನೋಡಿ. ಇದರೊಳಗೆ ಆರ್ಕ್ಟಿಕ್ ರೀಜನ್ ನಲ್ಲಿ ವಾಸವಾಗುವಂತಹ ಮೊಲದ ಲಿಮ್ಸ್ ತುಂಬಾ ಶಾರ್ಟ್ ಇರುತ್ತೆ. ಅದೇ ಗ್ರಾಸ್ಲ್ಯಾಂಡ್ ನಲ್ಲಿ ವಾಸವಾಗ್ತಕ್ಕಂತಹ ಮೊಲದ ಲಿಮ್ಸ್ ಉದ್ದ ಇರುತ್ತೆ. ಇದನ್ನ ನಾವು ಅಲೆನ್ಸ್ ರೂಲ್ ಅಂತ ಕರಿತೀವಿ. ಅಲೆನ್ಸ್ ರೂಲ್ ಏನ್ ಹೇಳುತ್ತೆ ಅಂತಂದ್ರೆ ಕೋಲ್ಡರ್ ಕ್ಲೈಮೇಟ್ ನಲ್ಲಿ ವಾಸವಾಗುವಂತಹ ಜೀವಿಗಳಿಗೆ ಲಿಮ್ಸ್ ತುಂಬಾ ಶಾರ್ಟ್ ಇರುತ್ತೆ ಅಂತ ಹೇಳುತ್ತೆ.
ಅದೇ ಪ್ರಶ್ನೆಯಾಗಿ ಒಮ್ಮೆ ನೋಡೋಣ. ಅನಿಮಲ್ಸ್ ಫ್ರಮ್ ಕೋಲ್ಡರ್ ಕ್ಲೈಮೇಟ್ಸ್ ಜನರಲಿ ಹ್ಯಾವ್ ಸ್ಮಾಲರ್ ಲಿಮ್ಸ್. ದಿಸ್ ಈಸ್ ಕಾಲ್ಡ್, ಉತ್ತರ ಇದಕ್ಕೆ ಅಲೆನ್ಸ್ ರೂಲ್ ಅಂತ. ನೆಕ್ಸ್ಟ್, ಜೀವಿಗಳು ಹೇಗೆ ಹೈಯರ್ ಆಲ್ಟಿಟ್ಯೂಡ್ಗೆ ಅಡಾಪ್ಟ್ ಆಗ್ತವೆ, ಎಸ್ಪೆಷಲಿ ಮನುಷ್ಯರು ಹೇಗೆ ಅಡಾಪ್ಟ್ ಆಗ್ತವೆ ಅನ್ನೋದನ್ನು ನೋಡೋಣ. ಒಬ್ಬ ಮನುಷ್ಯ ಹೈ ಆಲ್ಟಿಟ್ಯೂಡ್ಗೆ ಮೂವ್ ಆದ ತಕ್ಷಣವೇ ಅವನಲ್ಲಿ ಕಾಣಿಸ್ಕೊಳ್ತಕ್ಕಂತಹ ಮೊದಲನೆಯ ಸಮಸ್ಯೆ ಏನು ಅಂತಂದರೆ ಆಲ್ಟಿಟ್ಯೂಡ್ ಸಿಕ್ನೆಸ್. ಹಾಗಿದ್ರೆ ಸಿಂಪ್ಟಮ್ಸ್ ಏನೇನು? ಮೊದಲನೇದಾಗಿ ನಾಸಿಯಾ, ಎರಡನೇದು ಫ್ಯಾಟೀಗ್, ಮೂರನೇದು ಹಾರ್ಟ್ ಪ್ಯಾಲ್ಪಿಟೇಷನ್ಸ್. ಯಾಕೆ ಹೀಗಾಗತ್ತೆ ಅಂತ ನೀವು ಕೇಳಬಹುದು. ದಿಸ್ ಈಸ್ ಡ್ಯೂ ಟು ಲೋ ಅಟ್ಮಾಸ್ಫಿರಿಕ್ ಪ್ರೆಷರ್ ಆಫ್ ಹೈ ಆಲ್ಟಿಟ್ಯೂಡ್ಸ್. ಆದ್ದರಿಂದ ಆ ಸಂದರ್ಭದಲ್ಲಿ ಬಾಡಿ ಡಸ್ ನಾಟ್ ಗೆಟ್ ಎನಫ್ ಆಕ್ಸಿಜನ್. ಹಾಗಿದ್ರೆ ಈ ಆಲ್ಟಿಟ್ಯೂಡ್ ಸಿಕ್ನೆಸ್ ಸಂದರ್ಭದಲ್ಲಿ ಬಾಡಿ ಹೇಗೆ ಅಡ್ಜಸ್ಟ್ ಆಗುತ್ತೆ ಅಥವಾ ಅಡಾಪ್ಟ್ ಆಗುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಯಾವಾಗ ಆಲ್ಟಿಟ್ಯೂಡ್ ಸಿಕ್ನೆಸ್ ಶುರುವಾಗುತ್ತೋ ಆಗ ಬಾಡಿ ಕಾಂಪನ್ಸೇಟ್ ಲೋ ಆಕ್ಸಿಜನ್ ಅವೈಲಬಿಲಿಟಿ ಬೈ ಇನ್ಕ್ರೀಸಿಂಗ್ ದ ರೆಡ್ ಬ್ಲಡ್ ಸೆಲ್ ಪ್ರೊಡಕ್ಷನ್. ಅದೇ ತರ ದ ಬಾಡಿ ಕಾಂಪನ್ಸೇಟ್ಸ್ ಡಿಕ್ರೀಸಿಂಗ್ ಬೈಂಡಿಂಗ್ ಕೆಪಾಸಿಟಿ ಆಫ್ ಹಿಮೋಗ್ಲೋಬಿನ್ ವಿತ್ ಆಕ್ಸಿಜನ್ ಬೈ ಇನ್ಕ್ರೀಸಿಂಗ್ ದ ರೇಟ್ ಆಫ್ ಬ್ರೀತಿಂಗ್. ಆದ್ದರಿಂದ ಹೈಯರ್ ಆಲ್ಟಿಟ್ಯೂಡ್ನಲ್ಲಿ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಈ ಎರಡು ಮೆಕ್ಯಾನಿಸಮ್ಗಳಿಂದಾಗಿ ನಮ್ಮ ಬಾಡಿ ಅಡಾಪ್ಟ್ ಆಗುತ್ತೆ. ಇದನ್ನು ನಾವು ಆಲ್ಟಿಟ್ಯೂಡ್ ಸಿಕ್ನೆಸ್ ಅಂತ ಕರಿತೀವಿ. ಆಲ್ಟಿಟ್ಯೂಡ್ ಸಿಕ್ನೆಸ್ಗೆ ಇರ್ತಕ್ಕಂತಹ ಒಂದು ಸೊಲ್ಯೂಷನ್ ಹೈ ಆಲ್ಟಿಟ್ಯೂಡ್ನಲ್ಲಿ ಇದು. ದಿಸ್ ಈಸ್ ಎ ಕೈಂಡ್ ಆಫ್ ಅಡಾಪ್ಟೇಷನ್. ಎಷ್ಟೋ ಜೀವಿಗಳು ತಮ್ಮ ಬಿಹೇವಿಯರಲ್ಲೂ ಕೂಡ ಅಡಾಪ್ಟ್ ಆಗಿರ್ತವೆ ತಾನು ಬದುಕ್ತಕ್ಕಂಥ ವಾತಾವರಣದಲ್ಲಿ. ಫಾರ್ ಎಕ್ಸಾಂಪಲ್, ಡೆಸರ್ಟ್ ಲಿಸರ್ಡ್ಸ್, they bask in the sun in order to enhance the body temperature. They bask in the sun and absorb light when the body temperature drops below the comfort zone. ಅದೇ ತರಹ ಟೆಂಪರೇಚರ್ ಹೆಚ್ಚಾದಾಗ they move to the shader areas. ಕೆಲವು ಜೀವಿಗಳು, some species burrowing into the soil to hide and escape from the above ground heat so that the body mechanism of metabolism can be minimized. ಇದು ಬಿಹೇವಿಯರಲ್ ಅಡಾಪ್ಟೇಷನ್ಗೆ ಇರ್ತಕ್ಕಂಥ ಅತ್ಯುತ್ತಮವಾದಂತಹ ಉದಾಹರಣೆ. ನಂತರದ ಹಂತದಲ್ಲಿ ನೀವು ಪಾಪ್ಯುಲೇಷನ್ ಬಗ್ಗೆ ಓದಿದ್ದೀರಿ. ಪಾಪ್ಯುಲೇಷನ್ ಅಂದರೆ ಏನು? ಪಾಪ್ಯುಲೇಷನ್ ಇಸ್ ಎ ಗ್ರೂಪ್ ಆಫ್ ಇಂಡಿವಿಜುವಲ್ಸ್ ಲಿವಿಂಗ್ ಇನ್ ಎ ವೆಲ್ ಡಿಫೈನ್ಡ್ ಜಿಯೋಗ್ರಾಫಿಕಲ್ ಏರಿಯಾ ಅಂಡ್ ದೇ ಶೇರ್ ಆರ್ ಕಾಂಪೀಟ್ ಫಾರ್ ಸಿಮಿಲರ್ ರಿಸೋರ್ಸಸ್ ಅಂಡ್ ದೇ ಪೊಟೆನ್ಷಿಯಲಿ ಇಂಟರ್ಬ್ರೀಡ್ ಟು ಪ್ರೊಡ್ಯೂಸ್ ದೇರ್ ಆಫ್ ಸ್ಪ್ರಿಂಗ್ಸ್. ಇದನ್ನು ನಾವು ಜೀವಿ ಸಂದಣಿ ಅಂತ ಕರಿತೀವಿ. ತುಂಬ ಸರಳವಾಗಿ ಹೇಳಬೇಕು ಅಂದರೆ ಒಂದು ಸ್ಪೀಶೀಸ್ನ ಮೆಂಬರ್ಗಳು ಒಂದು ಜಾಗದಲ್ಲಿ ಆಕ್ಯುಪೈ ಆಗಿರ್ತಕ್ಕಂತಹ ಒಂದು ಅಂಶವನ್ನು ನಾವು ಪಾಪ್ಯುಲೇಷನ್ ಅಂತ ಕರಿತೀವಿ. ಹಾಗಿದ್ರೆ ಒಂದು ಪಾಪ್ಯುಲೇಷನ್ನ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಏನು? ಮೊದಲನೇದಾಗಿ ಪಾಪ್ಯುಲೇಷನ್ನಲ್ಲಿ ಬರ್ತ್ ರೇಟ್ ಮತ್ತು ಡೆತ್ ರೇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಎಷ್ಟು ಜೀವಿ ಹುಟ್ಟಿದಾವೆ, ಎಷ್ಟು ಜೀವಿ ಸತ್ತಿದಾವೆ ಅನ್ನೋದು. ಎರಡನೇದು ಸೆಕ್ಸ್ ರೇಷಿಯೋ, ಎಷ್ಟು ಮೇಲ್ ಆರ್ಗ್ಯಾನಿಸಮ್ಗಳಿದಾವೆ, ಎಷ್ಟು ಫಿಮೇಲ್ ಆರ್ಗ್ಯಾನಿಸಮ್ ಇದಾವೆ ಅನ್ನೋದು. ಮೂರನೇದೇನು ಅಂತಂದ್ರೆ, ಒಂದು ಪಾಪ್ಯುಲೇಷನ್ನಲ್ಲಿ ಎಟ್ ಎ ಪರ್ಟಿಕ್ಯುಲರ್ ಪೀರಿಯಡ್ ಆಫ್ ಟೈಮ್ ವಿ ಕ್ಯಾನ್ ಸಿ ದ ಪೀಪಲ್ ಆಫ್ ಡಿಫರೆಂಟ್ ಏಜ್ ಗ್ರೂಪ್ಸ್. ಬಹಳ ಮುಖ್ಯವಾಗಿ ನಾವು ನೆನ್ಪಿಟ್ಕೋಬೇಕಾಗಿರೋದು ಬರ್ತ್ ರೇಟ್ ಮತ್ತು ಡೆತ್ ರೇಟ್. ಇದನ್ನು ಯಾವತ್ತು ನಂಬರ್ಸ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾರೆ. ಈ ಬರ್ತ್ ರೇಟ್, ಡೆತ್ ರೇಟ್ ಎಲ್ಲವನ್ನು ನಾವು ಕನ್ಸಿಡರ್ ಮಾಡಿ ಪಾಪ್ಯುಲೇಷನ್ ಸೆನ್ಸಸ್ ಮಾಡಿದಾಗ ಒಂದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಅನ್ನು ನಾವು ಡೆವಲಪ್ ಮಾಡ್ತೀವಿ. ಅದನ್ನೇ ನಾವು ಏಜ್ ಪಿರಮಿಡ್ ಅಂತ ಕರಿತೇವೆ. ಇಫ್ ದ ಏಜ್ ಡಿಸ್ಟ್ರಿಬ್ಯೂಷನ್ ಇಸ್ ಪ್ಲಾಟೆಡ್ ಫಾರ್ ಎ ಪಾಪ್ಯುಲೇಷನ್, ದ ರಿಸಲ್ಟಿಂಗ್ ಸ್ಟ್ರಕ್ಚರ್ ಇಸ್ ಕಾಲ್ಡ್ ಏಜ್ ಪಿರಮಿಡ್. ಜಗತ್ತಿನ ಬೇರೆ ಬೇರೆ ದೇಶಗಳ ಪಾಪ್ಯುಲೇಷನ್ ಅಬ್ಸರ್ವ್ ಮಾಡಿದಾಗ ಮೂರು ರೀತಿಯ ಏಜ್ ಪಿರಮಿಡ್ನ ಅಬ್ಸರ್ವ್ ಮಾಡಬಹುದು. ಮೊದಲನೇದಾಗಿ ಪಾಪ್ಯುಲೇಷನ್ ಎಕ್ಸ್ಪ್ಯಾಂಡ್ ಆಗ್ತಾ ಇದ್ರೆ ಅದನ್ನು ಎಕ್ಸ್ಪ್ಯಾಂಡಿಂಗ್ ಏಜ್ ಪಿರಮಿಡ್ ಅಂತ ಕರಿತೀವಿ. ಪಾಪ್ಯುಲೇಷನ್ ಅನೇಕ ವರ್ಷಗಳ ಕಾಲ ಒಂದೇ ತರ ಇದ್ರೆ ಅದನ್ನು ಸ್ಟೇಬಲ್ ಪಿರಮಿಡ್ ಅಂತ ಕರಿತೀವಿ. ಮೂರನೇದು ಪಾಪ್ಯುಲೇಷನ್ ಕಮ್ಮಿ ಆಗ್ತಾ ಇದೆ ಅಂತಂದ್ರೆ ಅದನ್ನು ಡಿಕ್ಲೈನಿಂಗ್ ಪೀರಿಯಡ್ ಅಂತ ಕರಿತೇವೆ. ಈ ಏಜ್ ಪಿರಮಿಡ್ ಈ ಚಿತ್ರದಲ್ಲಿ ನೀವು ನೋಡ್ತಾ ಇರತಕ್ಕಂಥದ್ದು ಭಾರತದ 2016ನೇ ಸೆನ್ಸಸ್ನ ಅಂಕಿಅಂಶಗಳ ಆಧಾರದ ಮೇಲೆ ತಯಾರಿಸಿದಂತಹ ಏಜ್ ಪಿರಮಿಡ್. ನೋಡಿ, ಒಂದು ಕಡೆ ಮೇಲ್, ಇನ್ನೊಂದು ಕಡೆ ಫಿಮೇಲ್, ಮಧ್ಯದಲ್ಲಿ ಏಜ್ ಗ್ರೂಪ್ ಅನ್ನು ಬರೆದಿದ್ದಾರೆ. 0 to 4, 5 to 9, ಅಪ್ ಟು 100 ಈ ತರ ಬರೆದಿದ್ದಾರೆ. ಇನ್ನೊಂದು ಏಜ್ ಪಾಪ್ಯುಲೇಷನ್ ಅನ್ನು ಮಿಲಿಯನ್ಸ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಈ ತರಹದ ಏಜ್ ಗ್ರೂಪ್ ಏಜ್ ಪಿರಮಿಡ್ ನ ಕನ್ಸ್ಟ್ರಕ್ಟ್ ಮಾಡಬೇಕಾದ್ರೆ ಸೆನ್ಸಸ್ ಮಾಡಬೇಕಾಗತ್ತೆ. ಇದನ್ನ ಏಜ್ ಪಿರಮಿಡ್ ಅಂತ ಕರಿತೀವಿ. ಹಾಗಿದ್ರೆ ಒಂದು ಜೀವಿಯ ಪಾಪ್ಯುಲೇಷನ್ ಡೆನ್ಸಿಟಿಯನ್ನ ಮೆಷರ್ ಮಾಡಬೇಕಾದ್ರೆ ನಾವು ಏನೇನು ಯಾವ್ಯಾವ ರೀತಿನಲ್ಲಿ ಮೆಷರ್ ಮಾಡಬಹುದು ಅಂತ. ಮೊದಲನೇದಾಗಿ ಕೌಂಟಿಂಗ್ ದ ನಂಬರ್, ಟೈಗರ್ ಸೆನ್ಸಸ್ ಮಾಡ್ತಾರೆ, ಕೌಂಟಿಂಗ್ ದ ನಂಬರ್. ಎರಡನೇದು ಸಸ್ಯಗಳಾಗಿದ್ರೆ ಪರ್ಸೆಂಟೇಜ್ ಕವರ್. ಮೂರನೇದು ಸಸ್ಯಗಳ ಬಗ್ಗೆ, ಮರಗಳ ಬಗ್ಗೆ ಹೇಳೋದಾದ್ರೆ ರಿಲೇಟಿವ್ ಡೆನ್ಸಿಟಿ. ನಾಲ್ಕನೇದು ಪ್ಲಾಂಟ್ಸ್ ಬಗ್ಗೆ, ಫಾರೆಸ್ಟ್ ನಲ್ಲಿ ನಾವು ಪಾಪ್ಯುಲೇಷನ್ ಡೆನ್ಸಿಟಿ ಸ್ಟಡಿ ಮಾಡಬೇಕಾದ್ರೆ ಬಯೋಮಾಸ್ ಸ್ಟಡಿ ಮಾಡ್ತೀವಿ. ಟೈಗರ್ ಸೆನ್ಸಸ್ ಹೇಗೆ ಮಾಡ್ತಾರೆ ಅಂತಕ್ಕಂಥದ್ದು ತುಂಬಾ ಕುತೂಹಲದ ವಿಷಯ. ಯಾಕೆಂತಂದ್ರೆ ಟೈಗರ್ ಇಸ್ ಎ ಕಾರ್ನಿವೋರ್. ಟೈಗರ್ ಸೆನ್ಸಸ್ ಮಾಡುವವರು ಟೈಗರ್ ಸೆನ್ಸಸ್ ನಲ್ಲಿ
ಅವುಗಳ ಫೀಕಲ್ ಮ್ಯಾಟರ್ನ ಹುಡ್ಕೊಂಡು ಹೋಗ್ತಾರೆ ಮತ್ತು ಪಗ್ ಮಾರ್ಕ್ಸ್ ಅನ್ನು ಹುಡುಕ್ತಾರೆ. ಪಾಪ್ಯುಲೇಷನ್ ಆಫ್ ಟೈಗರ್ ಮಾಡಬೇಕಾದ್ರೆ ಅವೆರಡನ್ನೂ ಕನ್ಸಿಡರ್ ಮಾಡಿದಾಗ ಒಂದು ಜಿಯೋಗ್ರಫಿಕಲ್ ಏರಿಯಾದಲ್ಲಿ ಎಷ್ಟು ಟೈಗರ್ಗಳು ಇರಬಹುದು ಅನ್ನುವುದನ್ನು ಹುಡುಕಬಹುದಾಗಿದೆ. ಸೊ ಪಾಪ್ಯುಲೇಷನ್ ಆಫ್ ಟೈಗರ್ ಸೆನ್ಸಸ್ ನಮ್ಮ ದೇಶದಲ್ಲಿ ಆಗಿಂದಾಗೆ ನಡೀತಾ ಇರುತ್ತೆ. ಹಾಗಿದ್ರೆ ಒಂದು ಪಾಪ್ಯುಲೇಷನ್ ಡೆನ್ಸಿಟಿಯ ಸ್ಪೆಷಾಲಿಟಿ ಏನು? ಒಂದು ವಿಷಯವನ್ನು ನೆನ್ಪಿಟ್ಕೊಳ್ಳಿ, ಯಾವುದೇ ಪಾಪ್ಯುಲೇಷನ್ ಯಾವುದೇ ಏರಿಯಾದಲ್ಲಿ ಕಾನ್ಸ್ಟೆಂಟ್ ಆಗಿ ಇರೋದಿಲ್ಲ. ಕಾರಣ ಏನು ಅಂತಂದ್ರೆ 4 ಫ್ಯಾಕ್ಟರ್ಗಳು ಈ ಪಾಪ್ಯುಲೇಷನ್ ಅನ್ನ ಕಂಟ್ರೋಲ್ ಮಾಡ್ತಾ ಇರ್ತವೆ ಅಥವಾ ಚೇಂಜ್ ಮಾಡ್ತಾ ಇರ್ತವೆ. ಉದಾಹರಣೆಗೆ ಒಂದಷ್ಟು ಜೀವಿಗಳು ಹುಟ್ಟಬಹುದು, ಅದನ್ನು ನೆಟಾಲಿಟಿ ಅಂತ ಕರೆಯೋಣ. ಒಂದಷ್ಟು ಜೀವಿಗಳು ಸಾಯಬಹುದು, ಅದನ್ನು ಮೊರ್ಟಾಲಿಟಿ ಅಂತ ಕರೆಯೋಣ. ಒಂದಷ್ಟು ಜೀವಿಗಳು ಒಂದು ಪಾಪ್ಯುಲೇಷನ್ಗೆ ಬರಬಹುದು, ಇಮಿಗ್ರೇಷನ್ ಅಂತ ಕರೆಯೋಣ. ಅದೇ ಪಾಪ್ಯುಲೇಷನ್ ಅಲ್ಲಿ ಒಂದಷ್ಟು ಜೀವಿಗಳು ಹೊರ ಹೋಗಬಹುದು, ಅದನ್ನು ಎಮಿಗ್ರೇಷನ್ ಅಂತ ಕರೆಯೋಣ. ಈ 4 ಕಾರಣಗಳಿಂದಾಗಿ ಒಂದು ಪಾಪ್ಯುಲೇಷನ್ ಸೈಜ್ ಇನ್ ಎ ಗಿವನ್ ಪೀರಿಯಡ್ ನಾವು ಕಾನ್ಸ್ಟೆಂಟ್ ಅಂತ ಹೇಳೋದಕ್ಕೆ ಬರೋದಿಲ್ಲ. ಹಾಗಿದ್ರೆ ಪಾಪ್ಯುಲೇಷನ್ ಆಟ್ರಿಬ್ಯೂಟ್ಸ್ ನಲ್ಲಿ ನೆಟಾಲಿಟಿ ಅಂದ್ರೆ ಏನು? ನಂಬರ್ ಆಫ್ ಬರ್ತ್ಸ್ ಇನ್ ಗಿವನ್ ಪೀರಿಯಡ್ ಇನ್ ಅ ಗಿವನ್ ಪಾಪ್ಯುಲೇಷನ್. ಮಾರ್ಟಾಲಿಟಿ ಅಂದ್ರೆ ಏನು? ನಂಬರ್ ಆಫ್ ಡೆತ್ಸ್ ಇನ್ ದ ಪಾಪ್ಯುಲೇಷನ್ ಇನ್ ಅ ಗಿವನ್ ಪೀರಿಯಡ್ ಆಫ್ ಟೈಮ್. ಇಮಿಗ್ರೇಷನ್ ಅಂದ್ರೆ ಏನು? ಇಟ್ ಈಸ್ ದ ನಂಬರ್ ಆಫ್ ಇಂಡಿವಿಜುವಲ್ಸ್ ಆಫ್ ದ ಸೇಮ್ ಸ್ಪೀಶೀಸ್ ದಟ್ ಹ್ಯಾವ್ ಕಮ್ ಟು ದ ಹ್ಯಾಬಿಟ್ಯಾಟ್ ಫ್ರಮ್ ಎಲ್ಸ್ವೇರ್. ಎಮಿಗ್ರೇಷನ್ ಅಂದ್ರೆ ಏನು? ನಂಬರ್ ಆಫ್ ಇಂಡಿವಿಜುವಲ್ಸ್ ಆಫ್ ದ ಪಾಪ್ಯುಲೇಷನ್ ಹೂ ಲೆಫ್ಟ್ ದ ಹ್ಯಾಬಿಟ್ಯಾಟ್ ಅಂಡ್ ಗಾನ್ ಎಲ್ಸ್ವೇರ್ ಡ್ಯೂರಿಂಗ್ ಎ ಗಿವನ್ ಪೀರಿಯಡ್ ಆಫ್ ಟೈಮ್ ಅಂತ ಅರ್ಥ. ಹಾಗಿದ್ರೆ ಒಂದು ಪ್ರಶ್ನೆಯನ್ನು ನೋಡೋಣ. The change in population size at a given time interval t is given by the expression nt is equal to n0 plus b plus i minus d plus e. ಈ ಫಾರ್ಮುಲಾದಲ್ಲಿ i ಮತ್ತೆ b ಮತ್ತೆ d ಏನನ್ನ ರೆಪ್ರೆಸೆಂಟ್ ಮಾಡ್ತವೆ ಅಂತ ಈಗಷ್ಟೇ ಹೇಳಿದೆ ನಾನು. ಪಾಪ್ಯುಲೇಷನ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ 4 ಫಿನಾಮಿನಾ ವರ್ಕ್ ಆಗ್ತಾ ಇರುತ್ತೆ. ಒಂದು ಬರ್ತ್ ರೇಟ್, ಅದನ್ನು ಬಿ ಅಂತ ಕರೆಯೋಣ. ಇನ್ನೊಂದು ಡೆತ್ ರೇಟ್, ಡಿ ಅಂತ ಕರೆಯೋಣ. ಇನ್ನೊಂದು ಇಮಿಗ್ರೇಷನ್, ಐ ಅಂತ ಕರೆಯೋಣ. ಇನ್ನೊಂದು ಎಮಿಗ್ರೇಷನ್, ಇ ಅಂತ ಕರೆಯೋಣ. ಹಾಗಿದ್ರೆ ಐ ಅಂದ್ರೆ ಏನು, ಬಿ ಅಂದ್ರೆ ಏನು, ಡಿ ಅಂದ್ರೆ ಏನು ಅನ್ನೋದನ್ನ ತುಂಬಾ ಸುಲಭವಾಗಿ ನೀವು ಊಹಿಸಬಹುದು. ಐ ಅಂದ್ರೆ ರೇಟ್ ಆಫ್ ಇಮಿಗ್ರೇಷನ್, ಡಿ ಅಂದ್ರೆ ನೆಟಾಲಿಟಿ ರೇಟ್, ಇ ಅಂದ್ರೆ ಮಾರ್ಟಾಲಿಟಿ ರೇಟ್. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪಾಪ್ಯುಲೇಷನ್ ಮುಂದಿನ ಪ್ರಶ್ನೆ, in a population natality is balanced by mortality, then there will be 4 ಆಪ್ಷನ್ಗಳನ್ನು ನೋಡಿ. ಡಿಕ್ರೀಸ್ ಇನ್ ಪಾಪ್ಯುಲೇಷನ್ ಗ್ರೋತ್, ಎರಡನೇದು ಝೀರೋ ಪಾಪ್ಯುಲೇಷನ್ ಗ್ರೋತ್, ಮೂರನೇದು ಇನ್ಕ್ರೀಸ್ ಇನ್ ಪಾಪ್ಯುಲೇಷನ್ ಗ್ರೋತ್, ನಾಲ್ಕನೇದು ಓವರ್ ಪಾಪ್ಯುಲೇಷನ್. ಪ್ರಶ್ನೆಯಲ್ಲಿ ಒಂದು ಅಂಶವನ್ನು ಗಮನಿಸಿ, ನೆಟಾಲಿಟಿ ಈಸ್ ಬ್ಯಾಲೆನ್ಸ್ಡ್ ಬೈ ಮಾರ್ಟಾಲಿಟಿ. ನೆಟಾಲಿಟಿ ಇಸ್ ಬರ್ತ್ ರೇಟ್, ಮಾರ್ಟಾಲಿಟಿ ಇಸ್ ಡೆತ್ ರೇಟ್. ಒಂದು ಪಾಪ್ಯುಲೇಷನ್ ಅಲ್ಲಿ ಈ ವರ್ಷ 20 ಜನ ತೀರ್ಕೊಂಡ್ರು, 20 ಮಕ್ಕಳು ಹುಟ್ಟಿದ್ರು ಅಂತ ಲೆಕ್ಕ ಹಾಕಿದಾಗ ಆ ಪಾಪ್ಯುಲೇಷನ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಏನು? ಅಲ್ಲಿ ಆ ಪಾಪ್ಯುಲೇಷನ್ ಅಲ್ಲಿ ಯಾವುದೇ ತರಹದ ಗ್ರೋತ್ ಇರೋದಿಲ್ಲ ಅಂತ ಅರ್ಥ. ಹಾಗಿದ್ರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಝೀರೋ ಪಾಪ್ಯುಲೇಷನ್ ಗ್ರೋತ್ ಅಂತ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ದ ಕ್ಯಾರೆಕ್ಟರಿಸ್ಟಿಕ್ ಪಾಪ್ಯುಲೇಷನ್ ಗ್ರೋತ್ ಕರ್ವ್ ಆಫ್ ಬ್ಯಾಕ್ಟೀರಿಯಾ ಈಸ್. ಬ್ಯಾಕ್ಟೀರಿಯಾ ಒಂದು ಕಂಫರ್ಟಬಲ್ ಅಥವಾ ಕನ್ವೀನಿಯಂಟ್ ಎನ್ವಿರಾನ್ಮೆಂಟಲ್ಲಿ ನ್ಯಾಚುರಲ್ ರಿಸೋರ್ಸಸ್ ಎಲ್ಲ ಚೆನ್ನಾಗಿದ್ದಾಗ ಬ್ಯಾಕ್ಟೀರಿಯಾ ಬೆಳೆದಾಗ ಅದರ ಗ್ರೋತ್ ಕರ್ವ್ ಹೇಗಿರುತ್ತೆ? ಎ ಸ್ಟ್ರೈಟ್, ಬಿ ಎಸ್ ಶೇಪ್ಡ್, ಸಿ ಜೆ ಶೇಪ್ಡ್, ಡಿ ರ್ಯಾಂಡಮ್. ವೆನ್ ದ ಕಂಡೀಷನ್ಸ್ ಆರ್ ಫೇವರಬಲ್ ಬ್ಯಾಕ್ಟೀರಿಯಾ ಕ್ಯಾನ್ ಗೋ ಎಕ್ಸ್ಪೊನೆನ್ಷಿಯಲಿ. ಆದ್ದರಿಂದ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಜೆ ಶೇಪ್ಡ್ ಕರ್ವ್ ಈಸ್ ಒಬ್ಟೈನ್ಡ್. ಮುಂದಿನ ಪ್ರಶ್ನೆಯನ್ನು ನೋಡೋಣ. The obvious relationship demonstrated by a food chain is option A competition, B predation, C parasitism, fourth one mutualism. ಇವೆಲ್ಲವೂ ಕೂಡ ಒಂದು ತರಹದ ಪಾಪ್ಯುಲೇಷನ್ ಇಂಟ್ರಾಕ್ಷನ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇಲ್ಲಿ ಪ್ರಶ್ನೆ ಏನು ಹೇಳುತ್ತೆ? ರಿಲೇಶನ್ಶಿಪ್ ಡೆಮಾನ್ಸ್ಟ್ರೇಟೆಡ್ ಬೈ ಫುಡ್ ಚೈನ್. ಫುಡ್ ಚೈನ್ ಕಲ್ಪನೆ ಮಾಡ್ಕೊಳ್ಳಿ. ಒಂದು ಗ್ರಾಸ್ಲ್ಯಾಂಡ್ ಎಕೋಸಿಸ್ಟಮ್ನಲ್ಲಿ ಫುಡ್ ಚೈನ್ ಪ್ರಾರಂಭದಲ್ಲಿ ಪ್ರೊಡ್ಯೂಸರ್ಸ್ ಗ್ರಾಸಸ್ ಇದ್ರೆ ಅದನ್ನು ತಿನ್ನೋದಕ್ಕೆ ಗ್ರಾಸ್ ಹಾಪರ್ ಇರುತ್ತೆ. ಗ್ರಾಸ್ ಹಾಪರ್ನ ತಿನ್ನೋದಕ್ಕೆ ಫ್ರಾಗ್ ಇರುತ್ತೆ, ಫ್ರಾಗ್ ತಿನ್ನೋದಕ್ಕೆ ಸ್ನೇಕ್ ಇರುತ್ತೆ, ಸ್ನೇಕ್ ತಿನ್ನೋದಕ್ಕೆ ಈಗಲ್ ಇರುತ್ತೆ. ಇದನ್ನು ಫುಡ್ ಚೈನ್ ಅಂತ ಕರಿತೀವಿ. ಅಂದ್ರೆ ಒಂದು ಜೀವಿ ಇನ್ನೊಂದು ಜೀವಿಯನ್ನು ತಿನ್ನುವಂತಹ ಪ್ರೋಸೆಸ್. ಈ ಫಿನಾಮಿನಾನ ನಾವು ಪ್ರಿಡೇಷನ್ ಅಥವಾ ಪ್ರೇ ಪ್ರಿಡೇಟರ್ ರಿಲೇಶನ್ಶಿಪ್ ಅಂತ ಕರಿತೀವಿ. ಆದ್ದರಿಂದ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಪ್ರಿಡೇಷನ್. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಎ ಬರ್ಡ್ ಇಂಟ್ರೊಡ್ಯೂಸ್ಡ್ ಫ್ರಮ್ ಅನದರ್ ಕಂಟ್ರಿ ಬಿಕಮ್ಸ್ ಎ ಸೀರಿಯಸ್ ಪೆಸ್ಟ್. It's due to 1. better adaptation to new area, second one increased sexual reproduction, third one better nesting habitats,
ಫೋರ್ತ್ ಒನ್, absence ಆಫ್ ನ್ಯಾಚುರಲ್ ಪ್ರಿಡೇಟರ್ಸ್. ನಿಮಗೆ ಈಗಾಗಲೇ ಗೊತ್ತಿದೆ, ಬೇರೆ ದೇಶದಿಂದ ಬಂದಂತಹ ಜೀವಿಗಳು ನಮ್ಮ ದೇಶದಲ್ಲಿ ಅಲ್ಲಿ ಅವುಗಳನ್ನು ತಿಂದು ಬೆಳೆಯುವ ಜೀವಿಗಳು ಇಲ್ಲದೆ ಇದ್ದಾಗ ಅವುಗಳ ಪಾಪ್ಯುಲೇಷನ್ ಎನಾರ್ಮಸ್ ಆಗಿ ಇನ್ಕ್ರೀಸ್ ಆಗುತ್ತೆ ಅಂತಕ್ಕಂಥದ್ದು. ಆದ್ದರಿಂದ ಎ ಬರ್ಡ್ ಇಂಟ್ರೊಡ್ಯೂಸ್ ಫ್ರಮ್ ಅನದರ್ ಕಂಟ್ರಿ ಬಿಕಮ್ಸ್ ಎ ಸೀರಿಯಸ್ ಪೆಸ್ಟ್ ಡ್ಯೂ ಟು ದಿ ಆಬ್ಸೆನ್ಸ್ ಆಫ್ ನ್ಯಾಚುರಲ್ ಪ್ರಿಡೇಟರ್ಸ್. ಡಿ ಈಸ್ ದಿ ಕರೆಕ್ಟ್ ಆಪ್ಷನ್. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಟೂ barnacles, Balanus and Thathamelus, can both survive in the lower rocks just above the low tide line on the Scottish coast, but only Balanus actually does so, with Thathamelus adopting a higher zone. Which of the following best account for niche separation? A. Predation of Thathamelus by Balanus. B. Primary succession. C. Cooperative displacement. D. Competitive exclusion. Balanus ಮತ್ತು ಇನ್ನೊಂದು ಜೀವಿ ಒಟ್ಟಿಗೆ ಬದುಕಿದ್ರೂ ಕೂಡ Balanus ಇರುವ ಜಾಗದಲ್ಲಿ Thathamelus ಬದುಕೋದಿಲ್ಲ ಅಥವಾ ಅಲ್ಲಿ ಬರೋದಿಲ್ಲ. ಆದ್ದರಿಂದ ಸುಪೀರಿಯರ್ ಸ್ಪೀಶೀಸ್ Balanus ಆಗತ್ತೆ. ಆದ್ದರಿಂದನೇ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕಾಂಪಿಟಿಟಿವ್ ಎಕ್ಸ್ಕ್ಲೂಷನ್. ಈಗ ಚಾಪ್ಟರ್ ನಂಬರ್ 14, ಇಕೋಸಿಸ್ಟಮ್. ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಷಯಗಳನ್ನು ಹಂಚಿಕೊಳ್ಳೋಣ. ವಾಟ್ ಈಸ್ ಎನ್ ಇಕೋಸಿಸ್ಟಮ್? ಇಕೋಸಿಸ್ಟಮ್ is a functional unit of nature where living organisms interact themselves and also with the surrounding physical environment. ತುಂಬ ಸರಳವಾಗಿ ಹೇಳಬೇಕು ಅಂತಂದರೆ ಇಕೋಸಿಸ್ಟಮ್ ಕ್ಯಾನ್ ಬಿ ಕಾಲ್ಡ್ ಆಸ್ ದ ನೇಚರ್ ಇನ್ ಆ್ಯಕ್ಷನ್. ಈ ಜಗತ್ತಿನಲ್ಲಿರುವ ಎಲ್ಲ ಇಕೋಸಿಸ್ಟಮ್ಗಳನ್ನು ಅಬ್ಸರ್ವ್ ಮಾಡಿದಾಗ ನಾವು ಅವುಗಳನ್ನು ಎರಡು ಗುಂಪುಗಳಾಗಿ ವಿಂಗಡಿಸಬಹುದು. ಮೊದಲನೇದು ಅಕ್ವಾಟಿಕ್ ಎಕೋಸಿಸ್ಟಮ್. ಉದಾಹರಣೆಗೆ ಪಾಂಡ್ ಇಕೋಸಿಸ್ಟಮ್ ಇರಬಹುದು, ಲೇಕ್ ಇಕೋಸಿಸ್ಟಮ್ ಇರಬಹುದು, ಈಸ್ಚುರೈನ್ ಎಕೋಸಿಸ್ಟಮ್ ಇರಬಹುದು, ಮೆರೈನ್ ಎಕೋಸಿಸ್ಟಮ್ ಇರಬಹುದು, ರಿವರೈನ್ ಎಕೋಸಿಸ್ಟಮ್ ಇರಬಹುದು. ಇವೆಲ್ಲ ಅಕ್ವಾಟಿಕ್ ಇಕೋಸಿಸ್ಟಮ್ ಅಂತ ಕರಿತೇವೆ. ಎರಡನೇ ಗುಂಪು ಟೆರೆಸ್ಟ್ರಿಯಲ್ ಎಕೋಸಿಸ್ಟಮ್. ಫಾರೆಸ್ಟ್ ಎಕೋಸಿಸ್ಟಮ್ ಇರ್ಬೋದು, ಗ್ರಾಸ್ಲ್ಯಾಂಡ್ ಎಕೋಸಿಸ್ಟಮ್ ಇರ್ಬೋದು. ಹಾಗಿದ್ರೆ ಇಷ್ಟೇನ ಎಕೋಸಿಸ್ಟಮ್ ಅಂತ ಕೇಳ್ಬೋದು. ಮನುಷ್ಯ ಕೂಡ ಕೆಲವು ಎಕೋಸಿಸ್ಟಮ್ಗಳನ್ನು ನಿರ್ಮಾಣ ಮಾಡಿದ್ದಾನೆ. ನೀವೇ ಊಹಿಸ್ಬೋದು. ಮ್ಯಾನ್ ಮೇಡ್ ಇಕೋಸಿಸ್ಟಮ್ಸ್ ಯಾವ್ದ್ಯಾವುದು? ಮೊದಲನೇದಾಗ ಅಗ್ರಿಕಲ್ಚರಲ್ ಫೀಲ್ಡ್, ಎರಡನೇದು ಅಕ್ವೇರಿಯಂ, ಮೂರನೇದು ನಿಮ್ಮ ಮನೆಯಲ್ಲಿ ನೀವೇ ನಿರ್ಮಾಣ ಮಾಡಿರ್ತಕ್ಕಂಥ ಗಾರ್ಡನ್. ದೀಸ್ ಆರ್ ಆಲ್ ಕ್ಲಾಸಿಕಲ್ ಎಕ್ಸಾಂಪಲ್ಸ್ ಫಾರ್ ಮ್ಯಾನ್ ಮೇಡ್ ಇಕೋಸಿಸ್ಟಮ್. ಹಾಗಿದ್ರೆ ಒಂದು ಪ್ರಶ್ನೆಯನ್ನು ನೋಡೋಣ. ದಿಸ್ ಇಸ್ ದ ಮೋಸ್ಟ್ ಬೇಸಿಕ್ ಇನ್ಫಾರ್ಮೇಶನ್ ರಿಗಾರ್ಡಿಂಗ್ ಎನ್ ಆರ್ಗ್ಯಾನಿಸಮ್ ಇನ್ ಟರ್ಮ್ಸ್ ಆಫ್ ಇಕಾಲಜಿ. Question is, niche is defined as A. Position of a species in a community in relation to other species. B. Place where the organism lives. C. Place where organism lives and performs its duties. ನಾಲ್ಕನೆಯದು place where population perform their duties. Niche ಅಂತಕ್ಕಂಥದ್ದು actually an organism living in a particular area and performing its duty ಅಂತ ಅರ್ಥ. Habitat ಒಂದು ಜೀವಿಯ ಅಡ್ರೆಸ್ ಆದರೆ ನಿಶ್ ಅದರ ಅಡ್ರೆಸ್ ಅಲಾಂಗ್ ವಿತ್ ಫಂಕ್ಷನ್ ಆಗುತ್ತೆ. ಆದ್ದರಿಂದ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಏನು ಅಂತಂದರೆ ಪ್ಲೇಸ್ ವೇರ್ ಆರ್ಗ್ಯಾನಿಸಮ್ ಲಿವ್ಸ್ ಆ್ಯಂಡ್ ಪರ್ಫಾರ್ಮ್ಸ್ ಇಟ್ಸ್ ಡ್ಯೂಟಿ. ಹಾಗಿದ್ರೆ ಒಂದು ಇಕೋಸಿಸ್ಟಮ್ನ ಸ್ಟಡಿ ಮಾಡಬೇಕಾದ್ರೆ ಯಾವ ಯಾವ ಫಂಕ್ಷನಲ್ ಕಾಂಪೊನೆಂಟ್ಗಳನ್ನು ನಾವು ಅಡ್ರೆಸ್ ಮಾಡಬೇಕು ಅಂತಕ್ಕಂಥದ್ದನ್ನು ನೋಡೋಣ. ಮೊದಲನೇದಾಗಿ ಪ್ರೊಡಕ್ಟಿವಿಟಿ. ಪ್ರೊಡಕ್ಷನ್ ಅಂದ ತಕ್ಷಣ ನೆನಪು ಮಾಡ್ಕೋಬೇಕಾಗಿರೋದು ಗ್ರೀನ್ ಪ್ಲಾಂಟ್ಸ್, ಫೋಟೋಸಿಂಥಸಿಸ್. ಎರಡನೇದು ಡಿಕಂಪೋಸಿಷನ್. ಡಿಕಂಪೋಸಿಷನ್ ಅಂದ ಕೂಡಲೇ ನೀವು ನೆನಪು ಮಾಡ್ಕೋಬೇಕಾಗಿರೋದು ಬ್ಯಾಕ್ಟೀರಿಯಾ ಆ್ಯಂಡ್ ಫಂಜೈ ವಿಚ್ ವರ್ಕ್ ಆಸ್ ಸ್ಯಾಪ್ರೋಫೈಟ್ಸ್. ಮೂರನೇದು ಎನರ್ಜಿ ಫ್ಲೋ, ಹೇಗೆ ಜೀವಿಗಳಿಂದ ಜೀವಿಗೆ ಎನರ್ಜಿ ಹರಿಯುತ್ತದೆ ಅಂತಕ್ಕಂಥದ್ದು. ನಾಲ್ಕನೇದಾಗಿ ನ್ಯೂಟ್ರಿಯೆಂಟ್ ಸೈಕ್ಲಿಂಗ್. ನ್ಯೂಟ್ರಿಯೆಂಟ್ ಸೈಕ್ಲಿಂಗ್ ಅಂದರೆ ಹೇಗೆ ಮಿನರಲ್ ಎಲಿಮೆಂಟ್ಸ್ ಭೂಮಿಯಿಂದ ಜೀವಿಗೆ ಅಥವಾ ವಾತಾವರಣದಿಂದ ಜೀವಿಗೆ ಬರ್ತವೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ತೀವಿ ಇದರೊಳಗೆ. ಹಾಗಿದ್ರೆ ಪ್ರೊಡಕ್ಟಿವಿಟಿ ಅಂದರೆ ಏನು? Productivity can be defined as the rate of biomass production. ಹಾಗಿದ್ರೆ ಪ್ರೈಮರಿ ಪ್ರೊಡಕ್ಟಿವಿಟಿ ಅಂದರೆ ಏನು? ಪ್ರೈಮರಿ ಪ್ರೊಡಕ್ಟಿವಿಟಿ ಕ್ಯಾನ್ ಬಿ ಡಿಫೈನ್ಡ್ ಆಸ್ ದಿ ಅಮೌಂಟ್ ಆಫ್ ಬಯೋಮಾಸ್ ಆರ್ ಆರ್ಗ್ಯಾನಿಕ್ ಮ್ಯಾಟರ್ ಪ್ರೊಡ್ಯೂಸ್ಡ್ ಪರ್ ಯೂನಿಟ್ ಏರಿಯಾ ಓವರ್ ಎ ಪೀರಿಯಡ್ ಆಫ್ ಟೈಮ್ ಬೈ ಪ್ಲಾಂಟ್ಸ್ ಡ್ಯೂರಿಂಗ್ ಫೋಟೋಸಿಂಥಸಿಸ್. ಸೂರ್ಯನ ಬೆಳಕನ್ನು ಉಪಯೋಗಿಸ್ಕೊಂಡು, ಕಾರ್ಬನ್ ಡೈಆಕ್ಸೈಡ್ ಉಪಯೋಗಿಸ್ಕೊಂಡು, ನೀರನ್ನು ಉಪಯೋಗಿಸ್ಕೊಂಡು ಫೋಟೋಸಿಂಥಸಿಸ್ ಮಾಡ್ತಕ್ಕಂತಹ ಗ್ರೀನ್ ಪ್ಲಾಂಟ್ ಆರ್ಗ್ಯಾನಿಕ್ ಮ್ಯಾಟರ್ನ ಸಿಂಥಸೈಸ್ ಮಾಡ್ತವೆ. ಅದನ್ನೇ ನಾವು ಪ್ರೈಮರಿ ಪ್ರೊಡಕ್ಟಿವಿಟಿ ಅಂತ ಕರಿತೇವೆ. ಪ್ರೈಮರಿ ಪ್ರೊಡಕ್ಟಿವಿಟಿಯನ್ನು ನಾವು ಯಾವತ್ತೂ ಕೂಡ ವೆಯ್ಟಲ್ಲಿ ಅಥವಾ ಎನರ್ಜಿಯಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ.
It is expressed in terms of weight, gram or kilocalories. ಹಾಗಿದ್ರೆ ಪ್ರೊಡಕ್ಟಿವಿಟಿ ಅಂದರೆ ಏನು? ಪ್ರೊಡಕ್ಟಿವಿಟಿಗೆ ಸಂಬಂಧಪಟ್ಟಂತಹ ಬೇರೆ ಬೇರೆ ಟರ್ಮಿನಾಲಜೀಸ್ನ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಗ್ರಾಸ್ ಪ್ರೈಮರಿ ಪ್ರೊಡಕ್ಟಿವಿಟಿ ಅಥವಾ ಗ್ರಾಸ್ ಪ್ರೈಮರಿ ಪ್ರೊಡಕ್ಷನ್ ಅಂದರೆ ಏನು? ದಿ ರೇಟ್ ಆಫ್ ಪ್ರೊಡಕ್ಷನ್ ಆಫ್ ಆರ್ಗ್ಯಾನಿಕ್ ಮ್ಯಾಟರ್ ಡ್ಯೂರಿಂಗ್ ಫೋಟೋಸಿಂಥಸಿಸ್ ಈಸ್ ಕಾಲ್ಡ್ ಗ್ರಾಸ್ ಪ್ರೈಮರಿ ಪ್ರೊಡಕ್ಟಿವಿಟಿ. ನೆಟ್ ಪ್ರೈಮರಿ ಪ್ರೊಡಕ್ಟಿವಿಟಿ ಅಂದರೆ ಏನು? ಇಟ್ ಈಸ್ ದ ಅವೈಲಬಲ್ ಬಯೋಮಾಸ್ ಫಾರ್ ದ ಕನ್ಸಂಪ್ಷನ್ ಫಾರ್ ಹೆಟೆರೋಟ್ರೋಪ್ಸ್. ಪ್ರೊಡಕ್ಟಿವಿಟಿ ಆಗೋದು ಗ್ರೀನ್ ಪ್ಲಾಂಟ್ಸ್ನಲ್ಲಿ. ಗ್ರೀನ್ ಪ್ಲಾಂಟ್ ಆಲ್ಸೋ ಅಂಡರ್ಗೋ ರೆಸ್ಪಿರೇಷನ್. ರೆಸ್ಪಿರೇಷನ್ ಅಲ್ಲಿ ಒಂದಷ್ಟು ಎನರ್ಜಿಯನ್ನು ಅವು ಬಳಸ್ಕೋತವೆ. ಉಳಿಯುವ ಎನರ್ಜಿ ಅಥವಾ ಬಯೋಮಾಸ್ ಅನ್ನು ನಾವು ನೆಟ್ ಪ್ರೈಮರಿ ಪ್ರೊಡಕ್ಟಿವಿಟಿ ಅಂತ ಕರಿತೀವಿ. ಇದಕ್ಕೊಂದು ಫಾರ್ಮುಲಾ ಇದೆ. ಗ್ರಾಸ್ ಪ್ರೈಮರಿ ಪ್ರೊಡಕ್ಟಿವಿಟಿ ಮೈನಸ್ ರೆಸ್ಪಿರೇಷನ್ ಇಸ್ ಈಕ್ವಲ್ ಟು ನೆಟ್ ಪ್ರೈಮರಿ ಪ್ರೊಡಕ್ಟಿವಿಟಿ. ಹಾಗಿದ್ರೆ ಸೆಕೆಂಡರಿ ಪ್ರೊಡಕ್ಟಿವಿಟಿ ಅಂದರೆ ಏನು? Secondary productivity can be defined as the rate of formation of new organic matter by the consumer. Heterotrophs ನಲ್ಲಿ ನ್ಯೂ ಆರ್ಗ್ಯಾನಿಕ್ ಮ್ಯಾಟರ್ ಸಿಂಥಸೈಸ್ ಆಗುತ್ತೆ. ಇದನ್ನ ಸೆಕೆಂಡರಿ ಪ್ರೊಡಕ್ಟಿವಿಟಿ ಅಂತ ಕರಿತೇವೆ ನಾವು. ಇದಕ್ಕೆ ಸಂಬಂಧಪಟ್ಟಾಗಿ ಒಂದು ಪ್ರಶ್ನೆಯನ್ನು ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಎಕೋಸಿಸ್ಟಮ್ಸ್ ಹ್ಯಾಸ್ ಹೈಯೆಸ್ಟ್ ರೇಟ್ ಆಫ್ ಗ್ರಾಸ್ ಪ್ರೈಮರಿ ಪ್ರೊಡಕ್ಷನ್? ದ ರೇಟ್ ಆಫ್ ಬಯೋಮಾಸ್ ಸಿಂಥಸಿಸ್ ಥ್ರೂ ಫೋಟೋಸಿಂಥಸಿಸ್. 4 ಆಪ್ಷನ್ಗಳು: ಗ್ರಾಸ್ಲ್ಯಾಂಡ್, ಮ್ಯಾನ್ಗ್ರೂವ್, ಕೋರಲ್ ರೀಫ್, equatorial rainforest. Coral reef cannot be given as an example because these are heterotrophs. ಮ್ಯಾನ್ಗ್ರೂವ್ ನಲ್ಲಿ ಸಸ್ಯಗಳ ಸಂಖ್ಯೆ ತುಂಬಾ ಕಮ್ಮಿ ಇರುತ್ತೆ. ಅಲ್ಲಿ ಅಡಾಪ್ಟ್ ಆಗಿ ಬೆಳೀತಕ್ಕಂಥ ಸಸ್ಯಗಳು ಕೆಲವು, ಆದ್ರಿಂದ ಇದು ಉದಾಹರಣೆ ಅಲ್ಲ. ಗ್ರಾಸ್ಲ್ಯಾಂಡ್ ನಲ್ಲಿ ಗ್ರಾಸಸ್ ಮಾತ್ರ ಇರುತ್ತೆ, ಅಲ್ಲೂ ಕೂಡ ಸೀಸನಲ್ ವೇರಿಯೇಷನ್ ಇರುತ್ತೆ. ಆದರೆ ಈಕ್ವೆಟೋರಿಯಲ್ ರೈನ್ ಫಾರೆಸ್ಟ್ ನಲ್ಲಿ ದಿ ಪ್ರೊಡಕ್ಟಿವಿಟಿ ಈಸ್ ಕನ್ಸಿಸ್ಟೆಂಟ್ ಅಂಡ್ ಕಂಟಿನ್ಯೂಯಸ್. ಆದ್ದರಿಂದ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಈಕ್ವೆಟೋರಿಯಲ್ ರೈನ್ ಫಾರೆಸ್ಟ್. ಈಕ್ವೆಟೋರಿಯಲ್ ರೈನ್ ಫಾರೆಸ್ಟ್ಗೆ ಅತ್ಯುತ್ತಮ ಉದಾಹರಣೆ ಅಮೆಝೋನಿಯನ್ ರೈನ್ ಫಾರೆಸ್ಟ್. ಹಾಗಿದ್ರೆ ಡಿಕಂಪೋಸಿಷನ್ ಹೇಗೆ ನಡೆಯುತ್ತೆ ಅಂತ ನೋಡೋಣ. ಭೂಮಿನಲ್ಲಿ ಡಿಕಂಪೋಸಿಷನ್ ಇಸ್ ದ ಪ್ರೋಸೆಸ್ ಆಫ್ ಬ್ರೇಕ್ ಡೌನ್ ಆಫ್ ಆರ್ಗ್ಯಾನಿಕ್ ಮ್ಯಾಟರ್ ಥ್ರೂ ಡಿಫರೆಂಟ್ ಪ್ರೋಸೆಸಸ್ ಇನ್ ಎನ್ ಇಕೋಸಿಸ್ಟಮ್. ಮೊದಲ ಹಂತ ಫ್ರಾಗ್ಮೆಂಟೇಷನ್ ಅಂತ ಕರಿತೀವಿ. ಫ್ರಾಗ್ಮೆಂಟೇಷನ್ ಅಂದ್ರೆ ಏನು? ಬ್ರೇಕ್ ಡೌನ್ ಆಫ್ ಡೆಟ್ರೈಟಿಸ್ ಇಂಟು ಸ್ಮಾಲರ್ ಪಾರ್ಟಿಕಲ್ಸ್ ಬೈ ಡಿಟ್ರಿವೋರ್ಸ್. ಡಿಟ್ರಿವೋರ್ಸ್ಗೆ ಅತ್ಯುತ್ತಮ ಉದಾಹರಣೆ ಅರ್ಥ್ವರ್ಮ್. ಎರಡನೆಯ ಹಂತ ಲೀಚಿಂಗ್. ಲೀಚಿಂಗ್ ಅಂದ್ರೆ ಏನು? ವಾಟರ್ ಸಾಲ್ಯುಬಲ್ ಇನ್ಆರ್ಗ್ಯಾನಿಕ್ ನ್ಯೂಟ್ರಿಯೆಂಟ್ಸ್ ಗೋ ಇನ್ ಟು ದ ಸಾಯಿಲ್ ಹೊರೈಸಾನ್ ಅಂಡ್ ಗೆಟ್ ಪ್ರೆಸಿಪಿಟೇಟೆಡ್ ಅಂಡ್ ಬಿಕಮ್ಸ್ ಅನ್ಅವೈಲಬಲ್ ಫಾರ್ ಆರ್ಗ್ಯಾನಿಸಮ್ಸ್. ಮೂರನೆಯ ಹಂತ ಕೆಟಬಾಲಿಸಮ್. ಕೆಟಬಾಲಿಸಮ್ ಅಂತಂದ್ರೆ ಬ್ಯಾಕ್ಟೀರಿಯಲ್ ಅಂಡ್ ಫಂಕ್ಷನಲ್ ಆಕ್ಷನ್ ನಿಂದ ಅಥವಾ ಎನ್ಸೈಮ್ಸ್ ಆಫ್ ಬ್ಯಾಕ್ಟೀರಿಯಾ ಅಂಡ್ ಫಂಜೈ ಡಿಗ್ರೇಡ್ ದ ಡೆಟ್ರೈಟಿಸ್ ಇಂಟು ಸಿಂಪಲ್ ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್. ನಾಲ್ಕನೆಯ ಹಂತ ಹ್ಯೂಮಿಫಿಕೇಶನ್ ಅಂತ ಕರಿತೀವಿ. ವಾಟ್ ಈಸ್ ಹ್ಯೂಮಿಫಿಕೇಶನ್? ಇಟ್ ಈಸ್ ನಥಿಂಗ್ ಬಟ್ ದ ಪ್ರಾಸೆಸ್ ಆಫ್ ಅಕ್ಯುಮುಲೇಷನ್ ಆಫ್ ಡಾರ್ಕ್ ಕಲರ್ಡ್ ಅಮಾರ್ಫಸ್ ಸಬ್ಸ್ಟೆನ್ಸ್ ಅಂಡ್ ದಿಸ್ ಸಬ್ಸ್ಟೆನ್ಸ್ ಇಸ್ ಕಾಲ್ಡ್ ಹ್ಯೂಮಸ್. ಐದನೆಯ ಹಂತ ಮಿನರಲೈಸೇಷನ್. ಡಿಕಂಪೋಸಿಷನ್ ನಲ್ಲಿ ದ ಹ್ಯೂಮಸ್ ಇಸ್ ಫರ್ದರ್ ಡಿಗ್ರೇಡೆಡ್ ಬೈ ಸಮ್ ಮೈಕ್ರೋಬ್ಸ್ ಅಂಡ್ ರಿಲೀಸ್ ಆಫ್ ಇನ್ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್ ಆರ್ ನ್ಯೂಟ್ರಿಯೆಂಟ್ಸ್ ಅಕ್ಕರ್. ಈ ಪ್ರೋಸೆಸ್ನ ಮಿನರಲೈಸೇಷನ್ ಅಂತ ಕರಿತೀವಿ. ನಂತರದ ಹಂತ ಡೆಟ್ರೈಟಿಸ್. ಡೆಟ್ರೈಟಿಸ್ ಅಂದ್ರೆ ಏನು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಡೆಟ್ರೈಟಿಸ್ ಆರ್ ನಥಿಂಗ್ ಬಟ್ ಡೆಡ್ ಪ್ಲಾಂಟ್ ರಿಮೈನ್ಸ್ ಸಚ್ as leaves, bark and flowers and dead remains of animals including the fecal matter. This is undergoing decomposition. ಇಂತಹ ವಸ್ತುವನ್ನು ನಾವು ಡೆಟ್ರೈಟಿಸ್ ಅಂತ ಕರಿತೀವಿ. ಹಾಗಿದ್ರೆ ಹ್ಯೂಮಸ್ನ ಇಂಪಾರ್ಟೆನ್ಸ್ ಏನು? ಈಗಾಗಲೇ ಗೊತ್ತಿದೆ. ಅಮಾರ್ಫಸ್ ಸಬ್ಸ್ಟೆನ್ಸ್ ವಿಚ್ ಇಸ್ ಬ್ರೌನಿಶ್ ಇನ್ ಕಲರ್ ಅಂಡರ್ಗೋಯಿಂಗ್ ಡಿಕಂಪೋಸಿಷನ್ ಹ್ಯೂಮಸ್ ಅಂತ ಕರಿತೀವಿ. ಹ್ಯೂಮಸ್ನ ಸ್ಪೆಷಾಲಿಟಿ ಏನು ಅಂದರೆ ಇಟ್ ಈಸ್ ಹೈಲಿ ರೆಸಿಸ್ಟೆಂಟ್ ಟು ಮೈಕ್ರೋಬಿಯಲ್ ಆಕ್ಷನ್. ದ ಸೆಕೆಂಡ್ ಈಸ್ ಹ್ಯೂಮಿಫಿಕೇಶನ್ ಆರ್ ಹ್ಯೂಮಸ್ ಪ್ರೊಡಕ್ಷನ್ ಈಸ್ ವೆರಿ ವೆರಿ ಸ್ಲೋ ಪ್ರೋಸೆಸ್. ಇಟ್ ಕ್ಯಾನ್ ಅಂಡರ್ಗೋ ಡಿಕಂಪೋಸಿಷನ್ ಎಟ್ ಎ ವೆರಿ ಸ್ಲೋ ರೇಟ್. ಮೂರನೇದು ಇಟ್ ಈಸ್ ಕೊಲೈಡಲ್ ಇನ್ ನೇಚರ್. ಇಟ್ ಸರ್ವ್ಸ್ ಆಸ್ ರಿಸರ್ವಾಯರ್ ಫಾರ್ ನ್ಯೂಟ್ರಿಯೆಂಟ್ಸ್ ಫಾರ್ ಆರ್ಗ್ಯಾನಿಸಮ್ಸ್. ಹಾಗಿದ್ರೆ ಒಂದು ಪ್ರಶ್ನೆಯನ್ನು ಇದಕ್ಕೆ ಸಂಬಂಧಪಟ್ಟಾಗ ನೋಡೋಣ. ಇದು ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಇದ್ದಂತಹ ಪ್ರಶ್ನೆ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಪ್ರೊಸೆಸಸ್ ಡ್ಯೂರಿಂಗ್ ಡಿಕಂಪೋಸಿಷನ್ ಈಸ್ ಕರೆಕ್ಟ್ಲಿ ಡಿಸ್ಕ್ರೈಬ್ಡ್? ಹ್ಯೂಮಿಫಿಕೇಶನ್ ಲೀಡ್ಸ್ ಟು ದ ಅಕ್ಯುಮುಲೇಷನ್ ಆಫ್ ಎ ಡಾರ್ಕ್ ಕಲರ್ಡ್ ಸಬ್ಸ್ಟೆನ್ಸ್ ಆಫ್ ಹ್ಯೂಮಸ್ ವಿಚ್ ಅಂಡರ್ಗೋಸ್ ಮೈಕ್ರೋಬಿಯಲ್ ಆಕ್ಷನ್ ಇನ್ ಎ ವೆರಿ ಫಾಸ್ಟ್ ರೇಟ್. ಈ ಉತ್ತರ ತಪ್ಪು, ಯಾಕೆಂದ್ರೆ ಫಾಸ್ಟ್ ರೇಟ್ ಅಂತ ಹೇಳಿದೀವಿ, ಇದು ಸ್ಲೋ ಪ್ರೋಸೆಸ್. ಕೆಟಬಾಲಿಸಮ್ ಇಟ್ ಇಸ್ ದ ಲಾಸ್ಟ್ ಸ್ಟೆಪ್ ಇನ್ ಡಿಕಂಪೋಸಿಷನ್ ಅಂತಾರೆ. ಇದು ಲಾಸ್ಟ್ ಸ್ಟೆಪ್ ಅಲ್ಲ, ಯಾಕೆಂತಂದ್ರೆ ಮಿನರಲೈಸೇಷನ್ ಇಸ್ ದ ಲಾಸ್ಟ್ ಸ್ಟೆಪ್. ಲೀಚಿಂಗ್ ವಾಟರ್ ಸಾಲ್ಯುಬಲ್ ಇನ್ಆರ್ಗ್ಯಾನಿಕ್ ನ್ಯೂಟ್ರಿಯೆಂಟ್ಸ್ ರೈಸ್ ಟು ದ ಲೆವೆಲ್ ಆಫ್ ದ ಟಾಪ್ ಲೇಯರ್ ಆಫ್ ದ ಸಾಯಿಲ್. ಲೀಚಿಂಗ್ ನಲ್ಲಿ ಸಾಯಿಲ್ ನ ಡೀಪ್ ಲೇಯರ್ಗೆ ಹೋಗುತ್ತೆ. ಆದ್ರಿಂದ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಫ್ರಾಗ್ಮೆಂಟೇಷನ್ ವಿಚ್ ಈಸ್ ಕ್ಯಾರಿಡ್ ಔಟ್ ಬೈ ಆರ್ಗ್ಯಾನಿಸಮ್ಸ್ ಸಚ್ ಆಸ್ ಅರ್ಥ್ವರ್ಮ್. ಡಿ ಈಸ್ ದಿ ಕರೆಕ್ಟ್ ಆನ್ಸರ್. ಒಂದು ಇಕೋಸಿಸ್ಟಮ್ ನಲ್ಲಿ
ಎನರ್ಜಿ ಫ್ಲೋ ಆಗುತ್ತೆ ಅನ್ನೋದು ನಿಮಗೆ ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಗ್ರಾಸ್ ಲ್ಯಾಂಡಲ್ಲಿರ್ತಕ್ಕಂತಹ ಗ್ರಾಸನ್ನು ಫ್ರಾಗ್ ತಿನ್ನತ್ತೆ, ಗ್ರಾಸ್ ಹಾಪರ್ ತಿನ್ನತ್ತೆ, ಕ್ಷಮಿಸಿ, ಗ್ರಾಸ್ ಹಾಪರ್ನ ಫ್ರಾಗ್ ತಿನ್ನತ್ತೆ, ಫ್ರಾಗನ್ನು ಸ್ನೇಕ್ ತಿನ್ನತ್ತೆ, ಸ್ನೇಕ್ನ ಈಗಲ್ ತಿನ್ನತ್ತೆ ಅಂತ ಹೇಳಿದ್ದೆ. ಇಂತಹ ಒಂದು ಇಕೋಸಿಸ್ಟಮ್ನಲ್ಲಿ ಪ್ರೊಡ್ಯೂಸರ್ ಪ್ಲಾಂಟ್ಸ್ ಆಗಿರ್ತವೆ, ಗ್ರಾಸ್ ಹಾಪರ್ ಹರ್ಬಿವೋರ್ ಆಗಿರುತ್ತೆ ಅಥವಾ ಪ್ರೈಮರಿ ಕನ್ಸ್ಯೂಮರ್ ಆಗಿರುತ್ತೆ, ಉಳಿದಿದ್ದೆಲ್ಲವೂ ಕೂಡ ಸೆಕೆಂಡರಿ ಮತ್ತು ಟರ್ಷಿಯರಿ ಕನ್ಸ್ಯೂಮರ್ಸ್ ಆಗಿರ್ತವೆ ಹಾಗೂ ಕಾರ್ನಿವೋರ್ಸ್ ಆಗಿರ್ತವೆ. ಇಂತಹ ಒಂದು ಇಕೋಸಿಸ್ಟಮ್ನಲ್ಲಿ ನಾವು ಒಂದು ಜೀವಿ ಇನ್ನೊಂದು ಜೀವಿಯನ್ನು ತಿಂದು ಬದುಕುವಂತಹ ಪ್ರೋಸೆಸ್ನ ನಾವು ಫುಡ್ ಚೈನ್ ಅಂತ ಕರಿತೇವೆ. ಈ ಫುಡ್ ಚೈನ್ನಲ್ಲಿ ಬೇರೆ ಬೇರೆ ವಿಧಗಳಿದ್ದಾವೆ. ಮೊದಲನೇದಾಗಿ ಗ್ರೇಸಿಂಗ್ ಫುಡ್ ಚೈನ್. ಗ್ರೇಸಿಂಗ್ ಫುಡ್ ಚೈನ್ ಎಕ್ಸ್ಟೆಂಡ್ಸ್ ಫ್ರಮ್ ಪ್ರೊಡ್ಯೂಸರ್ಸ್ ಥ್ರೂ ಹರ್ಬಿವೋರ್ ಟು ಕಾರ್ನಿವೋರ್. ಎರಡನೇದು ಡೆಟ್ರೈಟಿಸ್ ಫುಡ್ ಚೈನ್. ಇಟ್ ಬಿಗಿನ್ಸ್ ವಿತ್ ಡೆಡ್ ಆರ್ಗ್ಯಾನಿಕ್ ಮ್ಯಾಟರ್ ವಿಚ್ ವಿ ಕಾಲ್ detritus and passes through detritus feeding organism in soil to organisms feeding on detritus feeders. ಹಾಗಿದ್ರೆ ಫುಡ್ ವೆಬ್ ಅಂದ್ರೆ ಏನು? ಇಂಟರ್ಕನೆಕ್ಟೆಡ್ ಮ್ಯಾಟ್ರಿಕ್ಸ್ ಆಫ್ ಡಿಫರೆಂಟ್ ಫುಡ್ ಚೈನ್ ಇನ್ ಎನ್ ಇಕೋಸಿಸ್ಟಮ್ ಈಸ್ ಕಾಲ್ಡ್ ಫುಡ್ ವೆಬ್. ಅದೇ ತರಹ ಕೆಲವು ಟರ್ಮಿನಾಲಜಿಗಳನ್ನು, ಮತ್ತೊಂದಷ್ಟು ಟರ್ಮಿನಾಲಜಿಗಳನ್ನು ಈಗ ನೋಡೋಣ. ಟ್ರೋಫಿಕ್ ಲೆವೆಲ್ ಅಂದ್ರೆ ಏನು? A group of organisms, irrespective of their size, having same source of energy or similar food habit constitute a trophic level. ಹಾಗಿದ್ರೆ ಇಕೋಸಿಸ್ಟಮ್ನ ಸ್ಟಡಿ ಮಾಡಬೇಕಾದ್ರೆ ಸ್ಟ್ಯಾಂಡಿಂಗ್ ಕ್ರಾಪ್ ಅಂದ್ರೆ ಏನು ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕು. ಫುಡ್ ಚೈನ್ ಮತ್ತು ಫುಡ್ ವೆಬ್ನ ದೃಷ್ಟಿಯಿಂದ ಇದು ತುಂಬ ಇಂಪಾರ್ಟೆಂಟ್. ಈಚ್ ಟ್ರೋಫಿಕ್ ಲೆವೆಲ್ ಹ್ಯಾಸ್ ಸರ್ಟೈನ್ ಮಾಸ್ ಆಫ್ ಲಿವಿಂಗ್ ಮೆಟೀರಿಯಲ್ ಎಟ್ ಎ ಪರ್ಟಿಕ್ಯುಲರ್ ಟೈಮ್. ಇದನ್ನು ನಾವು ಸ್ಟ್ಯಾಂಡಿಂಗ್ ಕ್ರಾಪ್ ಅಂತ ಕರಿತೀವಿ, ವಿಚ್ ಈಸ್ ಹೆಲ್ಪ್ಫುಲ್ ಫಾರ್ ದ ನೆಕ್ಸ್ಟ್ ಟ್ರೋಫಿಕ್ ಲೆವೆಲ್. ಒಂದು ಪ್ರಶ್ನೆಯನ್ನು ನೋಡೋಣ. ಇನ್ ಎ ಫುಡ್ ಚೈನ್ ದ ಮ್ಯಾಕ್ಸಿಮಮ್ ಪಾಪ್ಯುಲೇಷನ್ ಈಸ್ ದಟ್ ಆಫ್. ಸಾಮಾನ್ಯವಾಗಿ ಒಂದು ಫುಡ್ ಚೈನ್ನಲ್ಲಿ ಯಾವ ಜೀವಿಯ ಸಂಖ್ಯೆ ಹೆಚ್ಚಿಗೆ ಇರುತ್ತೆ ಅಂತ. ಒಂದು ಫುಡ್ ಚೈನ್, ಗ್ರೇಸಿಂಗ್ ಫುಡ್ ಚೈನ್ ಅನ್ನು ನಾನು ಉದಾಹರಣೆ ಕೊಟ್ಟೆ. ಗ್ರಾಸ್ ಹಾಪರ್, ಫ್ರಾಗ್, ಸ್ನೇಕ್ ಮತ್ತು ಈಗಲ್ ಅಂತ. ಅಲ್ಲಿ ಯಾವುದರ ಸ್ಪೀಶೀಸ್ ಹೆಚ್ಚಿಗೆ ಇರುತ್ತೆ ಅಂತ? ನ್ಯಾಚುರಲ್ ಆಗಿ ಅಲ್ಲಿ ಪ್ರೊಡ್ಯೂಸರ್ಗಳ ಸಂಖ್ಯೆ ಹೆಚ್ಚಿಗೆ ಇರುತ್ತೆ, ಗ್ರಾಸ್ನ ಸಂಖ್ಯೆ ಹೆಚ್ಚಿಗೆ ಇರುತ್ತೆ. ದಿಸ್ ಈಸ್ an example for food chain also, and the productivity is related to the producers. ಅದರಿಂದ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಪ್ರೊಡ್ಯೂಸರ್ಸ್. ಇನ್ನೊಂದು ಪ್ರಶ್ನೆಯನ್ನು ನೋಡೋಣ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಇಸ್ ಎ ಪ್ರೈಮರಿ ಕನ್ಸ್ಯೂಮರ್ ಇನ್ ಮೇಸ್ ಫೀಲ್ಡ್ ಇಕೋಸಿಸ್ಟಮ್? ಮೇಸ್ ಫೀಲ್ಡ್ನಲ್ಲಿ ಮೇಸ್ ಪ್ರೊಡ್ಯೂಸರ್ ಆಗುತ್ತೆ. ಮೇಸ್ ಅನ್ನು ತಿಂತಕ್ಕಂಥ ಗ್ರಾಸ್ ಹಾಪರ್ ಹರ್ಬಿವೋರ್ ಅಥವಾ ಪ್ರೈಮರಿ ಕನ್ಸ್ಯೂಮರ್ ಆಗುತ್ತೆ. ಗ್ರಾಸ್ ಹಾಪರ್ನ ತಿಂತಕ್ಕಂಥ ಫ್ರಾಗ್ ಸೆಕೆಂಡರಿ ಕನ್ಸ್ಯೂಮರ್ ಆಗುತ್ತೆ, ಕಾರ್ನಿವೋರ್ ಆಗುತ್ತೆ. ಗ್ರಾಸ್ ಹಾಪರ್ನ ತಿಂತಕ್ಕಂಥ ಸ್ನೇಕ್ ಟರ್ಷಿಯರಿ ಕನ್ಸ್ಯೂಮರ್ ಆಗುತ್ತೆ, ಕಾರ್ನಿವೋರ್ ಆಗಿರುತ್ತೆ. ಅದನ್ನು ತಿಂತಕ್ಕಂಥ ಈಗಲ್ ಕೂಡ ಕಾರ್ನಿವೋರ್ ಆಗಿರುತ್ತೆ. ಹಾಗಿದ್ರೆ ಇಲ್ಲಿ ಪ್ರೈಮರಿ ಕನ್ಸ್ಯೂಮರ್ ಯಾರು ಅಂತಕ್ಕಂಥದ್ದು ಪ್ರಶ್ನೆ. ಪ್ರೈಮರಿ ಕನ್ಸ್ಯೂಮರ್ ಇಸ್ ಆಲ್ಸೋ ಕಾಲ್ಡ್ ಹರ್ಬಿವೋರ್. ಹರ್ಬಿವೋರ್ ಆಲ್ವೇಸ್ ಈಟ್ಸ್ ಆನ್ ಪ್ಲಾಂಟ್ಸ್. ಆದ್ದರಿಂದ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಗ್ರಾಸ್ ಹಾಪರ್. ಇನ್ನೊಂದು ಪ್ರಶ್ನೆಯನ್ನು ನೋಡೋಣ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಕನ್ಸರ್ನಿಂಗ್ ಫುಡ್ ಚೈನ್ಸ್. ಸ್ಟೇಟ್ಮೆಂಟ್ ಎ: removal of 80% of tigers from an area resulted in greatly increased growth of vegetation. B. Removal of most of the carnivores resulted in increased population of deers. ಮೂರನೇದು C. The length of the food chain is generally limited to 3 to 4 trophic levels. ನಾಲ್ಕನೇದು The length of the food chain is vary from 2 to 8 trophic levels. ಮೊದಲನೇ ಸ್ಟೇಟ್ಮೆಂಟ್, ಎರಡನೇ ಸ್ಟೇಟ್ಮೆಂಟ್, ಮೂರನೇ ಸ್ಟೇಟ್ಮೆಂಟ್ಗಳಲ್ಲಿ ಸರಿಯಾದ ಸ್ಟೇಟ್ಮೆಂಟ್ ಯಾವುದು ಅಂತಕ್ಕಂಥದ್ದು ಅರ್ಥ ಮಾಡ್ಕೋಬೇಕು. ಬಿ ಮತ್ತು ಸಿ ಅನ್ನು ಗಮನಿಸಿ. ರಿಮೂವಲ್ ಆಫ್ ಮೋಸ್ಟ್ ಆಫ್ ದ ಕಾರ್ನಿವೋರ್ಸ್ ರಿಸಲ್ಟೆಡ್ ಇನ್ ಎನ್ ಇನ್ಕ್ರೀಸ್ಡ್ ಪಾಪ್ಯುಲೇಷನ್ ಆಫ್ ಡೀರ್ಸ್. ಜಿಂಕೆಯನ್ನು ತಿನ್ನುವಂತಹ ಹುಲಿಗಳ ಸಂಖ್ಯೆ ಕಮ್ಮಿ ಆದರೆ ಜಿಂಕೆಯ ಪಾಪ್ಯುಲೇಷನ್ ತಾನಾಗೆ ಹೆಚ್ಚಾಗುತ್ತೆ. ಅದು ಸರಿಯಾದ ಸ್ಟೇಟ್ಮೆಂಟ್. ದ ಲೆಂತ್ ಆಫ್ ದ ಫುಡ್ ಚೈನ್ ಇಸ್ ಜನರಲಿ ಲಿಮಿಟೆಡ್ ಟು 3 to 4 ಟ್ರೋಫಿಕ್ ಲೆವೆಲ್ಸ್. ಪ್ರೊಡ್ಯೂಸರ್, ಪ್ರೈಮರಿ ಕನ್ಸ್ಯೂಮರ್, ಸೆಕೆಂಡರಿ ಕನ್ಸ್ಯೂಮರ್ ಮತ್ತು ಟರ್ಷಿಯರಿ ಕನ್ಸ್ಯೂಮರ್ ಇಷ್ಟೇ ಇರುತ್ತೆ. ಆದ್ದರಿಂದ ಬಿ ಮತ್ತು ಸಿ ಸರಿಯಾದ ಸ್ಟೇಟ್ಮೆಂಟ್ಗಳು ಆಗಿದ್ದಾವೆ. ನೀವು ಇಕಲಾಜಿಕಲ್ ಪಿರಮಿಡ್ನ ಸ್ಟಡಿ ಮಾಡಿದ್ದೀರಿ. ಯಾವ್ಯಾವ ರೀತಿಯ ಇಕಲಾಜಿಕಲ್ ಪಿರಮಿಡ್ನ ಸ್ಟಡಿ ಮಾಡಿದ್ದೀರಿ? ಮೊದಲನೇದಾಗಿ ಇಕಲಾಜಿಕಲ್ ಪಿರಮಿಡ್ ರೆಪ್ರೆಸೆಂಟೆಡ್ ಬೈ ನಂಬರ್ಸ್. ಇದನ್ನು ಪಿರಮಿಡ್ ಆಫ್ ನಂಬರ್ಸ್ ಅಂತ ಕರಿತೀವಿ. ಒಂದು ಇಕೋಸಿಸ್ಟಮ್ನಲ್ಲಿ ನಾವು ಒಂದು ಟ್ರೋಫಿಕ್ ಲೆವೆಲ್ನಲ್ಲಿ ಯಾವ್ಯಾವ ಜೀವಿಗಳು ಎಷ್ಟೆಷ್ಟಿದ್ದಾವೆ ಅಂತ ನೋಡ್ತೀವಿ. ಅದು ನಂಬರ್ ಆಗಿ ಕನ್ಸಿಡರ್ ಮಾಡ್ತೀವಿ. ಅದನ್ನು ನಾವು ಈ ಪಿರಮಿಡ್ ಆಫ್ ನಂಬರ್ಸ್ ಅಂತ ಕರಿತೀವಿ. ಎರಡನೇದು ಪಿರಮಿಡ್ ಆಫ್ ಬಯೋಮಾಸ್. ಆರ್ಗ್ಯಾನಿಕ್ ಮ್ಯಾಟರ್ ಒಂದೊಂದು ಟ್ರೋಫಿಕ್ ಲೆವೆಲಲ್ಲಿ ಎಷ್ಟಿದೆ ಅಂತ ಹೇಳ್ತಕ್ಕಂಥದ್ದು. ಮೂರನೇದು ಪಿರಮಿಡ್ ಆಫ್ ಎನರ್ಜಿ. ಇದನ್ನು ಕಿಲೋ ಕ್ಯಾಲೋರೀಸ್ನಲ್ಲಿ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಹಾಗಿದ್ರೆ ಒಂದು ಪ್ರಶ್ನೆಯನ್ನು ನೋಡೋಣ. ಟೋಟಲ್ ಅಮೌಂಟ್ ಆಫ್ ಲಿವಿಂಗ್ ಮೆಟೀರಿಯಲ್ ಎಟ್ ದ ವೇರಿಯಸ್ ಟ್ರೋಫಿಕ್ ಲೆವೆಲ್ ಆಫ್ ಎ ಫುಡ್ ಚೈನ್ ಈಸ್ ಡಿಫೆಕ್ಟೆಡ್ ಬೈ. ಲಿವಿಂಗ್ ಮೆಟೀರಿಯಲ್ ಎಟ್ ವೇರಿಯಸ್ ಟ್ರೋಫಿಕ್ ಲೆವೆಲ್ ಅಂತ ಹೇಳಿದ್ವಿ.
ಪ್ರಶ್ನೆಯಲ್ಲೇ ಒಂದು ತರಹದ ಕ್ಲೂ ಇದೆ. ಲಿವಿಂಗ್ ಮೆಟೀರಿಯಲ್ ಇಸ್ ಸಮಥಿಂಗ್ ಟು ಡೂ ವಿತ್ ಬಯೋಮಾಸ್. ಆದ್ದರಿಂದ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಯೋಮಾಸ್. ಇನ್ನೊಂದು ಪ್ರಶ್ನೆಯನ್ನು ನೋಡೋಣ. ವೆನ್ ಮ್ಯಾನ್ ಈಟ್ಸ್ ಫಿಶ್ ವಿಚ್ ಫೀಡ್ಸ್ ಆನ್ zooplankton which have certain small plants which have eaten small plants, the producer in the chain is. ಇದರೊಳಗೆ ಪ್ರೊಡ್ಯೂಸರ್ ಯಾರು ಅಂತ ಪ್ರಶ್ನೆಯಲ್ಲೇ ಉತ್ತರ ಇದೆ. ಸ್ಮಾಲ್ ಪ್ಲಾಂಟ್ ಈಸ್ ದಿ ಆನ್ಸರ್. ಸ್ಮಾಲ್ ಪ್ಲಾಂಟ್ಸ್ ಅಂದ್ರೆ ಯಾವುದು? ನೀರಿನಲ್ಲಿರ್ತಕ್ಕಂತಹ ಬ್ಲೂ ಗ್ರೀನ್ ಆಲ್ಗೆ ಇರಬಹುದು, ಅಥವಾ ಬೇರೆ ಆಲ್ಗೆ, ಗ್ರೀನ್ ಆಲ್ಗೆ ಅಥವಾ ಬೇರೆ ಯಾವುದಾದ್ರು ಆಲ್ಗೆ ಇರಬಹುದು. ಹಾಗಿದ್ರೆ ಇನ್ನೊಂದು ಬಹಳ ಮುಖ್ಯವಾದಂತಹ ಅಂಶ ಇಕೋಸಿಸ್ಟಮ್ನಲ್ಲಿ ಏನು ಅಂತಂದ್ರೆ ಪ್ಲಾಂಟ್ ಸಕ್ಸೆಷನ್. ಸಕ್ಸೆಷನ್ ಅಂದ್ರೆ ಏನು? ಇಟ್ ಈಸ್ ಗ್ರಾಜುಯಲ್ ಅಂಡ್ ಫೇರ್ಲಿ ಪ್ರಿಡಿಕ್ಟಬಲ್ ಚೇಂಜ್ ಇನ್ ದ ಸ್ಪೀಶೀಸ್ ಕಂಪೋಸಿಷನ್ ಆಫ್ ಎ ಗಿವನ್ ಏರಿಯಾ ಅಂತ ಅರ್ಥ. ಇದರೊಳಗೆ ಎರಡು ತರ ಇದೆ. ಮೊದಲನೇದು ಹೈಡ್ರಾಕ್ ಸಕ್ಸೆಷನ್, ಅದು ನೀರಲ್ಲಾಗತ್ತೆ. ಎರಡನೇದು ಜಿರಾಕ್ ಸಕ್ಸೆಷನ್, ಅದು ಡ್ರೈ ಏರಿಯಾಸ್ ಅಲ್ಲಿ ಆಗತ್ತೆ. ಇಕಲಾಜಿಕಲ್ ಸಕ್ಸೆಷನ್ಗೆ ಸಂಬಂಧಪಟ್ಟ ಹಾಗೆ ಕೆಲವು ಇಂಪಾರ್ಟೆಂಟ್ ಟರ್ಮಿನಾಲಜೀಸ್ ನ ನೆನ್ಪಿಟ್ಕೋಬೇಕು. ಕ್ಲೈಮ್ಯಾಕ್ಸ್ ಕಮ್ಯುನಿಟಿ ಅಂದ್ರೆ ಏನು? ಸಕ್ಸೆಷನ್ ಆದಾಗ ಆಲ್ ದ ಚೇಂಜಸ್ ದಟ್ ಲೀಡ್ ಫೈನಲಿ ಟು ಎ ಕಮ್ಯುನಿಟಿ ದಟ್ ಈಸ್ ನಿಯರ್ ಟು ದ ಈಕ್ವಿಲಿಬ್ರಿಯಂ, ಇದನ್ನು ನಾವು ಕ್ಲೈಮ್ಯಾಕ್ಸ್ ಕಮ್ಯುನಿಟಿ ಅಂತ ಕರಿತೇವೆ. ಎರಡನೇದು ಸಿಯರ್ ಅಂದ್ರೆ ಏನು? ದಿ ಎಂಟೈರ್ ಸೀಕ್ವೆನ್ಸ್ ಆಫ್ ಕಮ್ಯುನಿಟೀಸ್ ದಟ್ ಸಕ್ಸಸ್ಫುಲಿ ಚೇಂಜ್ ಇನ್ ದ ಗಿವನ್ ಏರಿಯಾ ಡ್ಯೂರಿಂಗ್ ಪ್ಲಾಂಟ್ ಸಕ್ಸೆಷನ್, ಅದನ್ನ ಸಿಯರ್ ಅಂತ ಕರಿತೀವಿ. ಸೀರಲ್ ಸ್ಟೇಜಸ್ ಅಂದ್ರೆ ಏನು? ಇಂಡಿವಿಜುವಲ್ ಟ್ರಾನ್ಸಿಷನಲ್ ಕಮ್ಯುನಿಟೀಸ್ ನ ನಾವು ಸೀರಲ್ ಸ್ಟೇಜಸ್ ಅಂತ ಕರಿತೇವೆ. ಸಕ್ಸೆಷನ್ ಅಲ್ಲಿ ಎರಡು ತರ. ಮೊದಲನೇದು ಪ್ರೈಮರಿ ಸಕ್ಸೆಷನ್. ಪ್ರೈಮರಿ ಸಕ್ಸೆಷನ್ ಎಲ್ಲಾಗತ್ತೆ? ನ್ಯೂಲಿ ಕೂಲ್ಡ್ ಲಾವಾದಲ್ಲಿ, ಅಥವಾ ಬೇರ್ ರಾಕ್ ಮೇಲೆ, ಅಥವಾ ನ್ಯೂಲಿ ಕ್ರಿಯೇಟೆಡ್ ಪಾಂಡ್ ಅಥವಾ ರಿಸರ್ವಾಯರ್ ಆಗತ್ತೆ. ಅಲ್ಲಿ ಮೊದಲು ಯಾವ ವೆಜಿಟೇಷನ್ ಇರೋದಿಲ್ಲ. ಹಾಗಿದ್ರೆ ಸೆಕೆಂಡರಿ ಸಕ್ಸೆಷನ್ ಎಲ್ಲಾಗತ್ತೆ? ಇದು ಸಾಮಾನ್ಯವಾಗಿ ಆಗ್ತಕ್ಕಂಥದ್ದು ಅಬಾಂಡೆಂಟ್ ಫಾರ್ಮ್ ಲ್ಯಾಂಡ್ಸ್ ಅಲ್ಲಿ, ಬರ್ನ್ಡ್ ಆರ್ ಕಟ್ ಫಾರೆಸ್ಟ್ ಅಲ್ಲಿ, ಲ್ಯಾಂಡ್ ದಟ್ ಹ್ಯಾವ್ ಬೀನ್ ಫ್ಲಡೆಡ್. ನಾಲ್ಕನೇದು ಸಿನ್ಸ್ ಸಮ್ ಸಾಯಿಲ್ ಆರ್ ಸೆಡಿಮೆಂಟ್ ಈಸ್ ಪ್ರೆಸೆಂಟ್, ಸೆಕೆಂಡರಿ ಸಕ್ಸೆಷನ್ ಈಸ್ ಆಲ್ವೇಸ್ ಫಾಸ್ಟರ್ ದನ್ ದ ಪ್ರೈಮರಿ ಸಕ್ಸೆಷನ್. ಇದು ತುಂಬಾ ತುಂಬಾ ಇಂಪಾರ್ಟೆಂಟ್. ಸೆಕೆಂಡರಿ ಸಕ್ಸೆಷನ್ ಪ್ರೈಮರಿ ಸಕ್ಸೆಷನ್ ಗಿಂತ ಫಾಸ್ಟ್ ಆಗಿರೋದ ಕಾರಣ ಅಲ್ಲಿ ಸ್ವಲ್ಪ ಪ್ರಮಾಣದ ಸೆಡಿಮೆಂಟ್ ಇರುತ್ತೆ, ಅಲ್ಲಿ ಗಿಡಗಳು ಬೆಳೆಯೋದಕ್ಕೆ ತುಂಬಾ ಸುಲಭ ಆಗುತ್ತೆ. ಇನ್ನೊಂದು ಬಹಳ ಮುಖ್ಯವಾದಂತಹ ವಿಷಯ ಇಕೋಸಿಸ್ಟಮ್ನ ಫಂಕ್ಷನಿಂಗ್ ದೃಷ್ಟಿಯಿಂದ ನ್ಯೂಟ್ರಿಯೆಂಟ್ ಸೈಕ್ಲಿಂಗ್. ಭೂಮಿಯಲ್ಲಿರ್ತಕ್ಕಂಥ ಅನೇಕ ಮಿನರಲ್ ಎಲಿಮೆಂಟ್ಗಳು, ಕಾರ್ಬನ್ ಇರಬಹುದು, ನೈಟ್ರೋಜನ್ ಇರಬಹುದು, ಆಕ್ಸಿಜನ್ ಇರಬಹುದು, ಫಾಸ್ಫರಸ್ ಇರಬಹುದು, ಸಲ್ಫರ್ ಇರಬಹುದು, ಎಲ್ಲವೂ ಕೂಡ ಭೂಮಿಯಿಂದ ಜೀವಿಗಳಿಗೆ ಸಿಗಬೇಕಾಗತ್ತೆ, ಜೀವಿಯಿಂದ ಇನ್ನೊಂದು ಜೀವಿಗೆ ಹೋಗಬೇಕಾಗತ್ತೆ. ಈ ತರಹದ ಮೂವ್ಮೆಂಟ್ ನ ನ್ಯೂಟ್ರಿಯೆಂಟ್ ಸೈಕ್ಲಿಂಗ್ ಅಂತಾನೂ ಕರಿತೀವಿ, ಅಥವಾ ಬಯೋಜಿಯೋ ಕೆಮಿಕಲ್ ಸೈಕಲ್ ಅಂತಾನೂ ಕರಿತೇವೆ. ಒಂದು ಟರ್ಮಿನಾಲಜಿ ತುಂಬಾ ಇಂಪಾರ್ಟೆಂಟ್ ಇದರೊಳಗೆ. ಸ್ಟ್ಯಾಂಡಿಂಗ್ ಸ್ಟೇಟ್ ಅಂದ್ರೆ ಏನು? ದಿ ಅಮೌಂಟ್ ಆಫ್ ನ್ಯೂಟ್ರಿಯೆಂಟ್ಸ್ such as carbon, nitrogen, phosphorus, calcium, etc. present in soil at any given time. ನಾವು ನ್ಯೂಟ್ರಿಯೆಂಟ್ ಸೈಕಲ್ ಅಲ್ಲಿ ಎರಡು ತರಹದ ಸೈಕಲ್ಗಳನ್ನು ಸ್ಟಡಿ ಮಾಡ್ತೀವಿ. ಮೊದಲನೇದು ಗ್ಯಾಷಿಯಸ್ ಸೈಕಲ್. ಗ್ಯಾಷಿಯಸ್ ಸೈಕಲ್ಗೆ ಅತ್ಯುತ್ತಮವಾದಂತಹ ಉದಾಹರಣೆ ಯಾವುದು ಅಂತಂದ್ರೆ ಕಾರ್ಬನ್ ಸೈಕಲ್. ಇನ್ನೊಂದು ತರಹದ ಸೈಕಲ್ ಸೆಡಿಮೆಂಟರಿ ಸೈಕಲ್ ಅಂತ ಕರಿತೀವಿ. ಇದಕ್ಕೆ ಉದಾಹರಣೆ ಫಾಸ್ಫರಸ್. ಯಾಕೆ ಸೆಡಿಮೆಂಟರಿ ಸೈಕಲ್ ಅಂತ ಕರಿತೀವಿ ಅಂದ್ರೆ ರಿಸರ್ವಾಯರ್ ಆಫ್ ಫಾಸ್ಫರಸ್ ಇಸ್ ಆಲ್ವೇಸ್ ದ ಸಾಯಿಲ್ ಸ್ಟ್ರಾಟಾ. ನೆಲದಲ್ಲಿರ್ತಕ್ಕಂತಹ ಮಣ್ಣಿನಲ್ಲಿ ಅಥವಾ ಸಮುದ್ರದ ಒಳಗಿರ್ತಕ್ಕಂತಹ ಮಣ್ಣಿನಲ್ಲಿ ಫಾಸ್ಫೇಟ್ ರಾಕ್ಸ್ ನಲ್ಲಿ ಇರ್ತಕ್ಕಂತಹ ಫಾಸ್ಫರಸ್ ನೀರಿನಲ್ಲಿ ಸೇರ್ಕೊಂಡು ಕರಗು ಬಿಟ್ಟು ನೀರಿನಲ್ಲಿ ಸೇರ್ಕೊಂಡು ಅದು ಜೀವಿಗಳಿಗೆ ಸಿಗುತ್ತೆ. ಅದನ್ನೇ ನಾವು ಸೆಡಿಮೆಂಟರಿ ಸೈಕಲ್ಗೆ ಉದಾಹರಣೆಯಾಗಿ ಕೊಡ್ತೀವಿ. ಹಾಗಿದ್ರೆ ಇಕೋಸಿಸ್ಟಮ್ ಸರ್ವಿಸಸ್ ಅಂದ್ರೆ ಏನು? ಇಕೋಸಿಸ್ಟಮ್ ಯಾಕೆ ತುಂಬಾ ಮುಖ್ಯ? ಇಕೋಸಿಸ್ಟಮ್ನಿಂದ ಮನುಷ್ಯರಿಗೆ ತುಂಬಾ ಅನುಕೂಲಗಳಿದಾವೆ. ಯಾಕೆಂತಂದ್ರೆ ಇಟ್ ಜನರೇಟ್ಸ್ ಫರ್ಟೈಲ್ ಸಾಯಿಲ್, ಇಟ್ ಸೈಕಲ್ಸ್ ನ್ಯೂಟ್ರಿಯೆಂಟ್ಸ್, ಇಟ್ ಮಿಟಿಗೇಟ್ಸ್ ಡ್ರಾಟ್ಸ್ ಅಂಡ್ ಫ್ಲಡ್, ಇಟ್ ಪ್ರೊವೈಡ್ ವೈಲ್ಡ್ ಲೈಫ್ ಹ್ಯಾಬಿಟ್ಯಾಟ್, ಇಟ್ ಮೇಂಟೈನ್ಸ್ ಬಯೋಡೈವರ್ಸಿಟಿ, ಇಟ್ ಪಾಲಿನೇಟ್ ಕ್ರಾಪ್ಸ್, ಪ್ರೊವೈಡ್ ಸ್ಟೋರೇಜ್ ಸೈಟ್ ಫಾರ್ ಕಾರ್ಬನ್, ಗಿಡಗಳು ಕಾರ್ಬನ್ ಡೈಆಕ್ಸೈಡ್ ನ ಹೀರ್ಕೊಳ್ತವೆ, ಪ್ರೊವೈಡ್ ಈಸ್ಥೆಟಿಕ್ ಕಲ್ಚರಲ್ ಅಂಡ್ ಸ್ಪಿರಿಚುವಲ್ ವ್ಯಾಲ್ಯೂಸ್. ಈಗ ಒಂದು ಪ್ರಶ್ನೆಯನ್ನು ನೋಡೋಣ. ಫುಡ್ ಚೈನ್ ರೆಫರ್ಸ್ ಟು ಎ ನಂಬರ್ ಆಫ್ ಹ್ಯೂಮನ್ಸ್ ಫಾರ್ಮಿಂಗ್ ಎ ಚೈನ್ ಫಾರ್ ಫುಡ್. ಫುಡ್ ಚೈನ್ ಅಂತ ಬಂತು, ಎ ಆಪ್ಷನ್ ಅಲ್ಲಿ ಹ್ಯೂಮನ್ಸ್ ಅಂತ ಬಂದಿದೆ. ಅದು ಸರಿಯೋ ತಪ್ಪು ಅನ್ನೋದನ್ನು ಊಹಿಸಿ. ದ ಸೆಕೆಂಡ್ ಆಪ್ಷನ್ ಈಸ್ ಅನಿಮಲ್ಸ್ ಗ್ಯಾದರ್ಡ್ ನಿಯರ್ ಎ ಸೋರ್ಸ್ ಫಾರ್ ಫುಡ್. ಮೂರನೇದು ಟ್ರಾನ್ಸ್ಫರ್ ಆಫ್ ಎನರ್ಜಿ ಫ್ರಮ್ ಪ್ರೊಡ್ಯೂಸರ್ಸ್ ಟು ಕನ್ಸ್ಯೂಮರ್ಸ್. ನಾಲ್ಕನೇದು ಅಮೌಂಟ್ ಆಫ್ ಬಯೋಮಾಸ್ ಪ್ರೆಸೆಂಟ್ ಇನ್ ದ ವರ್ಲ್ಡ್. ರಿಮೆಂಬರ್, ಒಂದು ಫುಡ್ ಚೈನ್ ನಲ್ಲಿ ಒಂದು ಜೀವಿ ಇನ್ನೊಂದು ಜೀವಿಯನ್ನು ತಿಂದು ಬದುಕೋದ್ರಿಂದ ಈಟಿಂಗ್ ಪ್ರಾಸೆಸ್ನ ಮೂಲಕ ಎನರ್ಜಿ ಡಿರೈವ್ ಆಗುತ್ತೆ. ಆದ್ರಿಂದನೇ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಟ್ರಾನ್ಸ್ಫರ್ ಆಫ್ ಎನರ್ಜಿ ಫ್ರಮ್ ಪ್ರೊಡ್ಯೂಸರ್ಸ್ ಟು ಕನ್ಸ್ಯೂಮರ್ಸ್. ಇನ್ನೊಂದು ಪ್ರಶ್ನೆಯನ್ನು ನೋಡೋಣ. ದಿ ಫುಡ್ ಚೈನ್ ಇನ್ ವಿಚ್ ದ ಮೈಕ್ರೋ ಆರ್ಗ್ಯಾನಿಸಮ್ಸ್ ಬ್ರೇಕ್ ಡೌನ್ ದ ಎನರ್ಜಿ ರಿಚ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಪ್ರಿಪೇರ್ ಬೈ ದ ಪ್ರೊಡ್ಯೂಸರ್ಸ್. ದಿಸ್ ಈಸ್ ಕಾಲ್ಡ್ 1. detritus food chain, 2. predator food chain, 3. parasitic food chain, 4. ecosystem.
ಫೋರ್ತ್ ಒನ್ ಒಂದು ಫಂಕ್ಷನಲ್ ಕಾಂಪೊನೆಂಟ್ ಆಗಿರೋದ್ರಿಂದ ಅದು ಉತ್ತರ ಅಲ್ಲ ಅಂತ ಗೊತ್ತಾಯಿತು. ಇನ್ನು 3ರಲ್ಲಿ ಯಾವುದು ಉತ್ತರ ಅಂತಕ್ಕಂಥದ್ದನ್ನು ನಾವು ಕರೆಕ್ಟಾಗಿ ನೆನ್ಪಿಟ್ಕೋಬೇಕು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಎನರ್ಜಿ ರಿಚ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಪ್ರೊಡ್ಯೂಸ್ ಬೈ ಪ್ರೊಡ್ಯೂಸರ್ಸ್, ಅದನ್ನು ಡಿಗ್ರೇಡ್ ಮಾಡ್ತಕ್ಕಂತಹ ಜೀವಿ ಅಂತಂದರೆ ಡೆಟ್ರಿವೋರ್ಸ್. ಆದ್ದರಿಂದ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಡೆಟ್ರೈಟಿಸ್ ಫುಡ್ ಚೈನ್. ಇನ್ನೊಂದು ಪ್ರಶ್ನೆಯನ್ನು ನೋಡೋಣ. ಪಿರಮಿಡ್ ಆಫ್ ಎನರ್ಜಿ ಇನ್ ಎ ಪಾಂಡ್ ಎಕೋಸಿಸ್ಟಮ್ ಇಸ್ ಆಲ್ವೇಸ್. ಒಂದು ಅಂಶವನ್ನು ನೆನ್ಪಿಟ್ಕೊಳ್ಳಿ, ಪಿರಮಿಡ್ ಆಫ್ ನಂಬರ್ಸ್ ಕ್ಯಾನ್ ಬಿ ಇನ್ವರ್ಟೆಡ್, ಪಿರಮಿಡ್ ಆಫ್ ಬಯೋಮಾಸ್ ಕ್ಯಾನ್ ಬಿ ಇನ್ವರ್ಟೆಡ್ ಇನ್ ಎನ್ ಇಕೋಸಿಸ್ಟಮ್. ಆದರೆ ಎನರ್ಜಿ ಫ್ಲೋ ಯಾವತ್ತೂ ಕೂಡ ಹೈಯರ್ ಲೆವೆಲಿಂದ ಲೋಯರ್ ಲೆವೆಲ್ಗೆ ಹರಿಯುತ್ತೆ. ಆದ್ರಿಂದನೇ ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನಾವು ಹುಡುಕೋಕ್ಕಿಂತ ಮೊದಲು ಲೀನಿಯರ್ ಅಥವಾ ಇನ್ವರ್ಟೆಡ್ ಅಥವಾ ಇರ್ರೆಗ್ಯುಲರ್ ಅಥವಾ ಅಪ್ರೈಟ್, ಈ 4ರಲ್ಲಿ ಯಾವ ಆಪ್ಷನ್ ಸರಿ ಅನ್ನೋದನ್ನು ನೀವು ಊಹಿಸಬಹುದು. ಸರಿಯಾದ ಉತ್ತರ ಅಪ್ರೈಟ್. ಸೊ ಪಿರಮಿಡ್ ಆಫ್ ಎನರ್ಜಿ ಇಸ್ ಆಲ್ವೇಸ್ ಅಪ್ರೈಟ್ ಇನ್ ನೇಚರ್. ಇನ್ನೊಂದು ಪ್ರಶ್ನೆಯನ್ನು ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಎಕ್ಸ್ಪೆಕ್ಟೆಡ್ ಟು ಹ್ಯಾವ್ ದ ಹೈಯೆಸ್ಟ್ ನಂಬರ್ ಆಫ್ ವ್ಯಾಲ್ಯೂ ಗ್ರಾಮ್ ಪರ್ ಮೀಟರ್ ಸ್ಕ್ವೇರ್ ಪರ್ ಇಯರ್ ಇನ್ ಎ ಗ್ರಾಸ್ಲ್ಯಾಂಡ್ ಎಕೋಸಿಸ್ಟಮ್. ಗ್ರಾಸ್ಲ್ಯಾಂಡ್ ಎಕೋಸಿಸ್ಟಮ್ನಲ್ಲಿ ಹೈಯೆಸ್ಟ್ ನಂಬರ್ ವ್ಯಾಲ್ಯೂ ಪ್ರೊಡಕ್ಟಿವಿಟಿಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಇದು. ಸಾಮಾನ್ಯವಾಗಿ ಗ್ರಾಸ್ಲ್ಯಾಂಡ್ನಲ್ಲಿ ಗ್ರಾಸ್ ಪ್ರೈಮರಿ ಪ್ರೊಡಕ್ಟಿವಿಟಿ ಹೆಚ್ಚಿಗೆ ಇರುತ್ತೆ, ನೆಟ್ ಪ್ರೈಮರಿ ಪ್ರೊಡಕ್ಟಿವಿಟಿ ಕಮ್ಮಿ ಇರುತ್ತೆ. ಯಾಕೆಂತಂದರೆ ಪ್ರೊಡ್ಯೂಸರ್ಸಲ್ಲಿ ರೆಸ್ಪಿರೇಟರಿ ಲಾಸ್ ಇರುತ್ತೆ. ಆದ್ದರಿಂದ ಗ್ರಾಸ್ ಪ್ರೊಡಕ್ಷನ್ ಇಸ್ ದಿ ಕರೆಕ್ಟ್ ಆನ್ಸರ್. ಇನ್ನೊಂದು ಪ್ರಶ್ನೆಯನ್ನು ನೋಡೋಣ. ಫೋಟೋಸಿಂಥೆಟಿಕಲಿ ಆಕ್ಟಿವ್ ರೇಡಿಯೇಷನ್ PAR ಅಂತ ಕರಿತೀವಿ ಹ್ಯಾಸ್ ದ ಫಾಲೋಯಿಂಗ್ ರೇಂಜ್ ಆಫ್ ವೇವ್ ಲೆಂತ್ 340 to 450 nanometer, 400 to 700 nanometer, 500 to 600 nanometer, 450 to 950 nanometer. ಫೋಟೋಸಿಂಥೆಟಿಕಲಿ ಆಕ್ಟಿವ್ ರೇಡಿಯೇಷನ್ ಜೀವಿಗಳಿಗೆ ಯಾವ ನ್ಯಾನೋಮೀಟರ್ ಅಲ್ಲಿ ಬೇಕಾಗಿದೆ, ಅಗತ್ಯವಿದೆ ಅಂತಕ್ಕಂಥದ್ದು. ಜನರಲಿ ಇಟ್ ಈಸ್ ಬಿಟ್ವೀನ್ 400 to 700 nanometer. ನೆಕ್ಸ್ಟ್ ಕ್ವೆಶ್ಚನ್. ದೀಸ್ ಬಿಲಾಂಗ್ ಟು ದ ಕ್ಯಾಟಗರಿ ಆಫ್ ಪ್ರೈಮರಿ ಕನ್ಸ್ಯೂಮರ್ಸ್. ಈ 4 ಆಪ್ಷನ್ಗಳಲ್ಲಿ ಪ್ರೈಮರಿ ಕನ್ಸ್ಯೂಮರ್ಸ್ ಯಾವುದು ಅನ್ನೋದನ್ನು ಹುಡುಕಬೇಕು. ಇದಕ್ಕೆ ಒಂದು ಸಣ್ಣ ಕ್ಲೂನ ಕೊಟ್ಬಿಡ್ತೀನಿ. ಪ್ರೈಮರಿ ಕನ್ಸ್ಯೂಮರ್ಸ್ ಸಾಮಾನ್ಯವಾಗಿ ಹರ್ಬಿವೋರ್ಸ್ ಅಥವಾ ಸಸ್ಯಾಹಾರಿಗಳಾಗಿರ್ತವೆ. ಹಾಗಿದ್ರೆ ನೀವು ಉತ್ತರವನ್ನು ಈಸಿಯಾಗಿ ಹುಡುಕಬಹುದು. ಇದಕ್ಕೆ ಸರಿಯಾದ ಉತ್ತರ ಇನ್ಸೆಕ್ಟ್ ಆಗಿರಬಹುದು ಅಥವಾ ಕ್ಯಾಟಲ್. ಆದ್ದರಿಂದ ಎ ಇಸ್ ದಿ ಕರೆಕ್ಟ್ ಆಪ್ಷನ್. ಮುಂದಿನ ಪ್ರಶ್ನೆಯನ್ನು ನೋಡೋಣ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಯೂಸ್ಡ್ ಫಾರ್ ಕನ್ಸ್ಟ್ರಕ್ಷನ್ ಆಫ್ ಇಕೊಲಾಜಿಕಲ್ ಪಿರಮಿಡ್ಸ್. ಇಕೊಲಾಜಿಕಲ್ ಪಿರಮಿಡ್ನಲ್ಲಿ ಪಿರಮಿಡ್ ಆಫ್ ನಂಬರ್ ನೋಡಿದ್ರಿ, ಬಯೋಮಾಸ್ ನೋಡಿದ್ರಿ ಮತ್ತು ಪಿರಮಿಡ್ ಆಫ್ ಎನರ್ಜಿ ನೋಡಿದ್ರಿ. ಹಾಗಿದ್ರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಿರಬಹುದು ಅಂತ ನೀವು ಊಹಿಸಬಹುದು. ಬಯೋಮಾಸ್ನಲ್ಲಿ ನಾವು ಸಾಮಾನ್ಯವಾಗಿ ನೋಡುವಂಥದ್ದು ಫ್ರೆಶ್ ವೈಟ್. ಆದ್ರಿಂದನೇ ಇದು ಸರಿಯಾದ ಉತ್ತರ. ಪ್ರಶ್ನೆಯಲ್ಲಿ ತುಂಬಾ ಸ್ಪಷ್ಟವಾಗಿದೆ ವಿಚ್ ಇಸ್ ನಾಟ್ ಯೂಸ್ಡ್ ಅಂತ. ಫ್ರೆಶ್ ವೈಟ್ ಇಸ್ ನಾಟ್ ಯೂಸ್ಡ್, ಡ್ರೈ ವೈಟ್ ಈಸ್ ಕನ್ಸಿಡರ್ಡ್ ಆಸ್ ಬಯೋಮಾಸ್. ನೆಕ್ಸ್ಟ್ ಒನ್. ಲೈಕೆನ್ ಇಸ್ ದ ಪಯೋನಿಯರ್ ವೆಜಿಟೇಷನ್ ಇನ್ ವಿಚ್ ಟೈಪ್ ಆಫ್ ಸಕ್ಸೆಷನ್. ಲೈಕೆನ್ ಅಂದ ತಕ್ಷಣನೇ ನೆನಪು ಮಾಡ್ಕೋಬೇಕು, ಲೈಕೆನ್ ಮೊದಲು ಎಲ್ಲಿ ಹುಟ್ಟತ್ತೆ ಅಂತಕ್ಕಂಥದ್ದು. ಹೈಡ್ರೋಸಿಯರ್, ಲಿಥೋಸಿಯರ್, ಸ್ಯಾಮೋಸಿಯರ್ ಮತ್ತು ಕ್ಸಿರೋಸಿಯರ್. ಇದಕ್ಕೆ ಉತ್ತರ ಯಾವುದು ಅಂತಂದ್ರೆ ರಾಕ್ಗೆ ನಾವು ಲಿಥೋಸಿಯರ್ ಅಂತ ಕರಿತೀವಿ. ಬಿ ಲಿಥೋಸಿಯರ್ ಇಸ್ ದ ಕರೆಕ್ಟ್ ಆಪ್ಷನ್. ಮುಂದಿನ ಪ್ರಶ್ನೆಯನ್ನು ನೋಡೋಣ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಇಕೋಸಿಸ್ಟಮ್ ಟೈಪ್ಸ್ ಹ್ಯಾಸ್ ದ ಹೈಯೆಸ್ಟ್ ಆನ್ಯುಯಲ್ ನೆಟ್ ಪ್ರೈಮರಿ ಪ್ರೊಡಕ್ಟಿವಿಟಿ. ನೆಟ್ ಪ್ರೈಮರಿ ಪ್ರೊಡಕ್ಟಿವಿಟಿ ರೆಫರ್ಸ್ ಟು ದ ಅಮೌಂಟ್ ಆಫ್ ಫೋಟೋಸಿಂಥೆಟಿಕ್ ಪ್ರಾಡಕ್ಟ್ ಪ್ರೊಡ್ಯೂಸ್ಡ್. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಟ್ರಾಪಿಕಲ್ ರೈನ್ ಫಾರೆಸ್ಟ್. ಇನ್ನೊಂದು ಪ್ರಶ್ನೆಯನ್ನು ನೋಡೋಣ. ಓವರ್ ಎ ಟೈಮ್ ಎ ಸ್ಯಾಂಡ್ ಡ್ಯೂನ್ ಈಸ್ ಕವರ್ಡ್ ಬೈ ಶ್ರಬ್ಸ್ ದೆನ್ ಎ ಫಾರೆಸ್ಟ್. ದಿಸ್ ಪ್ರೋಸೆಸ್ ಇಸ್ ಬೆಸ್ಟ್ ಡಿಸ್ಕ್ರೈಬ್ಡ್ ಆಸ್. ಪ್ರಶ್ನೆಯಲ್ಲೇ ಒಂದು ಕ್ಲೂ ಇದೆ, ಸ್ಯಾಂಡ್ ಡ್ಯೂನ್ ಅಂತಕ್ಕಂಥದ್ದು. ಅದರ ಮೇಲೆ ಪ್ಲಾಂಟ್ ಸಕ್ಸೆಷನ್ ಆಗಿದೆ, ಶ್ರಬ್ಸ್ ಬಂದಿದ್ದಾವೆ, ನಂತರ ಫಾರೆಸ್ಟ್ ಬಂದಿದ್ದಾವೆ. ಹಾಗಿದ್ರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಪ್ರೈಮರಿ ಸಕ್ಸೆಷನ್. ನೆಕ್ಸ್ಟ್. ವಿಚ್ ಆಫ್ ದ ಫಾಲೋಯಿಂಗ್ ವುಡ್ ಎಕ್ಸಿಬಿಟ್ ಪ್ರೈಮರಿ ಸಕ್ಸೆಷನ್. ಎ ರಾಕ್ ಎಕ್ಸ್ಪೋಸ್ಡ್ ಬೈ ರಿಟ್ರೀಟಿಂಗ್ ಗ್ಲೇಷಿಯರ್, ಬಿ ಅಬಾಂಡೆಂಟ್ ಫಾರ್ಮ್, ಸಿ ಫಾರೆಸ್ಟ್ ದಟ್ ಹ್ಯಾಸ್ ಬೀನ್ ಕ್ಲಿಯರ್ ಕಟ್, ಡಿ ನ್ಯೂಲಿ ಫ್ಲಡೆಡ್ ಲ್ಯಾಂಡ್ ಟು ಕ್ರಿಯೇಟ್ ಎ ರಿಸರ್ವಾಯರ್, ಇ ಎ ಫಾರೆಸ್ಟ್ ದಟ್ ಹ್ಯಾಸ್ ಬೀನ್ ಬರ್ನ್ಟ್. ಪ್ರೈಮರಿ ಸಕ್ಸೆಷನ್ ಎಲ್ ಆಗತ್ತೆ ಅಂತಕ್ಕಂಥದ್ದು ಈ ಪ್ರಶ್ನೆಗೆ ಸಂಬಂಧಪಟ್ಟಂತ ಉತ್ತರ ದ ರಾಕ್ ಎಕ್ಸ್ಪ್ಲೋಸ್ಡ್ ಬೈ ರಿಟ್ರೀಟಿಂಗ್ ಗ್ಲೇಷಿಯರ್. Now we move on to the next topic, that is biological diversity and conservation. ಜೀವ ವೈವಿಧ್ಯ ಮತ್ತು ಅದರ ಸಂರಕ್ಷಣೆ. ಜೀವ ವೈವಿಧ್ಯ ಅಂದರೆ ಏನು? ನಾವು ಭೂಮಿಯಲ್ಲಿ ಅನೇಕ ವಿಧವಾದಂಥ ಜೀವಿಗಳನ್ನು ಅಬ್ಸರ್ವ್ ಮಾಡ್ತೀವಿ. ಒಂದು ಕಾಡಿಗೆ ಹೋದಾಗ ಅಲ್ಲಿರ್ತಕ್ಕಂತಹ ಸಣ್ಣ ಗಿಡಗಳು, ದೊಡ್ಡ ಮರಗಳು, ಅಲ್ಲಿರ್ತಕ್ಕಂತಹ ವಿವಿಧ ರೀತಿಯ ವರ್ಟಿಬ್ರೇಟ್ಸ್ ಮತ್ತು ಇನ್ವರ್ಟಿಬ್ರೇಟ್ಸ್, ಬ್ರಯೋಫೈಟ್ಸ್, ಆಲ್ಗೆ, ಫಂಜೈ, ಟೆರಡೋಫೈಟ್ಸ್, ಜಿಮ್ನೋಸ್ಪರಮ್ಸ್, ಏಂಜಿಯೋಸ್ಪರಮ್ಸ್, ಹೀಗೆ ಬೇರೆ ಬೇರೆ ರೀತಿಯ ಜೀವಿಗಳನ್ನು ಅಬ್ಸರ್ವ್ ಮಾಡ್ತೀವಿ. ಇದನ್ನು ಜೀವ ವೈವಿಧ್ಯ ಅಂತ ಕರಿತೀವಿ.
In broader biological terms, biological diversity can be defined as totality of genes, species and ecosystems of a region. ಹಾಗಿದ್ರೆ ಬಯೋಡೈವರ್ಸಿಟಿಯನ್ನು ನಾವು ಅಧ್ಯಯನ ಮಾಡಬೇಕಾದ್ರೆ ಯಾವ್ಯಾವ ರೀತಿಯ ವೈವಿಧ್ಯವನ್ನು ಸ್ಟಡಿ ಮಾಡ್ತೀವಿ ಅಂತಕ್ಕಂಥದ್ದು ಕೂಡ ತುಂಬ ಮುಖ್ಯ. ಇದರೊಳಗೆ ಮೊದಲನೇದಾಗಿ ಜೆನೆಟಿಕ್ ಡೈವರ್ಸಿಟಿ. ವಿದ್ಯಾರ್ಥಿಗಳೇ, ಭಾರತದಲ್ಲಿ ಎಷ್ಟು ವಿಧವಾದ ಅಕ್ಕಿಯ ತಳಿಗಳಿದಾವೆ ಅಂತ ನೆನಪು ಮಾಡ್ಕೊಳ್ಳಿ. ಎಷ್ಟು ವಿಧವಾದ ಮಾವಿನ ತಳಿಗಳಿದಾವೆ ಅಂತ ನೆನಪು ಮಾಡ್ಕೊಳ್ಳಿ. ಒಂದೇ ಗಿಡ ರಾವುಲ್ಫಿಯಾ ಸರ್ಪೆಂಟೈನಾ ಅಂತ ಕರಿತೀವಿ, ಅದು ಎಷ್ಟು ರೀತಿಯ ಕೆಮಿಕಲ್ಗಳನ್ನು ಹಿಮಾಲಯದ ರೀಜನ್ನಲ್ಲಿ ತಯಾರು ಮಾಡುತ್ತೆ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಇದನ್ನು ನಾವು ಜೆನೆಟಿಕ್ ಡೈವರ್ಸಿಟಿ ಅಂತ ಕರಿತೇವೆ. ಜೆನೆಟಿಕ್ ಡೈವರ್ಸಿಟಿ ಈಸ್ ದ ಡೈವರ್ಸಿಟಿ ಎಟ್ ದ ಲೆವೆಲ್ ಆಫ್ ಜೀನ್ಸ್. ಎರಡನೇದು, ಪಶ್ಚಿಮ ಘಟ್ಟಗಳಲ್ಲಿ ಎಷ್ಟು ರೀತಿಯ ಆಂಫಿಬಿಯಾ ಪ್ರಭೇದಗಳಿದಾವೆ ಅಂತ ಯೋಚನೆ ಮಾಡಿ. ಫ್ರಾಗ್ ಡೈವರ್ಸಿಟಿ, ಒಂದೇ ಸ್ಪೀಶೀಸ್, ಒಂದೇ ಜನರ ಎಷ್ಟು ಸ್ಪೀಶೀಸ್ಗಳು. ದಿಸ್ ಈಸ್ ವಾಟ್ ವಿ ಕಾಲ್ ಸ್ಪೀಶೀಸ್ ಡೈವರ್ಸಿಟಿ. ಸ್ಪೀಶೀಸ್ ಡೈವರ್ಸಿಟಿ ಈಸ್ ದ ಡೈವರ್ಸಿಟಿ ಎಟ್ ದ ಲೆವೆಲ್ ಆಫ್ ಸ್ಪೀಶೀಸ್. ಮೂರನೇದು ಇಕೊಲಾಜಿಕಲ್ ಡೈವರ್ಸಿಟಿ. ವೆಸ್ಟರ್ನ್ ಘಾಟ್ಸನ್ನೇ ಉದಾಹರಣೆಯಾಗಿ ತಗೊಂಡ್ರೆ ಎಷ್ಟೆಷ್ಟು ತರಹದ ಇಕೋಸಿಸ್ಟಮ್ಗಳಿದಾವಲ್ಲಿ. ಅದು ಗ್ರಾಸ್ಲ್ಯಾಂಡ್ ಇಕೋಸಿಸ್ಟಮ್ ಇರ್ಬೋದು, ಟ್ರಾಪಿಕಲ್ ರೈನ್ ಎವರ್ಗ್ರೀನ್ ಫಾರೆಸ್ಟ್ ಇರ್ಬೋದು, ಟ್ರಾಪಿಕಲ್ ಡೆಸಿಡಿಯಸ್ ಫಾರೆಸ್ಟ್ ಇರ್ಬೋದು, ಡ್ರೈ ಡೆಸಿಡಿಯಸ್ ಫಾರೆಸ್ಟ್ ಇರ್ಬೋದು. ಇಂತಹ ಅನೇಕ ವೈವಿಧ್ಯಮಯ ಇಕೋಸಿಸ್ಟಮ್ಗಳನ್ನು ನಾವು ಇಕೊಲಾಜಿಕಲ್ ಡೈವರ್ಸಿಟಿ ಅಂತ ಕರಿತೇವೆ. ಹಾಗಿದ್ರೆ ಈ ಭೂಮಿಯಲ್ಲಿ ಎಷ್ಟು ಜೀವಿಗಳಿದಾವೆ ಅಂತಕ್ಕಂಥದ್ದು ಬಹಳ ಮುಖ್ಯವಾದಂತಹ ಪ್ರಶ್ನೆ. ನಾನು ಈ ಪ್ರಶ್ನೆಯನ್ನು ಕೇಳಿ ಮುಗಿಸುವ ಮುನ್ನವೇ ದುರಂತದ ವಿಷಯವೇನು ಅಂತಂದರೆ, ಭೂಮಿಯಲ್ಲಿ ಒಂದು ಜೀವಿ ಶಾಶ್ವತವಾಗಿ ಕಣ್ಮರೆಯಾಗಿರುತ್ತದೆ. ವಿಜ್ಞಾನಿಗಳು ಈ ಭೂಮಿಯಲ್ಲಿ ಎಷ್ಟು ತರಹದ ಸ್ಪೀಶೀಸ್ಗಳಿದಾವೆ ಅನ್ನೋದನ್ನು ಲೆಕ್ಕ ಮಾಡ್ತಾ ಇದ್ದಾರೆ. ಈ ಲೆಕ್ಕ ಎಂದಿಗೂ ಮುಗಿಯದ ಕತೆ ಥರ. ಅಕಾರ್ಡಿಂಗ್ ಟು ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಮತ್ತು ನ್ಯಾಚುರಲ್ ರಿಸೋರ್ಸಸ್, ಈ ಭೂಮಿಯಲ್ಲಿ 1.5 ಮಿಲಿಯನ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್ ಇದಾವೆ ಅಂತ ಅಂದಾಜು ಮಾಡಿದ್ದಾರೆ. ಇದರೊಳಗೆ ಭಾರತದ ಸ್ಪೆಷಾಲಿಟಿ ಏನು? ಇಂಡಿಯಾದಲ್ಲಿ ಸುಮಾರು 5,000 ಸ್ಪೀಶೀಸ್ ಆಫ್ ಪ್ಲಾಂಟ್ಸ್ ಇದಾವೆ, ಸುಮಾರು 90,000 ಸ್ಪೀಶೀಸ್ ಆಫ್ ಆನಿಮಲ್ಸ್ ಇದಾವೆ ಅಂತ ಎಸ್ಟಿಮೇಟ್ ಮಾಡಿದ್ದಾರೆ. ಹಾಗಿದ್ರೆ ಈ ಎಸ್ಟಿಮೇಟ್ ಸರಿನಾ? ಒಬ್ಬ ವಿಜ್ಞಾನಿ ರಾಬರ್ಟ್ ಮೇ, ಅಕಾರ್ಡಿಂಗ್ ಟು ರಾಬರ್ಟ್ ಮೇ, ದ ಗ್ಲೋಬಲ್ ಸ್ಪೀಶೀಸ್ ಡೈವರ್ಸಿಟಿ ಈಸ್ ಅಬೌಟ್ 7 millions. According to him, there are more than 70% of the species are animals. ಈ ಭೂಮಿಯಲ್ಲಿರ್ತಕ್ಕಂತಹ ಎಲ್ಲ ಜೀವಿಗಳಲ್ಲಿ ಸುಮಾರು 22% ಸಸ್ಯಗಳೇ ಆಗಿವೆ. Among animals, the major group is insects. Insects are about 70%. ಭಾರತದಲ್ಲಿ ಒಂದು ವೈವಿಧ್ಯತೆ ಏನು ಅಂತಂದರೆ, ಇಂಡಿಯಾ ಹ್ಯಾಸ್ ಓನ್ಲಿ 2% ಆಫ್ ದ ಲ್ಯಾಂಡ್ ಆಫ್ ದ ವರ್ಲ್ಡ್, ಬಟ್ ಇಟ್ಸ್ ಶೇರ್ ಇನ್ ದ ಗ್ಲೋಬಲ್ ಸ್ಪೀಶೀಸ್ ಡೈವರ್ಸಿಟಿ ಈಸ್ ಇಂಪ್ರೆಸಿವ್ 8.1%. ಅದರಿಂದ ಭಾರತವನ್ನು ನಾವು ಜೀವವೈವಿಧ್ಯದ ಹಾಟ್ಸ್ಪಾಟ್ ಅಂತಲೂ ಕರಿತೀವಿ, ಭಾರತದ ಕೆಲವು ಭೂಭಾಗಗಳನ್ನು. ಹಾಗಿದ್ರೆ ಭೂಮಿನಲ್ಲಿ ಬಯೋಡೈವರ್ಸಿಟಿ ಹೇಗೆ ಸ್ಪ್ರೆಡ್ ಆಗಿದೆ? ವಾಟ್ ಈಸ್ ದ ಪ್ಯಾಟರ್ನ್ ಆಫ್ ಬಯೋಡೈವರ್ಸಿಟಿ? ಲ್ಯಾಟಿಟ್ಯೂಡಿನಲ್ ಗ್ರೇಡಿಯೆಂಟ್ಸ್ ಅಂದರೆ ಏನು ಅಂತಕ್ಕಂಥದ್ದನ್ನು ನೆನ್ಪಿಟ್ಕೋಬೇಕು. ನಾವು ಈಕ್ವಿಟೋರಿಯಲ್ ರೀಜನ್ನಿಂದ ಪೋಲಾರ್ ಕಡೆಗೆ ಮೂವ್ ಆಗ್ತಾ ಇದ್ದ ಹಾಗೇನೆ ಸ್ಪೀಶೀಸ್ ಡೈವರ್ಸಿಟಿ ಕಮ್ಮಿ ಆಗ್ತಾ ಬರುತ್ತೆ. ಉದಾಹರಣೆಗೆ, ಈಕ್ವಿಟೋರಿಯಲ್ ರೀಜನ್ಗೆ ಅತ್ಯಂತ ಸಮೀಪದಲ್ಲಿರ್ತಕ್ಕಂತಹ ಅಮೆಝೋನಿಯನ್ ರೈನ್ ಫಾರೆಸ್ಟ್ನ ಡೈವರ್ಸಿಟಿ ಎಷ್ಟಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಸುಮಾರು 40,000 ಸ್ಪೀಶೀಸ್ ಆಫ್ ಪ್ಲಾಂಟ್ಸ್, 3,000 ಸ್ಪೀಶೀಸ್ ಆಫ್ ಫಿಶಸ್, 1,300 ಸ್ಪೀಶೀಸ್ ಆಫ್ ಬರ್ಡ್ಸ್, 427 amphibians, 378 reptiles and more than 125,000 different species of invertebrates are present in Amazonian rainforest. The second thing is, ಜಗತ್ತಿನಲ್ಲಿ ಎಲ್ಲಿ ಬಯೋಡೈವರ್ಸಿಟಿ ಹೆಚ್ಚಿಗೆ ಇದೆ ಅಂತ ನೋಡೋದಕ್ಕೆ ಇಡೀ ಪ್ರಪಂಚದ ಒಂದು ಭೂಪಟವನ್ನು ನೋಡಿ, ಗ್ರೀನರ್ ಆಗಿರ್ತಕ್ಕಂತಹ ಜಾಗಗಳು ಈಕ್ವೆಟೋರಿಯಲ್ ಪೊಸಿಷನ್ಗೆ ಹತ್ತಿರ ಬರೋದ್ರಿಂದ ಈ ಜಾಗಗಳಲ್ಲಿ ಸ್ಪೀಶೀಸ್ ಡೈವರ್ಸಿಟಿ ಹೆಚ್ಚಿಗೆ ಇರುತ್ತೆ. ಹೋಗ್ತಾ ಪೋಲಾರ್ ರೀಜನ್ ಕಡೆಗೆ ಮೂವ್ ಆಗ್ತಾ ಇದ್ದ ಹಾಗೆ ಸ್ಪೀಶೀಸ್ ಡೈವರ್ಸಿಟಿ ಕಮ್ಮಿ ಆಗ್ತಾ ಬರುತ್ತೆ. ಹಾಗಿದ್ರೆ ಯಾಕೆ ಟ್ರಾಪಿಕಲ್ ರೈನ್ ಫಾರೆಸ್ಟ್ನಲ್ಲಿ ಬಯೋಡೈವರ್ಸಿಟಿ ತುಂಬ ಹೆಚ್ಚಿಗೆ ಇದೆ ಅಂತಕ್ಕಂಥದ್ದು ಪ್ರಶ್ನೆ. ನೆನ್ಪಿಟ್ಕೊಳ್ಳಿ, ಅನ್ಲೈಕ್ ಟೆಂಪರೇಟ್ ರೀಜನ್ಸ್ ವಿಚ್ ಈಸ್ ಸಬ್ಜೆಕ್ಟೆಡ್ ಟು ಫ್ರೀಕ್ವೆಂಟ್ ಗ್ಲೇಷಿಯೇಷನ್ಸ್ ಇನ್ ದ ಪಾಸ್ಟ್, ಟ್ರಾಪಿಕಲ್ ಲ್ಯಾಟಿಟ್ಯೂಡ್ಸ್ ಹ್ಯಾವ್ ರಿಮೈನ್ಡ್ ರಿಲೇಟಿವ್ಲಿ ಅನ್ಡಿಸ್ಟರ್ಬ್ಡ್ ಫಾರ್ ಮಿಲಿಯನ್ಸ್ ಆಫ್ ಇಯರ್ಸ್. Secondly, it had a long evolutionary time for species diversification. ಮೂರನೇದು ಇಂಪಾರ್ಟೆಂಟ್ ಥಿಂಗ್ ಏನು ಅಂತಂದರೆ, ಯಾಕೆ ಟ್ರಾಪಿಕಲ್ ರೈನ್ ಫಾರೆಸ್ಟ್ನಲ್ಲಿ ಗ್ರೇಟರ್ ಬಯೋಡೈವರ್ಸಿಟಿ ಇದೆ ಅಂತಂದರೆ, ಟ್ರಾಪಿಕಲ್ ಎನ್ವಿರಾನ್ಮೆಂಟ್ಸ್ ಅನ್ಲೈಕ್ ಟೆಂಪರೇಟ್ ಒನ್ಸ್ ಆರ್ ಲೆಸ್ ಸೀಸನಲ್. ಸೆಕೆಂಡ್ ಥಿಂಗ್ ಈಸ್ ದೇ ಆರ್ ರಿಲೇಟಿವ್ಲಿ ಮೋರ್ ಕಾನ್ಸ್ಟೆಂಟ್.
The third thing is they are predictable in change. Fourth one is very important, they promote niche specialization and lead to a greater species diversity. ಇನ್ನೊಂದು ಮುಖ್ಯವಾದಂತಹ ಅಂಶ ಏನು ಅಂತಂದ್ರೆ, there is more sun energy or solar energy available in the tropical region, which always helps in greater productivity. ಇದನ್ನ ಸ್ಟಡಿ ಮಾಡಿದಂತಹ ವಿಜ್ಞಾನಿಗಳು ಒಂದು ಏರಿಯಾದಲ್ಲಿ ಎಷ್ಟು ಸ್ಪೀಶೀಸ್ಗಳು ಇರಬಹುದು ಅಂತ ಹೇಳ್ತಾರೆ. ಅಲೆಕ್ಸಾಂಡರ್ ವಾನ್ ಹಂಬೋಲ್ಟ್ ಅನ್ನುವಂಥ ವಿಜ್ಞಾನಿ, he has observed that within a region species richness increased with increased explored area but only up to a limit. ಇದನ್ನ ಸ್ಪೀಶೀಸ್ ಏರಿಯಾ ರಿಲೇಶನ್ಶಿಪ್ ಅಂತ ಕರಿತೀವಿ. ಇದಕ್ಕೆ ಒಂದು ಫಾರ್ಮುಲಾ ಇದೆ, ಇದನ್ನು ನೆನ್ಪಿಟ್ಕೋಬೇಕು. ಲಾಗ್ ಎಸ್ ಇಸ್ ಈಕ್ವಲ್ ಟು ಲಾಗ್ ಸಿ ಪ್ಲಸ್ ಝಡ್ ಲಾಗ್ ಎ. ಇದು ಸ್ಪೀಶೀಸ್ ರಿಚ್ನೆಸ್ ನ ಒಂದು ಏರಿಯಾದಲ್ಲಿ ಎಷ್ಟಿರುತ್ತೆ ಅನ್ನೋದನ್ನ ಪ್ರಿಡಿಕ್ಟ್ ಮಾಡುವಂತಹ ಫಾರ್ಮುಲಾ. where S is equal to species richness, A is equal to area, Z is equal to slope of the line, C is equal to Y intercept. ಹಾಗಿದ್ರೆ ಬಯೋಲಾಜಿಕಲ್ ಡೈವರ್ಸಿಟಿ, ಅದರಲ್ಲಿ ಸ್ಪೀಶೀಸ್ ಡೈವರ್ಸಿಟಿ ಇಕೋಸಿಸ್ಟಮ್ಗೆ ಯಾಕೆ ತುಂಬ ಇಂಪಾರ್ಟೆಂಟ್? ನೆನ್ಪಿಟ್ಕೊಳ್ಳಿ, ಎಲ್ಲಿ ಹೆಚ್ಚಿಗೆ ಡೈವರ್ಸಿಟಿ ಇರುತ್ತೋ ಅಲ್ಲಿ ಮೋರ್ ಸ್ಟೆಬಿಲಿಟಿ ಇರುತ್ತೆ ಅಂತಕ್ಕಂಥದ್ದೇ ಅರ್ಥ. ಕಮ್ಯುನಿಟಿ ವಿತ್ ಮೋರ್ ಸ್ಪೀಶೀಸ್ ಜನರಲಿ ಟೆಂಡ್ಸ್ ಟು ಬಿ ಮೋರ್ ಸ್ಟೇಬಲ್ ದ್ಯಾನ್ ದೋಸ್ ವಿತ್ ಲೆಸ್ ಸ್ಪೀಶೀಸ್. A stable community should not show too much variation in productivity from year to year. It must be resistant or resilient to occasional disturbances. Stable community must be resistant to invasion by alien species. ಹಾಗಿದ್ರೆ ಈ ಭೂಮಿನಲ್ಲಿ ಏನಾಗ್ತಾ ಇದೆ? ಈ ಭೂಮಿಯ ಇತಿಹಾಸವನ್ನು ಗಮನಿಸಿದಾಗ ಈ ಭೂಮಿಯಲ್ಲಿ ಈಗಾಗಲೇ ಅನೇಕ ಬಾರಿ ಮಾಸ್ ಎಕ್ಸ್ಟಿಂಕ್ಷನ್ ಆಫ್ ಸ್ಪೀಶೀಸ್ ಆಗೋಗ್ಬಿಟ್ಟಿದೆ. ಕಳೆದ ಭೂಮಿಯ ಇತಿಹಾಸದಲ್ಲಿ 5 ಬಾರಿ ಮಾಸ್ ಎಕ್ಸ್ಟೆನ್ಷನ್ ಆಗಿದೆ. ಈಗ ಆಗ್ತಾ ಇರತಕ್ಕಂಥದ್ದು 6ನೆಯ ಮಾಸ್ ಎಕ್ಸ್ಟಿಂಕ್ಷನ್. ಈ 5 ಎಕ್ಸ್ಟಿಂಕ್ಷನ್ಗಳಿಗಿಂತ 6ನೇದು ತುಂಬ ಭಿನ್ನವಾಗಿದೆ. ಯಾಕೆ ಅಂತಂದರೆ, ಈ ಒಂದು ಮಾಸ್ ಎಕ್ಸ್ಟಿಂಕ್ಷನ್ ಇಟ್ ಈಸ್ ಬಿಕಾಸ್ ಆಫ್ ಹ್ಯೂಮನ್ ಆಕ್ಟಿವಿಟೀಸ್. ಕಳೆದ 100-200 ವರ್ಷಗಳಲ್ಲಿ ಜೀವ ವೈವಿಧ್ಯದಲ್ಲಿ ನಾವು ಯಾವ್ಯಾವ ಜೀವಿಗಳನ್ನು ಸ್ಪೀಶೀಸ್ಗಳನ್ನು ಶಾಶ್ವತವಾಗಿ ಕಳ್ಕೊಂಡಿದ್ದೀವಿ ಅನ್ನೋದನ್ನು ಪಟ್ಟಿ ಮಾಡಿದೆ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಅಂಡ್ ನ್ಯಾಚುರಲ್ ರಿಸೋರ್ಸಸ್. ಈ ಪಟ್ಟಿಯನ್ನು ನಾವು ರೆಡ್ ಲಿಸ್ಟ್ ಅಂತ ಕರಿತೀವಿ. ಅಕಾರ್ಡಿಂಗ್ ಟು ದ ರೆಡ್ ಲಿಸ್ಟ್ ಆಫ್ 2004, ವಿ ಹ್ಯಾವ್ ಪರ್ಮನೆಂಟ್ಲಿ ಲಾಸ್ಟ್ ಡೂಡೋ ಇನ್ ಮಾರಿಷಸ್, ಕ್ವೇಕ್ ಇನ್ ಆಫ್ರಿಕಾ, ಥೈಲಸೀನ್ ಇನ್ ಆಸ್ಟ್ರೇಲಿಯಾ, ಸ್ಟೆಲ್ಲರ್ ಸೀ ಕವ್ ಇನ್ ರಷ್ಯಾ ಅಂಡ್ 3 subspecies ಆಫ್ ಟೈಗರ್, ದಟ್ ಈಸ್ ಬಾಲಿ, ಜಾವಾ ಅಂಡ್ ಕ್ಯಾಸ್ಪಿಯನ್. ಇದರ ಜೊತೆಗೆ ಪ್ಯಾಸೆಂಜರ್ ಪಿಜನ್ ಹಕ್ಕಿಯನ್ನು ಕೂಡ ನಾವು ಸೇರಿಸಬಹುದು. ಈಗ ನಡೀತಾ ಇರತಕ್ಕಂತಹ 6 ಮಾಸ್ ಎಕ್ಸ್ಟಿಂಕ್ಷನ್ ಇಟ್ ಈಸ್ ಆಂಥ್ರೋಪೋಜೆನಿಕ್, ಇಟ್ ಈಸ್ ಬಿಕಾಸ್ ಆಫ್ ಮ್ಯಾನ್. ಹಾಗಿದ್ರೆ ಇದಕ್ಕೆ ಕಾರಣವಾದಂತಹ 4 ಮುಖ್ಯವಾದಂತಹ ಈವೆಂಟ್ಸ್ ಯಾವ್ದು ಅನ್ನೋದನ್ನು ನೋಡೋಣ. ಬಯೋಲಾಜಿಕಲ್ ಡೈವರ್ಸಿಟಿ ಲಾಸ್ ಆಗಬೇಕು ಅಂತಂದ್ರೆ ಅದಕ್ಕೆ ಮೇಜರ್ ಕಾರಣ ಹ್ಯಾಬಿಟ್ಯಾಟ್ ಲಾಸ್ ಅಂಡ್ ಫ್ರಾಗ್ಮೆಂಟೇಷನ್. 2ನೇದು ಓವರ್ ಎಕ್ಸ್ಪ್ಲಾಯ್ಟೇಷನ್, 3ನೇದು ಏಲಿಯನ್ ಸ್ಪೀಶೀಸ್ ಇನ್ವೇಷನ್, 4ನೇದು ಕೋ ಎಕ್ಸ್ಟಿಂಕ್ಷನ್. ಇದನ್ನು ನಾವು ಕೋ ಎಕ್ಸ್ಟಿಂಕ್ಷನ್ಗೆ ಒಂದು ಉದಾಹರಣೆಯಾಗಿ ಕೊಡೋದಾದರೆ, ಒಂದು ಹನಿಬಿ ತನ್ನ ಪಾಪ್ಯುಲೇಷನ್ ಕಳ್ಕೊಂಡ್ರೆ ಅದನ್ನು ಆಶ್ರಯಿಸಿ ಬದುಕ್ತಕ್ಕಂತಹ ಪ್ಲಾಂಟ್ ಕೂಡ ಶಾಶ್ವತವಾಗಿ ಈ ಭೂಮಿಯಲ್ಲಿ ಕಣ್ಮರೆಯಾಗತಕ್ಕಂಥ ಸಾಧ್ಯತೆ ಇದೆ. ಏಲಿಯನ್ ಸ್ಪೀಶೀಸ್ ಇನ್ವೇಷನ್ಗೆ ಅತ್ಯುತ್ತಮ ಉದಾಹರಣೆ ಪಾರ್ಥೇನಿಯಂ ಇರಬಹುದು, ಲಂಟಾನಾ ಇರಬಹುದು, ವಾಟರ್ ಹಯಾಸಿಂತ್ ಇರಬಹುದು. ಓವರ್ ಎಕ್ಸ್ಪ್ಲಾಯ್ಟೇಷನ್ಗೆ ಅತ್ಯುತ್ತಮ ಉದಾಹರಣೆ ನಾವು ಈಗಾಗಲೇ ಕಳ್ಕೊಂಡಿರ್ತಕ್ಕಂತಹ ಪ್ಯಾಸೆಂಜರ್ ಪಿಜನ್ ಇರಬಹುದು. ಹ್ಯಾಬಿಟ್ಯಾಟ್ ಲಾಸ್ ಅಂಡ್ ಫ್ರಾಗ್ಮೆಂಟೇಷನ್ ಅತ್ಯುತ್ತಮ ಉದಾಹರಣೆ ಎಕ್ಸ್ಟೆನ್ಷನ್ ಆಫ್ ಅಗ್ರಿಕಲ್ಚರ್. ಕಾಡನ್ನು ಕಡಿದು ನಾವು ಅಗ್ರಿಕಲ್ಚರ್ನ ಎಕ್ಸ್ಟೆಂಡ್ ಮಾಡಿದ್ದೀವಿ, ಜೊತೆಗೆ ನಗರಗಳನ್ನು ಬೆಳೆಸಿದ್ದೀವಿ. ಇದರಿಂದಾಗಿ ಜೀವ ವೈವಿಧ್ಯ ನಷ್ಟವಾಗ್ತಾ ಇದೆ. ಹಾಗಿದ್ರೆ ಬಯೋಡೈವರ್ಸಿಟಿಯನ್ನು ನಾವು ಸಂರಕ್ಷಣೆ ಮಾಡೋದು ಹೇಗೆ? ಇದು ಇವತ್ತಿನ ಅತ್ಯಂತ ಮುಖ್ಯವಾದಂತಹ ವಿಷಯ. ಇದರೊಳಗೆ 2 ತರಹ ಇದೆ. ಮೊದಲನೇದು ಇನ್ ಸಿಟು ಕನ್ಸರ್ವೇಷನ್. ಏನು ಇನ್ ಸಿಟು ಕನ್ಸರ್ವೇಷನ್ ಅಂದರೆ, ಯಾವ ಜೀವಿ ಯಾವ ನ್ಯಾಚುರಲ್ ಹ್ಯಾಬಿಟ್ಯಾಟ್ ಅಲ್ಲಿ ವಾಸವಾಗ್ತಾ ಇದೆಯೋ ಆ ಜಾಗವನ್ನೇ ಪ್ರೊಟೆಕ್ಟ್ ಮಾಡುವಂಥದ್ದು ಇನ್ ಸಿಟು ಕನ್ಸರ್ವೇಷನ್. ಪ್ರೊಟೆಕ್ಷನ್ ಆರ್ ಕನ್ಸರ್ವೇಷನ್ ಆಫ್ ದ ಸ್ಪೀಶೀಸ್ ಇನ್ ಇಟ್ಸ್ ಓನ್ ನ್ಯಾಚುರಲ್ ಹ್ಯಾಬಿಟ್ಯಾಟ್ಸ್. ಇದರ ಆಧಾರದ ಮೇಲೆ ನಾವು ಭಾರತದಲ್ಲಿ ಕೆಲವು ಬಹಳ ಮುಖ್ಯವಾದಂತಹ ಹಾಟ್ಸ್ಪಾಟ್ಗಳನ್ನು ನೋಡಿದ್ದೀವಿ. ಮೊದಲನೇದಾಗಿ ವೆಸ್ಟರ್ನ್ ಘಾಟ್ಸ್, 2ನೇದಾಗಿ ಶ್ರೀಲಂಕಾ, 3ನೇದು ಇಂಡೋ ಬರ್ಮಾ, 4ನೇದು ಹಿಮಾಲಯನ್ ರೀಜನ್. ಹಾಟ್ಸ್ಪಾಟ್ ಅಂದರೆ ಏನು ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕು. ಹಾಟ್ಸ್ಪಾಟ್ ಈಸ್ ಎ ರೀಜನ್ ವಿಚ್ ಈಸ್ ಸ್ಪೆಷಲ್ ಇನ್ ಬಯೋಡೈವರ್ಸಿಟಿ ಬಿಕಾಸ್ ದೇ ಹ್ಯಾವ್ ಎಂಡೆಮಿಕ್ ಸ್ಪೀಶೀಸ್. ಎಂಡೆಮಿಕ್ ಸ್ಪೀಶೀಸ್ ಅಂದರೆ ಎ ಸ್ಪೀಶೀಸ್ ದಟ್ ಈಸ್ ರಿಸ್ಟ್ರಿಕ್ಟೆಡ್ ಟು ಎ ಪರ್ಟಿಕ್ಯುಲರ್ ರೀಜನ್ ಅಂಡ್ ಫೌಂಡ್ ನೋವೇರ್ ಎಲ್ಸ್.
The second thing we call it as hotspot. ಇದರೊಳಗೆ ಸ್ಪೀಶೀಸ್ ರಿಚ್ನೆಸ್ ಕೂಡ ಇರುತ್ತೆ. ವೆರೈಟೀಸ್ ಆರ್ ಮೋರ್. ಮೂರನೇದು ಹಾಟ್ ಅನ್ನೋ ಶಬ್ದ ಬಳಸಿರೋದಕ್ಕೆ ಬಹಳ ಮುಖ್ಯವಾದಂಥ ಕಾರಣ ಇಲ್ಲಿ ಆಕ್ಸಲರೇಟೆಡ್ ಸ್ಪೀಶೀಸ್ ಲಾಸ್ ಆಗ್ತಾ ಇದೆ, ಎಕ್ಸ್ಟಿಂಕ್ಷನ್ ಆಗ್ತಾ ಇದೆ ಅಂತಕ್ಕಂಥದ್ದು. ಅದಕ್ಕಾಗಿ ನಾವು ಇನ್ಸಿಟು ಕನ್ಸರ್ವೇಷನ್ ಮಾಡಿದ್ದೀವಿ. ಭಾರತದಲ್ಲಿ 14 ಬಯೋಸ್ಪಿಯರ್ ರಿಸರ್ವ್ಗಳಿದ್ದಾವೆ, 90 ನ್ಯಾಷನಲ್ ಪಾರ್ಕ್ಗಳಿದ್ದಾವೆ, 448 ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್ ಇದ್ದಾವೆ. ಇವೆಲ್ಲದರ ಪಟ್ಟಿಯನ್ನು ನೀವು ಮಾಡಿಟ್ಕೋಬೇಕು. ಎರಡನೆಯ ವಿಧಾನ ಎಕ್ಸಿಟು ಕನ್ಸರ್ವೇಷನ್. ಎಕ್ಸಿಟು ಕನ್ಸರ್ವೇಷನ್ ಅಂದರೆ ಏನು? ಒಂದು ಜೀವಿಯನ್ನು ನಾವು ಅವುಗಳ ನ್ಯಾಚುರಲ್ ಹ್ಯಾಬಿಟ್ಯಾಟ್ಸ್ನಲ್ಲಿ ಬೆಳೆಸುವುದು ಕಷ್ಟಕರವಾದಂತಹ ಸಂದರ್ಭದಲ್ಲಿ, ಅವುಗಳ ಸಂಖ್ಯೆ ತುಂಬ ಕಮ್ಮಿ ಆಗಿದ್ದಾಗ ಮನುಷ್ಯರ ಆರೈಕೆಯಲ್ಲಿ ಕಂಟ್ರೋಲ್ಡ್ ಎನ್ವಿರಾನ್ಮೆಂಟಲ್ ಕಂಡೀಷನ್ಸ್ ಅಲ್ಲಿ ಅವುಗಳನ್ನು ನಾವು ಬೆಳೆಸ್ತೀವಿ. ಅದಕ್ಕೆ ಅತ್ಯುತ್ತಮವಾದಂಥ ಉದಾಹರಣೆ ಯಾವುದು ಅಂದರೆ ಝೂ ಇರಬಹುದು, ಝೂಲಾಜಿಕಲ್ ಪಾರ್ಕ್, ಬೊಟಾನಿಕಲ್ ಗಾರ್ಡನ್ ಇರಬಹುದು, ವೈಲ್ಡ್ ಲೈಫ್ ಸಫಾರಿ ಇರಬಹುದು. ಗ್ಯಾಮೀಟ್ ಕನ್ಸರ್ವೇಷನ್ ಮಾಡೋದಾದ್ರೆ ನಾವು ಕ್ರಯೋ ಪ್ರಿಸರ್ವೇಷನ್, ಕೋಲ್ಡ್ ಅಲ್ಲಿ ಅದನ್ನು ಸೇವ್ ಮಾಡ್ತೀವಿ. ಇನ್ನೊಂದು ಬಹಳ ಮುಖ್ಯವಾದಂತಹ ಎಕ್ಸಿಟು ಕನ್ಸರ್ವೇಷನ್ ಯಾವುದು ಅಂತಂದ್ರೆ ಸೀಡ್ ಬ್ಯಾಂಕ್ಸ್. ಸೀಡ್ ಬ್ಯಾಂಕ್ನಲ್ಲಿ ಜೆನೆಟಿಕ್ ವೆರೈಟೀಸ್ನ ನಾವು ಪ್ರೊಟೆಕ್ಟ್ ಮಾಡ್ಬೋದು ಕೋಲ್ಡ್ ಸ್ಟೋರೇಜ್ನಲ್ಲಿ ಇನ್ ಲಿಕ್ವಿಡ್ ನೈಟ್ರೋಜನ್. ಈಗ ಕೆಲವು ಪ್ರಶ್ನೆಗಳನ್ನು ನೋಡೋಣ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ರೆಪ್ರೆಸೆಂಟ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಸ್ಪೀಶೀಸ್ ಡೈವರ್ಸಿಟಿ ಅಮಾಂಗ್ ಗ್ಲೋಬಲ್ ಡೈವರ್ಸಿಟಿ? 4 ಆಪ್ಷನ್ಗಳು. ಮೊದಲನೇದು ಆಲ್ಗೆ, ಎರಡನೇದು ಲೈಕೆನ್, ಮೂರನೇದು ಫಂಜೈ, ನಾಲ್ಕನೇದು ಮಾಸಸ್ ಅಂಡ್ ಫರ್ನ್ಸ್. ಮಾಸಸ್ ಮತ್ತೆ ಫರ್ನ್ಸ್ ದೇ ಆರ್ ರಿಸ್ಟ್ರಿಕ್ಟೆಡ್ ಇನ್ ದೇರ್ ನಂಬರ್ಸ್, ದೇ ಆರ್ ರಿಸ್ಟ್ರಿಕ್ಟೆಡ್ ಟು ಎ ಪರ್ಟಿಕ್ಯುಲರ್ ಜಿಯೋಗ್ರಫಿಕಲ್ ಏರಿಯಾ. ಅದರಿಂದ ಸಾಮಾನ್ಯವಾಗಿ ಅವುಗಳ ಸಂಖ್ಯೆ 4ರಲ್ಲಿ ಕಮ್ಮಿ ಇರುತ್ತೆ. ಲೈಕೆನ್ಸ್ ಕೂಡ ತುಂಬಾ ಸೆನ್ಸಿಟಿವ್, ದೇ ಆರ್ ಇಂಡಿಕೇಟರ್ಸ್ ಆಫ್ ಪಲ್ಯೂಷನ್ ಅಂತ ಕರಿತೇವೆ. ಲೈಕೆನ್ಸ್ ಕೂಡ ಕೆಲವು ಜಾಗಗಳಲ್ಲಿ ಬದುಕ್ತವೆ, ಬೇರ್ ರಾಕ್ ಆಗಿರ್ಬೋದು, ಮರಗಳ ಬಾರ್ಕ್ ಆಗಿರ್ಬೋದು. ಆದ್ರಿಂದ ಅವುಗಳ ಸಂಖ್ಯೆ ಕೂಡ ತುಂಬ ಕಮ್ಮಿ ಇನ್ ಟರ್ಮ್ಸ್ ಆಫ್ ಸ್ಪೀಶೀಸ್. ಮೂರನೇದು ಆಲ್ಗೆ ಕೂಡ ಒಂದು ಅಕ್ವಾಟಿಕ್ ಎನ್ವಿರಾನ್ಮೆಂಟ್ಗೆ ರಿಸ್ಟ್ರಿಕ್ಟ್ ಆಗಿರ್ತಕ್ಕಂಥ ಜೀವಿ. ಆದ್ದರಿಂದ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಫಂಜೈ. ಫಂಜೈಗಳು ಭೂಮಿಯ ಎಲ್ಲ ಭಾಗಗಳಲ್ಲೂ ಹರಡಿದ್ದಾವೆ. ಮೇಜರ್ ಡಿಕಂಪೋಸರ್ಸ್ ಫಂಜೈ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ದಿ ಮ್ಯಾಕ್ಸಿಮಮ್ ನಂಬರ್ ಆಫ್ ನ್ಯೂಟ್ರಿಷನಲ್ ಡೈವರ್ಸಿಟಿ ಇಸ್ ಫೌಂಡ್ ಇನ್ ದ ಗ್ರೂಪ್. 1 ಮೊನೆರಾ, 2 ಪ್ಲಾಂಟೆ, 3 ಫಂಜೈ, 4 ಅನಿಮೇಲಿಯಾ. ಪ್ರಶ್ನೆಯಲ್ಲಿ ಒಂದು ಬಹಳ ಮುಖ್ಯವಾದಂಥ ಅಂಶ ಇದೆ, ನ್ಯೂಟ್ರಿಷನಲ್ ಡೈವರ್ಸಿಟಿ ಅಂತ ಕರಿತೀವಿ. ಹಾಗಿದ್ರೆ ನ್ಯೂಟ್ರಿಷನಲ್ ಡೈವರ್ಸಿಟಿಯಲ್ಲಿ ಯಾವ್ಯಾವ ಥರ ಇದೆ ಅಂತ ಯೋಚನೆ ಮಾಡೋಣ. ಇಟ್ ಮೇ ಬಿ ಫೋಟೋಸಿಂಥೆಟಿಕ್, ಇಟ್ ಮೇ ಬಿ ಕೀಮೋಸಿಂಥೆಟಿಕ್, ಇಟ್ ಮೇ ಬಿ ಹೆಟಿರೋಟ್ರೋಫಿಕ್ನಲ್ಲಿ ಇಟ್ ಮೇ ಬಿ ಪ್ಯಾರಾಸೈಟಿಕ್, ಇಟ್ ಮೇ ಬಿ ಸ್ಯಾಪ್ರೋಫೈಟಿಕ್. ಈ ಎಲ್ಲ ತರಹದ ನ್ಯೂಟ್ರಿಷನಲ್ ಎಬಿಲಿಟಿಯನ್ನು ಇಟ್ಕೊಂಡಿರ್ತಕ್ಕಂತಹ ಜೀವಿ ಯಾವುದು ಅಂತ ನೋಡೋಣ. ಮೊದಲನೇದಾಗಿ ಅನಿಮೇಲಿಯಾ, ಹೆಟಿರೋಟ್ರೋಫ್ಸ್. ಫಂಜೈ ಹೆಟಿರೋಟ್ರೋಫ್ಸ್, ಪ್ಲಾಂಟ್ಸ್ ಅಥವಾ ಪ್ಲಾಂಟೆ ಆಟೋಟ್ರೋಫ್ಸ್. ಹಾಗಿದ್ರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮೊನೆರಾ. ಮೊನೆರಾ is a group that includes bacteria. Varieties of bacteria we have seen: parasitic bacteria, chemosynthetic bacteria, photosynthetic bacteria, saprophytic bacteria. ನೂರಾರು ಉದಾಹರಣೆಗಳಿರ್ತಕ್ಕಂಥದ್ದು. ಆದ್ರಿಂದನೇ ನ್ಯೂಟ್ರಿಷನಲ್ ಡೈವರ್ಸಿಟಿಗೆ ಅತ್ಯುತ್ತಮ ಉದಾಹರಣೆ ಮೊನೆರಾ. ಮುಂದಿನ ಪ್ರಶ್ನೆಯನ್ನು ನೋಡೋಣ. Which of the following rainforest is home to more than 40,000 species of plants, 300 species, 1,300 species of birds, 427 mammals, 427 species of amphibians, 378 species of reptiles and more than 1,25,000 invertebrates? ಇಂತಹ ಒಂದು ಅಗಾಧವಾದಂತಹ ವೈವಿಧ್ಯತೆ, ಜೀವ ವೈವಿಧ್ಯತೆ ಇರಬೇಕು ಅಂತಂದ್ರೆ ಅದು ನಿತ್ಯ ಹರಿದ್ವರ್ಣದ ಕಾಡೇ ಆಗಿರಬೇಕು. ಹಾಗಿದ್ರೆ ಈ 4 ಪ್ರಶ್ನೆಗಳಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ನೋಡೋಣ. ರೈನ್ ಫಾರೆಸ್ಟ್ ಅಂತ ಇದೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅಮೆಝೋನಿಯನ್ ರೈನ್ ಫಾರೆಸ್ಟ್. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಗ್ರೇಟ್ ಬ್ಯಾರಿಯರ್ ರೀಫ್ ಅಲಾಂಗ್ ದ ಈಸ್ಟ್ ಕೋಸ್ಟ್ ಆಫ್ ಆಸ್ಟ್ರೇಲಿಯಾ ಕ್ಯಾನ್ ಬಿ ಕ್ಯಾಟಗರೈಸ್ಡ್ ಆಸ್. ಗ್ರೇಟ್ ಬ್ಯಾರಿಯರ್ ರೀಫ್ ನಲ್ಲಿ ಏನಿದೆ? ನೀವು ಗ್ರೇಟ್ ಬ್ಯಾರಿಯರ್ ರೀಫ್ನ ಇವತ್ತು ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತಾನೂ ಕರೀತಾರೆ. ಅಲ್ಲಿರ್ತಕ್ಕಂಥ ಇಂಟ್ರಿಕೇಟ್ ಇಕೋಸಿಸ್ಟಮ್ನಲ್ಲಿ ಡಿಫರೆಂಟ್ ಸ್ಪೀಶೀಸ್ನ ಪಾಪ್ಯುಲೇಷನ್ ಅಬ್ಸರ್ವ್ ಮಾಡ್ಬೋದು. ಕೋರಲ್ಸ್ ಇರಬಹುದು, ಕೋಲರ್ಸ್ ಮೇಲೆ ಡಿಪೆಂಡ್ ಆಗಿರ್ತಕ್ಕಂತಹ ಬೇರೆ ಬೇರೆ ಸ್ಪೀಶೀಸ್ ಇರ್ಬೋದು. ಆದ್ದರಿಂದನೇ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕಮ್ಯುನಿಟಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ವಾಟ್ ಈಸ್ ಎ ಕೀಸ್ಟೋನ್ ಸ್ಪೀಶೀಸ್? ಆಪ್ಷನ್ ಎ, a species which makes up only a small proportion of the total biomass of a community, yet has a huge impact on the community's organization and survival. B, a common species that has plenty of biomass. C, a rare species that has minimal impact on the biomass.
ನಾಲ್ಕನೇದು ಎ ಡಾಮಿನೆಂಟ್ ಸ್ಪೀಶೀಸ್ ದಟ್ ಕಾನ್ಸ್ಟಿಟ್ಯೂಟ್ಸ್ ಎ ಲಾರ್ಜ್ ಪ್ರಪೋರ್ಷನ್ ಆಫ್ ದ ಬಯೋಮಾಸ್ ಅಂಡ್ ವಿಚ್ ಅಫೆಕ್ಟ್ಸ್ ಮೆನಿ ಅದರ್ ಸ್ಪೀಶೀಸ್. ಕೀಸ್ಟೋನ್ ಸ್ಪೀಶೀಸ್ನ ಅರ್ಥ ಏನು ಅಂತ ಹೇಳ್ಬಿಡ್ತೇನೆ. ಕೀಸ್ಟೋನ್ ಸ್ಪೀಶೀಸ್ ಉದಾಹರಣೆಗೆ ಒಂದು ಎಕೋಸಿಸ್ಟಮ್ನಲ್ಲಿ ನಾವು ಹುಲಿಗಳು ಇಲ್ಲ ಅಂತ ಇಟ್ಕೊಳ್ಳೋಣ. ಆ ಎಕೋಸಿಸ್ಟಮ್ ಏನಾಗಬಹುದು? ಅಲ್ಲಿ ಜಿಂಕೆಯ ಸಂತತಿ ಸಡನ್ ಆಗಿ ರೈಸ್ ಆಗ್ಬೋದು. ಯಾವಾಗ ಜಿಂಕೆಯ ಪಾಪ್ಯುಲೇಷನ್ ರೈಸ್ ಆಗುತ್ತೋ ಜಿಂಕೆಗಳು ಹರ್ಬಿವೋರ್ ಆಗಿರೋದ್ರಿಂದ ಅಲ್ಲಿಯ ಗಿಡಗಳನ್ನು ಸಂಪೂರ್ಣವಾಗಿ ತಿಂದು ನಾಶ ಮಾಡ್ತಕ್ಕಂತಹ ಸಾಧ್ಯತೆ ಇರುತ್ತೆ. ಆದ್ದರಿಂದ ಆ ಎಕೋಸಿಸ್ಟಮ್ನಲ್ಲಿ ಟೈಗರ್ನ ಎಕ್ಸಿಸ್ಟೆನ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಟೈಗರ್ನ ಇಕೋಸಿಸ್ಟಮ್ನಲ್ಲಿ ಕೀಸ್ಟೋನ್ ಸ್ಪೀಶೀಸ್ ಅಂತ ಕರಿಬೋದು. ಅದೇ ಥರ ಈ ಭೂಮಿನಲ್ಲಿ ಹನಿಬೀಸ್ ಆರ್ ಕೀಸ್ಟೋನ್ ಸ್ಪೀಶೀಸ್. ಯಾಕೆ ಅಂತಂದರೆ ಹನಿಬೀಸ್ ಆರ್ ದ ಮೇಜರ್ ಪಾಲಿನೇಟರ್ಸ್ ಆಫ್ ದ ವರ್ಲ್ಡ್. ಅಕಸ್ಮಾತ್ ಈ ಭೂಮಿಯಲ್ಲಿನ ಎಲ್ಲ ಹನಿಬೀಸು ಎಕ್ಸ್ಟಿಂಕ್ಟ್ ಆಗಿ ಹೋಗ್ಬಿಟ್ಟು ಅಂತ ತಿಳ್ಕೊಂಡ್ರೆ ಒಂದು ವಾರ ಅಥವಾ ಒಂದು ತಿಂಗಳಲ್ಲಿ ಭೂಮಿನಲ್ಲಿ ಫುಡ್ ಸ್ಕೇರ್ಸಿಟಿ ಪ್ರಾರಂಭ ಆಗ್ಬೋದು ಅಂತ ವಿಜ್ಞಾನಿಗಳು ಹೇಳ್ತಾರೆ. ಬಿಕಾಸ್ ದೇ ಆರ್ ದ ಮೇಜರ್ ಪಾಲಿನೇಟರ್ಸ್ ಇನ್ ನೇಚರ್. ಆದ್ದರಿಂದನೇ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಎ ಸ್ಪೀಶೀಸ್ which makes up only a small proportion of the total biomass of a community, yet has a huge impact on the community's organization and survival. ಈಗ ಟಾಪಿಕ್ 16 ದ್ವಿತೀಯ PUCಯಲ್ಲಿ ನಾವು ಓದಿರ್ತಕ್ಕಂಥ ಕೊನೆಯ ಚಾಪ್ಟರ್ ಎನ್ವಿರಾನ್ಮೆಂಟಲ್ ಇಶ್ಯೂಸ್. ಇದರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಹಂಚಿಕೊಳ್ಳೋಣ. ಪಲ್ಯೂಷನ್ ಅಂದರೆ ಏನು? ಪಲ್ಯೂಷನ್ ಕ್ಯಾನ್ ಬಿ ಡಿಫೈನ್ಡ್ ಆಸ್ an undesirable change in the physical, chemical, biological characteristics of air, land and water that may become harmful to the organism ಅಂತ ಅರ್ಥ. ಹಾಗಿದ್ರೆ ಎನ್ವಿರಾನ್ಮೆಂಟಲ್ ಪಲ್ಯೂಷನ್ ಅನ್ನು ಮಾತನಾಡಬೇಕಾದ್ರೆ ನಾವು ಯಾವ ರೀತಿಯಲ್ಲಿ ಪಲ್ಯೂಷನ್ ಆಗ್ತಾ ಇದೆ, ಪಲ್ಯೂಷನಿನ ಸೋರ್ಸಸ್ ಏನು, ಪಲ್ಯೂಷನಿನ ಎಫೆಕ್ಟ್ಸ್ ಏನೇನು, ಪಲ್ಯೂಷನ್ನಿಂದ ಆಗಿರ್ತಕ್ಕಂತಹ ಸಮಸ್ಯೆಗಳನ್ನು ಕಂಟ್ರೋಲ್ ಮಾಡೋದು ಹೇಗೆ ಅಥವಾ ಪ್ರಿವೆಂಟ್ ಮಾಡೋದು ಹೇಗೆ, ಅಥವಾ ಏರ್ ಪಲ್ಯೂಷನ್, ವಾಟರ್ ಪಲ್ಯೂಷನ್ ಇಂಥದಕ್ಕೆ ಕಾರಣಗಳೇನು ಅನ್ನೋದನ್ನು ಒಂದೊಂದಾಗಿ ನೋಡೋಣ. ಮೊದಲನೇದಾಗಿ ಪಲ್ಯೂಷನ್. ಇದರೊಳಗೆ ನಾವು ಬೇರೆ ಬೇರೆ ರೀತಿಯ ಪಲ್ಯೂಷನ್ಗಳನ್ನು ಸ್ಟಡಿ ಮಾಡಿದ್ದೀವಿ. ಮೊದಲನೇದಾಗಿ ಏರ್ ಪಲ್ಯೂಷನ್. ಏರ್ ಪಲ್ಯೂಷನ್ಗೆ ಕಾರಣವೇನು? ಫಾಸಿಲ್ ಫ್ಯೂಯಲ್ ಬರ್ನಿಂಗ್, ಇಂಡಸ್ಟ್ರಿಯಿಂದ ಹೊರಗೆ ಬರ್ತಕ್ಕಂತಹ ಸ್ಮೋಕ್. ಇದರೊಳಗೆ ಏನೇನಿರುತ್ತೆ? ಆಕ್ಸೈಡ್ಸ್ ಆಫ್ ಸಲ್ಫರ್, ಆಕ್ಸೈಡ್ಸ್ ಆಫ್ ನೈಟ್ರೋಜನ್, ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಮಾನಾಕ್ಸೈಡ್, ಹೈಡ್ರೋಕಾರ್ಬನ್ಸ್ ಎಕ್ಸೆಟ್ರಾ. ಇದರಿಂದ ಜೀವಕ್ಕೆ, ಸ್ಪೀಶೀಸ್ಗಳಿಗೆ ಹಾನಿಯಾಗತ್ತೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ಇದನ್ನು ಏರ್ ಪಲ್ಯೂಷನ್ ಅಂತ ಕರಿತೀವಿ. ಹಾಗಿದ್ರೆ ಏರ್ ಪಲ್ಯೂಷನ್ನ ಕಂಟ್ರೋಲ್ ಮಾಡೋದು ಹೇಗೆ? ಎಲೆಕ್ಟ್ರೋಸ್ಟ್ಯಾಟಿಕ್ ಪ್ರೆಸಿಪಿಟೇಟರ್ ಅಂದ್ರೇನು, ಕೆಟಲಿಟಿಕ್ ಕನ್ವರ್ಟರ್ ಅಂದ್ರೇನು, ಇದನ್ನು ವಿವರವಾಗಿ ನೋಡೋಣ. ಎರಡನೇದಾಗಿ ವಾಟರ್ ಪಲ್ಯೂಷನ್. ವಾಟರ್ ಪಲ್ಯೂಷನ್ನಿಂದ ಆದಂತಹ ಸಮಸ್ಯೆಗಳೇನೇನು, ಬಯೋಲಾಜಿಕಲ್ ಮ್ಯಾಗ್ನಿಫಿಕೇಶನ್ ಅಂದ್ರೇನು, ಯುಟ್ರೋಫಿಕೇಶನ್ ಅಂದ್ರೇನು ನೋಡೋಣ. ಮೂರನೇದು ನಾಯ್ಸ್ ಪಲ್ಯೂಷನ್. ಇದರ ಎಫೆಕ್ಟ್ಸ್ ಏನೇನು, ಇದನ್ನು ಹೇಗೆ ಪ್ರಿವೆಂಟ್ ಮಾಡಬಹುದು, ಇದನ್ನು ನಾವು ಸ್ಟಡಿ ಮಾಡೋಣ. ನಂತರ ಎನ್ವಿರಾನ್ಮೆಂಟಲ್ ಇಶ್ಯೂಸ್ನಲ್ಲಿ ಇರ್ತಕ್ಕಂಥ ಕೆಲವು ಮೇಜರ್ ಟೈಪ್ಸ್ ಆಫ್ ಪಲ್ಯೂಷನ್. ಥರ್ಮಲ್ ಪಲ್ಯೂಷನ್, ಥರ್ಮಲ್ ಪವರ್ ಪ್ಲಾಂಟ್ಸಿಂದ ಆಗ್ತಕ್ಕಂತಹ ಪಲ್ಯೂಷನ್, ಇದರ ಎಫೆಕ್ಟ್ಸ್ ಏನೇನು. ಸಾಲಿಡ್ ವೇಸ್ಟ್ ಪಲ್ಯೂಷನ್, ಸಾಲಿಡ್ ವೇಸ್ಟ್ ಪಲ್ಯೂಷನನ್ನು ಕಂಟ್ರೋಲ್ ಮಾಡೋದು ಹೇಗೆ, ಪ್ಲಾಸ್ಟಿಕ್ನ ನಿಯಂತ್ರಣ ಮಾಡೋದು ಹೇಗೆ, ಪ್ಲಾಸ್ಟಿಕ್ನ ರೀಸೈಕಲ್ ಮಾಡೋದು ಹೇಗೆ. ಎಲೆಕ್ಟ್ರಾನಿಕ್ ವೇಸ್ಟ್, ಇದರಿಂದ ಆಗ್ತಕ್ಕಂಥ ಸಮಸ್ಯೆಗಳೇನು. ಅದೇ ತರಹ ಬೇರೆ ಬೇರೆ ರೀತಿಯ ಪಲ್ಯೂಷನ್ಗಳಾದಂತಹ ಒಂದು ರೇಡಿಯೋ ಆಕ್ಟಿವ್ ವೇಸ್ಟ್, ನ್ಯೂಕ್ಲಿಯರ್ ರಿಯಾಕ್ಟರ್ಗಳಿಂದ ಅಥವಾ ನ್ಯೂಕ್ಲಿಯರ್ ಪವರ್ ಪ್ಲಾಂಟಿಂದ ಆಕ್ಸಿಡೆಂಟಲ್ ಲೀಕೇಜ್ ಆದಾಗ ಬರುವಂತಹ ರೇಡಿಯೋ ಆಕ್ಟಿವ್ ವೇಸ್ಟ್, ಇದರ ಹಾರ್ಮ್ಫುಲ್ ಎಫೆಕ್ಟ್ಸ್ ಏನು, ಕಂಟ್ರೋಲ್ ಹೇಗೆ. ಅದೇ ತರಹ ಅಗ್ರಿಕಲ್ಚರಲ್ ಡಿಸ್ಚಾರ್ಜ್, ಆಗ್ರೋಕೆಮಿಕಲ್ಸ್, ಫರ್ಟಿಲೈಸರ್ಸ್ ಆ್ಯಂಡ್ ಪೆಸ್ಟಿಸೈಡ್ಸ್, ಇದರಿಂದ ಆಗ್ತಕ್ಕಂತಹ ಸಮಸ್ಯೆಗಳೇನು. ಹಾಗೆಯೇ ಹಾಸ್ಪಿಟಲ್ ವೇಸ್ಟಿಂದ ಉಂಟಾಗಿರ್ತಕ್ಕಂತಹ ಸಮಸ್ಯೆಗಳೇನು, ಇದನ್ನು ಹೇಗೆ ನಾವು ಕಂಟ್ರೋಲ್ ಮಾಡಬಹುದು ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ಥರ್ಮಲ್ ಪವರ್ ಪ್ಲಾಂಟ್ಸ್ನಲ್ಲಿ ಏರ್ ಪಲ್ಯೂಷನ್ನಲ್ಲಿರ್ತಕ್ಕಂಥ ಪಾರ್ಟಿಕ್ಯುಲೇಟ್ ಮ್ಯಾಟರ್ನ ಕಂಟ್ರೋಲ್ ಮಾಡೋದಕ್ಕೆ ಒಂದು ಇನ್ಸ್ಟ್ರೂಮೆಂಟನ್ನು ಯೂಸ್ ಮಾಡ್ತಾರೆ. ಇದನ್ನು ಎಲೆಕ್ಟ್ರೋಸ್ಟ್ಯಾಟಿಕ್ ಪ್ರೆಸಿಪಿಟೇಟರ್ ಅಂತ ಕರೀತಾರೆ. ಎಲೆಕ್ಟ್ರೋಸ್ಟ್ಯಾಟಿಕ್ ಪ್ರೆಸಿಪಿಟೇಟರ್ ಥರ್ಮಲ್ ಪವರ್ ಪ್ಲಾಂಟಲ್ಲಿ ಫಿಟ್ ಆದರೆ 99% ಆಫ್ ಪಾರ್ಟಿಕ್ಯುಲೇಟ್ ಮ್ಯಾಟರ್ನ ಕಮ್ಮಿ ಮಾಡಬಹುದು. ಇದರ ಸ್ಪೆಷಾಲಿಟಿ ಏನು? ಇದರೊಳಗೆ 2 ಎಲೆಕ್ಟ್ರೋಡ್ಗಳು ಇರ್ತವೆ. ಈ ಎಲೆಕ್ಟ್ರೋಡ್ಗಳು ಸೆವೆರಲ್ 1000 ವೋಲ್ಟ್ಸ್ ಆಫ್ ಕರೆಂಟನ್ನು ಉತ್ಪಾದನೆ ಮಾಡ್ತವೆ. ಆವಾಗ ಅದು ಒಂದು ಕರೋನಾ ಕ್ರಿಯೇಟ್ ಮಾಡುತ್ತೆ, ಅದರೊಳಗೆ ಎಲೆಕ್ಟ್ರಾನ್ಸ್ ಇರ್ತವೆ. ಇದರ ಮೂಲಕ ಗ್ಯಾಸನ್ನು ಹಾಯಿಸಿದಾಗ ಎಲೆಕ್ಟ್ರಾನ್ ಬೈಂಡ್ಸ್ ಟು ಎ ಪರ್ಟಿಕ್ಯುಲೇಟ್ ಮ್ಯಾಟರ್, ಗಿವಿಂಗ್ ದೆಮ್ ಎ ನೆಟ್ ನೆಗೆಟಿವ್ ಚಾರ್ಜ್. Positively charged collecting plates present in the electrostatic precipitator attract the negatively charged dust particles.
ಆದ್ದರಿಂದ ಡಸ್ಟ್ ಪಾರ್ಟಿಕಲ್ಗಳೆಲ್ಲವೂ ಕೂಡ ಸೆಟ್ಲ್ ಆಗ್ತವೆ. ಹೊರಗೆ ಹೋಗ್ತಕ್ಕಂತಹ ಗ್ಯಾಸ್ನಲ್ಲಿ ಪಾರ್ಟಿಕ್ಯುಲೇಟ್ ಮ್ಯಾಟರ್ ಇರೋದಿಲ್ಲ. ಎಲೆಕ್ಟ್ರೋಸ್ಟ್ಯಾಟಿಕ್ ಪ್ರೆಸಿಪಿಟೇಟರ್ಗೆ ಇನ್ನೊಂದು ಇನ್ಸ್ಟ್ರೂಮೆಂಟ್ ಅನ್ನು ಕೂಡ ಫಿಕ್ಸ್ ಮಾಡಿರ್ತಾರೆ. ಅದರ ಹೆಸರು ಸ್ಕ್ರಬ್ಬರ್ ಅಂತ. ಸ್ಕ್ರಬ್ಬರ್ನ ಅಡ್ವಾಂಟೇಜ್ ಏನು ಅಂತಂದ್ರೆ, ಸ್ಕ್ರಬ್ಬರ್ ರಿಮೂವ್ಸ್ ಗ್ಯಾಸಸ್ ಲೈಕ್ ಸಲ್ಫರ್ ಡೈಆಕ್ಸೈಡ್. ಈ ಪ್ರೋಸೆಸ್ ಆಗಬೇಕಾದ್ರೆ ದ ಎಕ್ಸಾಸ್ಟ್ ಇಸ್ ಪಾಸ್ಡ್ ಥ್ರೂ ಎ ಸ್ಪ್ರೇ ಆಫ್ ವಾಟರ್ ಆರ್ ಲೈಮ್. ಎರಡನೇದು, ಮೋಟಾರ್ ವೆಹಿಕಲ್ ಇಂದನೂ ಏರ್ ಪೊಲ್ಯೂಷನ್ ಆಗತ್ತೆ ಅಂತ ಹೇಳಿದೆ. ಪೆಟ್ರೋಲಿಯಂ ಪ್ರಾಡಕ್ಟ್ ಅನ್ನು ಬರ್ನ್ ಮಾಡಿದಾಗ ಮೋಟಾರ್ ವೆಹಿಕಲ್ಸ್ ಇಂದ ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಮಾನಾಕ್ಸೈಡ್, ಬೇರೆ ಬೇರೆ ಆಕ್ಸೈಡ್ಗಳು ಬರ್ತವೆ. ಹಾಗಿದ್ರೆ ಮೋಟಾರ್ ವೆಹಿಕಲ್ಸ್ ಇಂದ ಹೊರ ಬರ್ತಕ್ಕಂತಹ ಪಲ್ಯೂಟೆಂಟ್ಗಳನ್ನು ಹಾರ್ಮ್ಲೆಸ್ ಪಲ್ಯೂಟೆಂಟ್ ಆಗಿ ಮಾಡುವಂತಹ ಒಂದು ವಿಧಾನ ಇದೆ. ಆ ಇನ್ಸ್ಟ್ರೂಮೆಂಟ್ ಅನ್ನು ಮೋಟಾರ್ ವೆಹಿಕಲ್ಸ್ಗೆ ಫಿಕ್ಸ್ ಮಾಡಬೇಕು. ಆ ಇನ್ಸ್ಟ್ರೂಮೆಂಟಿನ ಹೆಸರು ಕೆಟಲಿಟಿಕ್ ಕನ್ವರ್ಟರ್ ಅಂತ. ಕೆಟಲಿಟಿಕ್ ಕನ್ವರ್ಟರ್ contains expensive metals like platinum, palladium and rhodium. They work as catalysts. These metals can reduce the emission of poisonous gases. ಹೇಗೆ ಅಂತ ಕೇಳಬಹುದು. ಇಂತಹ ಕೆಮಿಕಲ್ಗಳನ್ನು ನಾವು ಕೆಟಲಿಟಿಕ್ ಕನ್ವರ್ಟರ್ ಯೂಸ್ ಮಾಡಿದಾಗ ಅದರೊಳಗೆ ಬರ್ತಕ್ಕಂತಹ ಗ್ಯಾಸಲ್ಲಿ ಇರ್ತಕ್ಕಂತಹ ಅನ್ಬರ್ನ್ಡ್ ಹೈಡ್ರೋಕಾರ್ಬನ್ಸ್ ಅನ್ನ ಪಾಸ್ ಮಾಡಿದಾಗ ಅನ್ಬರ್ನ್ಡ್ ಹೈಡ್ರೋಕಾರ್ಬನ್ಸ್ ಆರ್ ಕನ್ವರ್ಟೆಡ್ ಇಂಟು ಕಾರ್ಬನ್ ಡೈಆಕ್ಸೈಡ್ ಅಂಡ್ ವಾಟರ್. ಅದೇ ತರ ಕಾರ್ಬನ್ ಮಾನಾಕ್ಸೈಡ್ ಅಂಡ್ ನೈಟ್ರಿಕ್ ಆಕ್ಸೈಡ್ ಆರ್ ಆಲ್ಸೋ ಕನ್ವರ್ಟೆಡ್ ಇಂಟು ಕಾರ್ಬನ್ ಡೈಆಕ್ಸೈಡ್ ಅಂಡ್ ನೈಟ್ರೋಜನ್ ಗ್ಯಾಸ್. ಆದರೆ ಒಂದು ಸಮಸ್ಯೆ ಇದೆ. ಏನು ಅಂತಂದ್ರೆ, ಕೆಟಲಿಟಿಕ್ ಕನ್ವರ್ಟರ್ ಫಿಟ್ ಮಾಡಿರ್ತಕ್ಕಂತಹ ಮೋಟಾರ್ ವೆಹಿಕಲ್ಸ್ ಅಲ್ಲಿ ಅನ್ಲೆಡೆಡ್ ಪೆಟ್ರೋಲ್ನ ಯೂಸ್ ಮಾಡಬೇಕಾಗತ್ತೆ. ಯಾಕೆ ಅಂತಂದ್ರೆ, ಅನ್ಲೆಡೆಡ್ ಪೆಟ್ರೋಲ್ ಇಲ್ಲದೆ ಇದ್ರೆ ಅಥವಾ ಲೆಡ್ ಪೆಟ್ರೋಲ್ ಅಲ್ಲಿ ಇದ್ರೆ ಅದು ಕೆಟಲಿಸ್ಟ್ ಅನ್ನ ಇನ್ಆಕ್ಟಿವೇಟ್ ಮಾಡುತ್ತೆ. ಇದಕ್ಕೆ ಸಂಬಂಧಪಟ್ಟಾಗಿ ಒಂದು ಪ್ರಶ್ನೆಯನ್ನು ನೋಡೋಣ. ಎ ಸ್ಕ್ರಬ್ಬರ್ ಇನ್ ಎ ಕೆಮಿಕಲ್ ಇಂಡಸ್ಟ್ರಿಯಲ್ ಪ್ಲಾಂಟ್ ರಿಮೂವ್ಸ್, ಈಗಷ್ಟೇ ಹೇಳಿದ್ದೆ, gases like sulfur dioxide, particulate matter of the size 5 micrometer and above, gases like ozone and methane, particulate matter of the size of 2.5 micrometers. ಸ್ಕ್ರಬ್ಬರ್ನ ಕೆಲಸ ಏನು ಅಂತ ಹೇಳಿದೆ. ಇಟ್ ರಿಮೂವ್ಸ್ ಗ್ಯಾಸಸ್ ಲೈಕ್ ಸಲ್ಫರ್ ಡೈಆಕ್ಸೈಡ್. ಮುಂದಿನ ಪ್ರಶ್ನೆಯನ್ನು ನೋಡೋಣ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಎ ಡಿವೈಸ್ ಯೂಸ್ ಟು ಕಂಟ್ರೋಲ್ ಪಾರ್ಟಿಕ್ಯುಲೇಟ್ ಮ್ಯಾಟರ್? 4 ಆಪ್ಷನ್ಗಳಲ್ಲಿ ಫಿಲ್ಟರ್ಸ್, ಎರಡನೇದು ಸ್ಕ್ರಬ್ಬರ್ಸ್, ಮೂರನೇದು ಎಲೆಕ್ಟ್ರೋಸ್ಟ್ಯಾಟಿಕ್ ಪ್ರೆಸಿಪಿಟೇಟರ್ಸ್, ನಾಲ್ಕನೇದು ಇನ್ಸಿನರೇಟರ್ಸ್. ಪ್ರಶ್ನೆಯನ್ನು ಗಮನಿಸಿ. ವಿಚ್ ಈಸ್ ನಾಟ್ ಎ ಡಿವೈಸ್ ಅಂತ ಹೇಳ್ತಾರೆ. ಫಿಲ್ಟರ್ಸ್ ಆರ್ ಯೂಸ್ಡ್ ಫಾರ್ ಫಿಲ್ಟ್ರೇಷನ್ ಆಫ್ ಗ್ಯಾಸಸ್, ಸ್ಕ್ರಬ್ಬರ್ಸ್ ಆರ್ ಯೂಸ್ಡ್ ಫಾರ್ ರಿಮೂವಲ್ ಆಫ್ ಸಲ್ಫರ್ ಡೈಆಕ್ಸೈಡ್, ಎಲೆಕ್ಟ್ರೋಸ್ಟ್ಯಾಟಿಕ್ ಪ್ರೆಸಿಪಿಟೇಟರ್ಸ್ ಆರ್ ಯೂಸ್ಡ್ ಟು ಕಂಟ್ರೋಲ್ ಪಾರ್ಟಿಕ್ಯುಲೇಟ್ ಮ್ಯಾಟರ್. ಹಾಗಿದ್ರೆ ಇನ್ಸಿನರೇಟರ್ ಅಂದ್ರೆ ಏನು ಅಂತ ಕೇಳಬಹುದು. ಇನ್ಸಿನರೇಟರ್ಸ್ ಆರ್ ಯೂಸ್ಡ್ ಟು ಬರ್ನ್ ಹಾಸ್ಪಿಟಲ್ ವೇಸ್ಟ್ ಮೆಟೀರಿಯಲ್ಸ್. ಆದ್ರಿಂದನೇ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇನ್ಸಿನರೇಟರ್ಸ್. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇವು ಜಗತ್ತಿನ ಅತ್ಯಂತ ದೊಡ್ಡ ಇಂಡಸ್ಟ್ರಿಯಲ್ ಟ್ರಾಜಿಡಿಗಳಲ್ಲಿ ಒಂದು. 1984ರಲ್ಲಿ ಭೋಪಾಲ್ ಗ್ಯಾಸ್ ಟ್ರಾಜಿಡಿ ಆಯಿತು. ಅದಕ್ಕೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ. ಇನ್ 1984 ಭೋಪಾಲ್ ಗ್ಯಾಸ್ ಟ್ರಾಜಿಡಿ ಟುಕ್ ಪ್ಲೇಸ್ ಬಿಕಾಸ್ ಮೀಥೈಲ್ ಐಸೋಸೈನೈಡ್ 1 ರಿಯಾಕ್ಟೆಡ್ ವಿತ್ DDT, 2 ರಿಯಾಕ್ಟೆಡ್ ವಿತ್ ಅಮೋನಿಯಾ, 3 ರಿಯಾಕ್ಟೆಡ್ ವಿತ್ ಕಾರ್ಬನ್ ಡೈಆಕ್ಸೈಡ್, 4 ರಿಯಾಕ್ಟೆಡ್ ವಿತ್ ವಾಟರ್. ಮೀಥೈಲ್ ಐಸೋಸೈನೈಡ್ ವಾಟರ್ ಜೊತೆಗೆ ರಿಯಾಕ್ಟ್ ಆದಾಗ ಬಂದಂತಹ ಗ್ಯಾಸಿಂದ ಸಾವಿರಾರು ಜನಗಳು ಮೃತಪಟ್ಟರು ಅಂತ ಓದಿದ್ದೀವಿ. ಆದ್ರಿಂದನೇ ಈ ಪ್ರಶ್ನೆಗೆ ಸರಿಯಾದ ಉತ್ತರ ರಿಯಾಕ್ಟೆಡ್ ವಿತ್ ವಾಟರ್. ಮುಂದಿನ ವಿಷಯ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್. ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅನ್ನು ಉಪಯೋಗಿಸೋದ್ರಿಂದ ಏರ್ ಪೊಲ್ಯೂಷನ್ ಅನ್ನು ಕಂಟ್ರೋಲ್ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಇದರ ಅಡ್ವಾಂಟೇಜಸ್ ಏನು? ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ನ ಬಹಳ ಮುಖ್ಯವಾದಂಥ ಅಡ್ವಾಂಟೇಜ್ ಏನು ಅಂತಂದ್ರೆ, ಇಟ್ ಬರ್ನ್ಸ್ ಮೋಸ್ಟ್ ಎಫಿಷಿಯೆಂಟ್ಲಿ. ಎರಡನೇದು, ವೆರಿ ಲಿಟಲ್ ರಿಮೈನ್ಸ್ ಅನ್ಬರ್ನ್ಡ್. ಮೂರನೇದು, ಇಟ್ ಕೆನಾಟ್ ಬಿ ಸೈಫೋನ್ಡ್. ನಾಲ್ಕನೇದು, ಇಟ್ ಕೆನಾಟ್ ಬಿ ಅಡಲ್ಟ್ರೇಟೆಡ್ ಲೈಕ್ ಪೆಟ್ರೋಲ್ ಆರ್ ಡೀಸೆಲ್. ಬಹಳ ಮುಖ್ಯವಾಗಿ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಇಸ್ ಚೀಪರ್ ದ್ಯಾನ್ ಪೆಟ್ರೋಲ್ ಅಂಡ್ ಡೀಸೆಲ್. ದಿಸ್ ಕ್ಯಾನ್ ಬಿ ಕನ್ಸಿಡರ್ಡ್ ಆಸ್ ಅನ್ ಆಲ್ಟರ್ನೇಟಿವ್ ಫ್ಯೂಯಲ್ ಟು ಕಂಟ್ರೋಲ್ ಏರ್ ಪೊಲ್ಯೂಷನ್. ಬಟ್ ವಾಟ್ ಆರ್ ದ ಪ್ರಾಬ್ಲಮ್ಸ್ ಅಸೋಸಿಯೇಟೆಡ್ ವಿತ್ ದ ಯೂಸ್ ಆಫ್ CNG? Point number 1, difficulty in laying down pipelines to deliver CNG throughout the country. Second thing, non-assurance of uninterrupted supply. But ಸುಪ್ರೀಂ ಕೋರ್ಟ್ನ ಆಧಾರದ ಮೇಲೆ ಡೆಲ್ಲಿನಲ್ಲಿ ಪೊಲ್ಯೂಷನ್ ಕಂಟ್ರೋಲ್ಗೆ ಎಲ್ಲ ಬಸ್ಗಳು ಸಾರ್ವಜನಿಕ ಸಾರಿಗೆಯಲ್ಲಿ CNG ಯೂಸ್ ಮಾಡಬೇಕು ಅಂತಾಯಿತು. ಆದ್ದರಿಂದಾಗಿ ಪೊಲ್ಯೂಷನ್ ಒಂದು ಹಂತದಲ್ಲಿ ಕಂಟ್ರೋಲಿಗೆ ಬಂತು. ಇದರ ಜೊತೆಗೆ ಏರ್ ಪೊಲ್ಯೂಷನ್ನ ಕಂಟ್ರೋಲ್ ಮಾಡೋದಕ್ಕೆ ದೆಹಲಿನಲ್ಲಿ ಏನೇನು ಕ್ರಮಗಳನ್ನು ಕೈಗೊಂಡಿದ್ದಾರೆ? ಮೊದಲನೇದಾಗಿ ಫೇಸಿಂಗ್ ಔಟ್ ಓಲ್ಡ್ ವೆಹಿಕಲ್ಸ್, ಎರಡನೇದು ಯೂಸ್ ಆಫ್ ಅನ್ಲೆಡೆಡ್ ಪೆಟ್ರೋಲ್, ಮೂರನೇದು ಯೂಸ್ ಆಫ್ ಲೋ ಸಲ್ಫರ್ ಪೆಟ್ರೋಲ್ ಅಂಡ್ ಡೀಸೆಲ್, ನಾಲ್ಕನೇದಾಗಿ ಕೆಟಲಿಟಿಕ್ ಕನ್ವರ್ಟರ್ಸ್ನ ವೆಹಿಕಲ್ಗಳಿಗೆ ಹಾಕೋದು, ಐದನೇದಾಗಿ ಅಪ್ಲಿಕೇಶನ್ ಆಫ್ ಸ್ಟ್ರಿಕ್ಟ್ ಪೊಲ್ಯೂಷನ್ ಲೆವೆಲ್ ನಾರ್ಮ್ಸ್ ಫಾರ್ ವೆಹಿಕಲ್ಸ್. ಇನ್ನೊಂದು ಮುಖ್ಯವಾದಂತಹ ಪೊಲ್ಯೂಷನ್ ನಾಯ್ಸ್ ಪೊಲ್ಯೂಷನ್.
ನಾಯ್ಸ್ ಪೊಲ್ಯೂಷನ್ ಇಸ್ ನಥಿಂಗ್ ಬಟ್ ಅನ್ಡಿಸೈರಬಲ್ ಹೈ ಲೆವೆಲ್ ಆಫ್ ಸೌಂಡ್. ಇದರಿಂದ ಆಗುವಂಥ ಸಮಸ್ಯೆಗಳೇನು? ಇಟ್ ಮೇ ಬಿ ಸೈಕೊಲಾಜಿಕಲ್ ಆರ್ ಫಿಸಿಯಾಲಜಿಕಲ್ ಡಿಸಾರ್ಡರ್ಸ್. ಹೈ ಸೌಂಡ್ ಲೆವೆಲ್ ಮೋರ್ ದೆನ್ 150 decibels, it can damage our eardrums. High noise causes sleeplessness. ಯಾವಾಗ ಸ್ಲೀಪ್ಲೆಸ್ನೆಸ್ ಇರುತ್ತೋ ಆವಾಗ ಇನ್ಕ್ರೀಸ್ಡ್ ಹಾರ್ಟ್ ರೇಟ್ ಇರುತ್ತೆ, ಅನ್ಈವನ್ ಹಾರ್ಟ್ ರೇಟ್ ಇರುತ್ತೆ, ಜೊತೆಗೆ ಆಲ್ಟರ್ಡ್ ಬ್ರೀತಿಂಗ್ ಪ್ಯಾಟರ್ನ್ ಇರುತ್ತೆ. ಹಾಗಿದ್ರೆ ನಾಯ್ಸ್ ಪೊಲ್ಯೂಷನ್ನ ಕಂಟ್ರೋಲ್ ಮಾಡೋದು ಹೇಗೆ? ಮೊದಲನೇದಾಗಿ ಯೂಸ್ ಆಫ್ ಸೌಂಡ್ ಅಬ್ಸಾರ್ಬೆಂಟ್ ಮೆಟೀರಿಯಲ್ಸ್ ಆರ್ ಬೈ ಮಫ್ಲರ್ಸ್ ವಿಚ್ ಹೆಲ್ಪ್ ಇನ್ ಕಂಟ್ರೋಲಿಂಗ್ ದ ನಾಯ್ಸ್ ಇನ್ ದ ಇಂಡಸ್ಟ್ರೀಸ್. ಸೆಕೆಂಡ್ ಥಿಂಗ್, ಡಿಮಾರ್ಕೇಶನ್ ಆಫ್ ಹಾರ್ನ್ ಫ್ರೀ ಝೋನ್ಸ್ ಅರೌಂಡ್ ಹಾಸ್ಪಿಟಲ್ಸ್ ಅಂಡ್ ಸ್ಕೂಲ್ಸ್. ಮೂರನೇದು, ಪರ್ಮಿಸಿಬಲ್ ಸೌಂಡ್ ಲೆವೆಲ್ ಫಾರ್ ಕ್ರ್ಯಾಕರ್ಸ್. ನಾಲ್ಕನೇದು, ಟೈಮಿಂಗ್ಸ್ ಆಫ್ಟರ್ ವಿಚ್ ಲೌಡ್ ಸ್ಪೀಕರ್ಸ್ ಕೆನಾಟ್ ಬಿ ಡಿಸ್ಪ್ಲೇಡ್. ವಾಟರ್ ಪೊಲ್ಯೂಷನ್ನಿನ ಸ್ಪೆಷಾಲಿಟಿ ಏನು? ವಾಟರ್ ಪೊಲ್ಯೂಷನ್ನಲ್ಲಿ ಬಹಳ ಮುಖ್ಯವಾದಂತಹ ಪೊಲ್ಯೂಟಿಂಗ್ ಸೋರ್ಸ್ ಯಾವುದು ಅಂದರೆ, ಒಂದು ಡೊಮೆಸ್ಟಿಕ್ ಸೀವೇಜ್, ಎರಡನೇದು ಅಗ್ರಿಕಲ್ಚರಲ್ ಡಿಸ್ಚಾರ್ಜ್, ಮೂರನೇದು ಇಂಡಸ್ಟ್ರಿಯಲ್ ಎಫ್ಲುಯೆಂಟ್ಸ್. ಈ ನೀರಿನಲ್ಲಿ ಸೇರಿರ್ತಕ್ಕಂತಹ ಕೆಮಿಕಲ್ಗಳಿಂದಾಗಿ ನೀರಿನಲ್ಲಿ ಡಿಸಾಲ್ಡ್ ಆಕ್ಸಿಜನ್ ಕಮ್ಮಿ ಆಗಿಬಿಡುತ್ತೆ. ಇದನ್ನು ನಾವು ಬಯೋಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅಂತ ಕರಿತೀವಿ. ವಾಟ್ ಈಸ್ ಬಯೋಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್? ದಿ ಅಮೌಂಟ್ ಆಫ್ ಆಕ್ಸಿಜನ್ ರಿಕ್ವೈರ್ಡ್ ಫಾರ್ ಆಕ್ಸಿಡೈಸಿಂಗ್ ಆಲ್ ಆರ್ಗ್ಯಾನಿಕ್ ಮ್ಯಾಟರ್ ಪ್ರೆಸೆಂಟ್ ಇನ್ 1 liter ಆಫ್ ವಾಟರ್ ಈಸ್ ಕಾಲ್ಡ್ BOD. ಯಾವಾಗ ನದಿಗೆ ಸೀವೇಜ್ ಸೇರುತ್ತೋ ಆಗ ಬಯೋಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಹೆಚ್ಚಾಗತ್ತೆ, ಡಿಸಾಲ್ಡ್ ಆಕ್ಸಿಜನ್ ಕಮ್ಮಿ ಆಗುತ್ತೆ. ಇದರ ಪರಿಣಾಮವಾಗಿ ದೇರ್ ಈಸ್ ಡೆತ್ ರೇಟ್ ಆಫ್ ಆರ್ ಮಾರ್ಟಾಲಿಟಿ ಆಫ್ ಫಿಶ್ ಅಂಡ್ ಅದರ್ ಅಕ್ವಾಟಿಕ್ ಅನಿಮಲ್ಸ್. ಒಂದು ಪ್ರಶ್ನೆಯನ್ನು ನೋಡೋಣ. ಎಸ್ಚೆರಿಷಿಯಾ ಕೋಲೈ is used as an indicator organism to determine pollution of water with, ನೆನ್ಪಿಟ್ಕೊಳ್ಳಿ, ಎಸ್ಚೆರಿಷಿಯಾ ಕೋಲೈ ಅನ್ನುವಂತಹ ಬ್ಯಾಕ್ಟೀರಿಯಾ ಎಲ್ಲಿರುತ್ತೆ ಅಂತಕ್ಕಂಥದ್ದು. ಉತ್ತರಗಳನ್ನು ನೋಡಿ. ಹೆವಿ ಮೆಟಲ್ಸ್, ಫಿಕಲ್ ಮ್ಯಾಟರ್, ಇಂಡಸ್ಟ್ರಿಯಲ್ ಎಫ್ಲುಯೆಂಟ್ಸ್, ಪೋಲನ್ ಆರ್ ಅಕ್ವಾಟಿಕ್ ಪ್ಲಾಂಟ್ಸ್. ನೀವು ಪ್ರಥಮ PUC ನಲ್ಲಿ ಡೈಜೆಷನ್ ಚಾಪ್ಟರ್ಲಿ ಎಸ್ಚೆರಿಷಿಯಾ ಕೋಲೈ ಬಗ್ಗೆ ಓದಿದ್ದೀರಿ. ಸೆಕೆಂಡ್ ಇಯರ್ನಲ್ಲಿ ಬಯೋಟೆಕ್ನಾಲಜಿನಲ್ಲೂ ಕೂಡ ಎಸ್ಚೆರಿಷಿಯಾ ಕೋಲೈ ಬಗ್ಗೆ ಓದಿದ್ದೀರಿ. ಎಸ್ಚೆರಿಷಿಯಾ ಕೋಲೈ ಇಸ್ ಎ ಬ್ಯಾಕ್ಟೀರಿಯಂ ಪ್ರೆಸೆಂಟ್ ಇನ್ ಅವರ್ ಗಟ್. ಅಕಸ್ಮಾತ್ ಇದು ಏನಾದರೂ ಫಿಕಲ್ ಮ್ಯಾಟರಿಗೆ ಸೇರಿಕೊಂಡ್ರೆ ಅಥವಾ ನಮ್ಮ ದೇಹದ ಬೇರೆ ಭಾಗಗಳಿಗೆ ಡ್ಯೂ ಟು ಡ್ಯಾಮೇಜ್ ಹೋದರೆ ಇನ್ಫೆಕ್ಷನ್ಸ್ ಆಗುವ ಸಾಧ್ಯತೆ ಇರುತ್ತೆ. ಆದ್ದರಿಂದನೇ ನೀರಿನಲ್ಲಿ ಫೀಕಲ್ ಮ್ಯಾಟರ್ ಸೇರಿಕೊಂಡಾಗ ಎಸ್ಚೆರಿಷಿಯಾ ಕೋಲೈ ಬರುತ್ತೆ. ಆದ್ದರಿಂದನೇ ಸರಿಯಾದ ಉತ್ತರ ಫೀಕಲ್ ಮ್ಯಾಟರ್. ನೆಕ್ಸ್ಟ್ ಪ್ರಶ್ನೆ, ಇದು ಇನ್ನೊಂದು ಜಗತ್ಪ್ರಸಿದ್ಧ ಇಂಡಸ್ಟ್ರಿಯಲ್ ಡಿಸಾಸ್ಟರ್ ರೆಪ್ರೆಸೆಂಟ್ ಮಾಡುವಂತಹ ಪ್ರಶ್ನೆ. ಮೀನಾ ಮ್ಯಾಟಾ ಡಿಸೀಸ್ ವಾಸ್ ಕಾಸ್ಡ್ ಡ್ಯೂ ಟು ದ ಕನ್ಸಂಪ್ಷನ್ ಆಫ್, ಒಂದು ಸೀ ಫುಡ್ ಕಂಟೈನಿಂಗ್ ಲಾಟ್ ಆಫ್ ಕ್ಯಾಡ್ಮಿಯಂ, ಎರಡನೇದು ಫಿಶ್ ಕಂಟಾಮಿನೇಟೆಡ್ ವಿತ್ ಮರ್ಕ್ಯುರಿ, ಮೂರನೇದು ಆಯಿಸ್ಟರ್ಸ್ ವಿತ್ ಲಾಟ್ ಆಫ್ ಪೆಸ್ಟಿಸೈಡ್ಸ್, ನಾಲ್ಕನೇದು ಸೀ ಫುಡ್ ಕಂಟಾಮಿನೇಟೆಡ್ ವಿತ್ ಸೆಲೆನಿಯಂ. ನಿಮ್ಗೆಲ್ರಿಗೂ ಗೊತ್ತಿದೆ, ಮೀನಾ ಮ್ಯಾಟಾ ಡಿಸೀಸ್ ಈಸ್ ಡ್ಯೂ ಟು ವಾಟರ್ ಪೊಲ್ಯೂಷನ್ ಬಿಕಾಸ್ ಆಫ್ ಎನ್ ಇಂಡಸ್ಟ್ರಿ ವಿಚ್ ರಿಲೀಸ್ಡ್ ಮರ್ಕ್ಯುರಿ. ಯಾವಾಗ ಮರ್ಕ್ಯುರಿಯನ್ನು ತಿಂದಂತಹ ಫಿಶ್ಗಳು ನೀರಿನಲ್ಲಿ ಸತ್ತೋದ್ವೋ, ಫಿಶನ್ನು ತಿಂದಂತಹ ಜೀವಿಗಳಿಗೂ ಕೂಡ ತೊಂದರೆ ಆಯಿತು. ಅದರಿಂದ ಸರಿಯಾದ ಉತ್ತರ ಫಿಶ್ ಕಂಟಾಮಿನೇಟೆಡ್ ವಿತ್ ಮರ್ಕ್ಯುರಿ. ವಾಟರ್ ಪೊಲ್ಯೂಷನ್ ಆದಾಗ ಆಗ್ತಕ್ಕಂಥ ಸಮಸ್ಯೆಗಳೇನು ಅಂತ ಒಂದೊಂದಾಗಿ ನೋಡೋಣ. ಮೊದಲನೇದಾಗಿ, ಅಗ್ರಿಕಲ್ಚರ್ ನಲ್ಲಿ ಯೂಸ್ ಮಾಡಿರ್ತಕ್ಕಂಥ ಫರ್ಟಿಲೈಸರ್ಸ್ ಎಲ್ಲ ನೀರಿನ ಜೊತೆಗೆ ಸೇರಿಕೊಂಡು ವಾಟರ್ ಬಾಡಿಗೆ ಸೇರಿದಾಗ ಅಲ್ಲಿ ಎಕ್ಸೆಸಿವ್ ಗ್ರೋತ್ ಆಫ್ ಪ್ಲಾಂಕ್ಟೋನಿಕ್ ಆರ್ಗ್ಯಾನಿಸಮ್ಸ್ ಆಗುತ್ತೆ, ಆಲ್ಗೆಯ ಗ್ರೋತ್ ಆಗುತ್ತೆ. ಇದನ್ನ ಆಲ್ಗಲ್ ಬ್ಲೂಮ್ ಅಂತ ಕರಿತೀವಿ. ಕಾಲಕ್ರಮೇಣ ಇಡೀ ಕೆರೆ ಅಥವಾ ನೀರಿನ ಜಾಗ ಆಲ್ಗೆಯಿಂದ ಕವರ್ ಆಗೋಗ್ಬಿಡುತ್ತೆ. ಎರಡನೇದು ಬಯೋಲಾಜಿಕಲ್ ಮ್ಯಾಗ್ನಿಫಿಕೇಶನ್. ಇನ್ಕ್ರೀಸ್ ಇನ್ ದ ಕಾನ್ಸಂಟ್ರೇಷನ್ ಆಫ್ ದ ಟಾಕ್ಸಿಕೆಂಟ್ at successive trophic level is called biological magnification. ಇದಕ್ಕೆ ಅತ್ಯುತ್ತಮ ಉದಾಹರಣೆ ಬಯೋಲಾಜಿಕಲ್ ಮ್ಯಾಗ್ನಿಫಿಕೇಶನ್ ಆಫ್ DDT ಇನ್ ಅಕ್ವಾಟಿಕ್ ಫುಡ್ ಚೈನ್. ನೀರಿನಲ್ಲಿ ಕೇವಲ 0.003% ಇತ್ತು. DDTಯ ಸ್ಪೆಷಾಲಿಟಿ ಏನು? DDT ಇಸ್ ಎ ನಾನ್ ಬಯೋಡಿಗ್ರೇಡಬಲ್ ಪಲ್ಯೂಟೆಂಟ್. ಆದ್ದರಿಂದ ಝೂ ಪ್ಲಾಂಕ್ಟನ್ ಒಳಗೆ ಹೋಗುತ್ತೆ, ಅದರ ಕಾನ್ಸಂಟ್ರೇಷನ್ ಅಲ್ಲೇ ಉಳಿಯುತ್ತೆ, ಡಿಗ್ರೇಡೇಷನ್ ಆಗೋದಿಲ್ಲ. ಸ್ಮಾಲ್ ಫಿಶ್ ಝೂ ಪ್ಲಾಂಕ್ಟನ್ ತಿಂದಾಗ ಅವುಗಳ ದೇಹಕ್ಕೆ ಹೋಗುತ್ತೆ. ಸ್ಮಾಲ್ ಫಿಶ್ ಆರ್ ಈಟನ್ ಬೈ ಲಾರ್ಜ್ ಫಿಶ್. ಕಾನ್ಸಂಟ್ರೇಷನ್ ಆಫ್ ಟಾಕ್ಸಿಕೆಂಟ್ ಇನ್ಕ್ರೀಸಸ್, ಇಟ್ ಬಿಕಮ್ಸ್ 2 ppm. ಆ್ಯಂಡ್ ಫಿಶ್ ಈಟಿಂಗ್ ಬರ್ಡ್ಸ್ನಲ್ಲಿ ಮರ್ಕ್ಯುರಿಯ ಲೆವೆಲ್ಲು ಅಥವಾ DDTಯ ಲೆವೆಲ್ಲು ಯಾವತ್ತು ಹೆಚ್ಚಿಗೆ ಆಗಿರುತ್ತೆ, ಇದು 5 ppm ಇರುತ್ತೆ. ದಿಸ್ ಈಸ್ ಎ ವೆರಿ ಗುಡ್ ಎಕ್ಸಾಂಪಲ್ ಫಾರ್ ಬಯೋಲಾಜಿಕಲ್ ಮ್ಯಾಗ್ನಿಫಿಕೇಶನ್. ಇನ್ನೊಂದು ಸಮಸ್ಯೆ ವಾಟರ್ ಪೊಲ್ಯೂಷನ್ಗೆ ಸಂಬಂಧಪಟ್ಟಾಗೆ ಯುಟ್ರೋಫಿಕೇಶನ್. Eutrophication is the process of nutrient enrichment of water and consequent loss of species diversity.
ಒಂದು ವಾಟರ್ ಬಾಡಿ ಕಾಲಕ್ರಮೇಣ ಅದು ಭೂಮಿಯಾಗಿ ಕನ್ವರ್ಟ್ ಆಗ್ತಕ್ಕಂತಹ ಸಾಧ್ಯತೆ ಇರುತ್ತೆ. ಅದು ನ್ಯಾಚುರಲ್ ಆಗಿ ನಡೀತಕ್ಕಂಥ ಯುಟ್ರೋಫಿಕೇಶನ್. ಆದರೆ ಇವಾಗ ಏನಾಗ್ತಾ ಇದೆ, ಬಿಕಾಸ್ ಆಫ್ ಮ್ಯಾನ್ ಮೇಡ್ ಆಕ್ಟಿವಿಟೀಸ್ ವಿ ಆರ್ ಲೂಸಿಂಗ್ ದ ವಾಟರ್ ಬಾಡಿ ಎಟ್ ಎ ವೆರಿ ಕ್ವಿಕ್ ಫೇಸ್. ಇದನ್ನು ಕಲ್ಚರಲ್ ಅಥವಾ accelerated eutrophication ಅಂತ ಕರಿತೀವಿ. Pollutants from man activities like effluents from the industries and homes can radically accelerate the aging process. ಆದ್ದರಿಂದ ಕೆರೆಯಾಗಿರ್ತಕ್ಕಂತಹ ಜಾಗ ಅತ್ಯಂತ ವೇಗವಾಗಿ ಅಲ್ಲಿರ್ತಕ್ಕಂಥ ಎಲ್ಲ ಜೀವಿಗಳು ನಾಶವಾಗಿ ಆ ಜಾಗದಲ್ಲಿ ಮಣ್ಣು ಸಂಗ್ರಹವಾಗಿ ಅದು ಕೊನೆಗೆ ಡೆಸರ್ಟ್ ಆಗಿ ಕನ್ವರ್ಟ್ ಆಗುತ್ತೆ. ಇದನ್ನೇ ನಾವು ಕಲ್ಚರಲ್ ಅಥವಾ ಆಕ್ಸಿಲರೇಟೆಡ್ ಯೂಟ್ರೋಫಿಕೇಶನ್ ಅಂತ ಕರಿತೀವಿ. ಹಾಗಿದ್ರೆ ಇದಕ್ಕೆ ಸಂಬಂಧಪಟ್ಟಾಗ ಒಂದು ಪ್ರಶ್ನೆ ನೋಡೋಣ. ಮೇನ್ ಕಾಸ್ ಆಫ್ ಯೂಟ್ರೋಫಿಕೇಶನ್ ಈಸ್ ಫ್ಲಕ್ಚುಯೇಷನ್ ಆಫ್ ಟೆಂಪರೇಚರ್, unusual growth of aquatic vegetations, enrichment of nutrients, abundance of microorganisms. ಈಗಷ್ಟೇ ಹೇಳಿದೆ, ಫರ್ಟಿಲೈಸರ್ಸ್ನ ಅಗ್ರಿಕಲ್ಚರ್ ಜಾಗದಲ್ಲಿ ನಾವು ಯೂಸ್ ಮಾಡಿದಾಗ ಅದು ನೀರಿನ ಜೊತೆಗೆ ಹರಿದು ಕೆರೆಗಳಿಗೆ ಅಥವಾ ವಾಟರ್ ಬಾಡಿಗೆ ಸೇರುತ್ತೆ. ಇದನ್ನು ನಾವು ಪಲ್ಯೂಷನ್ಗೆ ಮೇಜರ್ ಕಾರಣ ವಾಟರ್ ಪಲ್ಯೂಷನ್ಗೆ ಅಂತ ಕರಿತೀವಿ. ಆದ್ದರಿಂದ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಎನ್ರಿಚ್ಮೆಂಟ್ ಆಫ್ ನ್ಯೂಟ್ರಿಯೆಂಟ್ಸ್. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಬಯೋಲಾಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅಥವಾ ಬಯೋಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಈಸ್ ಎ ಮೆಷರ್ ಆಫ್, ಈಗಷ್ಟೇ ಹೇಳಿದ್ದೆ, ಬಯೋಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್ನಲ್ಲಿ ನಾವು ಅಮೌಂಟ್ ಆಫ್ ಆಕ್ಸಿಜನ್ ರಿಕ್ವೈರ್ಡ್ ಫಾರ್ ಬ್ಯಾಕ್ಟೀರಿಯಾ ಟು ಕನ್ಸ್ಯೂಮ್ ಆರ್ಗ್ಯಾನಿಕ್ ಮ್ಯಾಟರ್ ಇನ್ 1 ಲೀಟರ್ ಆಫ್ ವಾಟರ್ ಅಂತ ಹೇಳಿದ್ವಿ. ಮೋರ್ ದ ಡಿಮ್ಯಾಂಡ್, ದೇರ್ ಈಸ್ ವೆರಿ ಲಿಟಲ್ ಆಕ್ಸಿಜನ್ ಪ್ರೆಸೆಂಟ್. ಮೋರ್ ದ ಬಯೋಲಾಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್, ಪಲ್ಯೂಷನ್ ಈಸ್ ಮೋರ್. ಆದ್ದರಿಂದನೇ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಎಕ್ಸ್ಟೆಂಟ್ ಟು ವಿಚ್ ವಾಟರ್ ಈಸ್ ಪಲ್ಯೂಟೆಡ್ ವಿತ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್. ಮುಂದಿನ ಪ್ರಶ್ನೆ ಹೋಗ್ಲಿಕ್ಕಿಂತ ಮೊದಲು ಥರ್ಮಲ್ ಪಲ್ಯೂಷನ್ ಅಂದ್ರೆ ಏನು, ಅದರಿಂದ ಆಗುವ ಸಮಸ್ಯೆಗಳೇನು ಅಂತ ನೋಡೋಣ. ಇತ್ತೀಚಿನ ದಿನಗಳಲ್ಲಿ ಥರ್ಮಲ್ ಪವರ್ ಪ್ಲಾಂಟ್ಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಥರ್ಮಲ್ ಪವರ್ ಪ್ಲಾಂಟ್ಸ್ನಲ್ಲಿ ನೀರನ್ನು ಕಾಯಿಸಿ ಅದರಿಂದ ಎನರ್ಜಿಯನ್ನು ಉತ್ಪಾದನೆ ಮಾಡಬೇಕಾಗತ್ತೆ. ಹೀಟೆಡ್ ವೇಸ್ಟ್ ವಾಟರ್ ಫ್ಲೋಯಿಂಗ್ ಔಟ್ ಆಫ್ ದ ಎಲೆಕ್ಟ್ರಿಸಿಟಿ ಜನರೇಟಿಂಗ್ ಯೂನಿಟ್ಸ್ is a concern because they can also cause pollution. ಏನೇನು ಪರಿಣಾಮಗಳಿರಬಹುದು? ಥರ್ಮಲ್ ವೇಸ್ಟ್ ವಾಟರ್ ಎಲಿಮಿನೇಟ್ಸ್ or reduces the number of organisms sensitive to high temperature. The second effect is they enhance the growth of plants and fish in extremely cold areas, but only after causing damage to the indigenous flora and fauna. ಅದರಿಂದ ಥರ್ಮಲ್ ಪಲ್ಯೂಷನ್ ಕೂಡ ತುಂಬಾ ಡೇಂಜರಸ್ ಒನ್. ಇನ್ನು ಜಾಗತಿಕ ಸಮಸ್ಯೆಗಳು ಯಾವ್ದ್ಯಾವುದು ಅಂತ ನೋಡೋಣ. ಮೊದಲನೇದಾಗಿ ಗ್ರೀನ್ ಹೌಸ್ ಎಫೆಕ್ಟ್ ಅಂಡ್ ಗ್ಲೋಬಲ್ ವಾರ್ಮಿಂಗ್. ನಿಮ್ಗೆ ಈಗಾಗಲೇ ಗೊತ್ತಿದೆ, ಭೂಮಿ ಒಂದು ಗ್ರೀನ್ ಹೌಸ್ ತರ. ಭೂಮಿಯ ಟೆಂಪರೇಚರ್ ಭೂಮಿಯ ಇತಿಹಾಸದಲ್ಲಿ ನಿಧಾನವಾಗಿ ವಾರ್ಮ್ ಆಗಿದೆ ಅಂತಕ್ಕಂಥದ್ದು. ಆದರೆ ಇತ್ತೀಚಿನ ವರ್ಷಗಳಲ್ಲಿ, ಕಳೆದ 100 ವರ್ಷಗಳಲ್ಲಿ ಏನಾಗಿದೆ, 100 ವರ್ಷಗಳಲ್ಲಿ ಮನುಷ್ಯನ ಆಕ್ಟಿವಿಟೀಸ್ ಇಂದಾಗಿ ಭೂಮಿನಲ್ಲಿ ಗ್ರೀನ್ ಹೌಸ್ ಗ್ಯಾಸ್ಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಅಮೌಂಟ್ ಆಫ್ ಗ್ರೀನ್ ಹೌಸ್ ಗ್ಯಾಸಸ್ ಇಸ್ ಗೆಟಿಂಗ್ ಇನ್ಕ್ರೀಸ್ಡ್ ಇನ್ ದ ಅಟ್ಮಾಸ್ಫಿಯರ್. ಹಾಗಿದ್ರೆ ಗ್ರೀನ್ ಹೌಸ್ ಗ್ಯಾಸ್ಗಳು ಯಾವ್ದ್ಯಾವುದು? ಮೊದಲನೇದಾಗಿ ಕಾರ್ಬನ್ ಡೈಆಕ್ಸೈಡ್, ಇದರ ಕಾನ್ಸಂಟ್ರೇಷನ್ ಟೋಟಲ್ ಗ್ಲೋಬಲ್ ವಾರ್ಮಿಂಗಿಗೆ 60%, ಮೀಥೇನ್ 20%, ಕ್ಲೋರೋಫ್ಲೋರೋಕಾರ್ಬನ್ಸ್ 14% ಅಂಡ್ ನೈಟ್ರಿಕ್ ಆಕ್ಸೈಡ್ 6%. ಇವೆಲ್ಲವೂ ಕೂಡ ಹೆಚ್ಚಿಗೆ ಆದಂತಹ ಕಾರಣಕ್ಕಾಗಿ ಭೂಮಿನಲ್ಲಿ ಗ್ಲೋಬಲ್ ವಾರ್ಮಿಂಗ್ ಉಂಟಾಗ್ತಾ ಇದೆ. ಭೂಮಿಯ ಆವರೇಜ್ ಟೆಂಪರೇಚರ್ ಹೆಚ್ಚಾಗ್ತಾ ಇದೆ. ಇದರಿಂದ ಆಗುವಂತಹ ಸಮಸ್ಯೆಗಳೇನು ಅಂತ ಯೋಚನೆ ಮಾಡೋಣ. ಮೊದಲನೇದಾಗಿ ಇನ್ಕ್ರೀಸ್ಡ್ ಇನ್ಸಿಡೆನ್ಸ್ ಆಫ್ ಇನ್ಫೆಕ್ಷಿಯಸ್ ಡಿಸೀಸಸ್. ಎರಡನೇದು ಅಂಟಾರ್ಟಿಕಾ ಮತ್ತು ಆರ್ಟಿಕ್ ರೀಜನ್ ಇರತಕ್ಕಂತಹ ಐಸ್ ಕ್ಯಾಪ್ಗಳ ಕರಗುವಿಕೆ. ಮೂರನೇದು ಭೂಮಿಯ ಟೆಂಪರೇಚರ್ ಹೆಚ್ಚಾಗ್ತಿದ್ದಂಗೆ ಫೋಟೋಸಿಂಥೆಟಿಕ್ ಆಕ್ಟಿವಿಟಿ ಮೇಲೂ ಪರಿಣಾಮ ಬೀರುತ್ತೆ. ಇದಕ್ಕೆ ಮನುಷ್ಯ ಮಾಡಿದಂತಹ ಕೆಲವು ಚಟುವಟಿಕೆಗಳ ಕಾರಣ. ಡಿಫಾರೆಸ್ಟೇಷನ್ ಇಸ್ ದ ಮೇಜರ್ ರೀಸನ್, ಫಾಸಿಲ್ ಫ್ಯೂಯಲ್ ಬರ್ನಿಂಗ್ ಇಸ್ ದ ಮೇಜರ್ ರೀಸನ್. ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆಯನ್ನು ನೋಡೋಣ. ಕ್ಯೋಟೋ ಪ್ರೋಟೋಕಾಲ್ is a multinational international treaty for A. phasing out greenhouse gases, B. controlling ozone destroying substances, C. management of hazardous wastes, ನಾಲ್ಕನೇದು ಕನ್ಸರ್ವೇಷನ್ ಆಫ್ ಬಯೋಲಾಜಿಕಲ್ ಡೈವರ್ಸಿಟಿ. ಕನ್ಸರ್ವೇಷನ್ ಆಫ್ ಬಯೋಲಾಜಿಕಲ್ ಡೈವರ್ಸಿಟಿ ಇದು ರಿಯೋ ಡಿ ಜನೈರೋದಲ್ಲಿ ಆದಂತಹ ಒಂದು ಈವೆಂಟ್. ಮ್ಯಾನೇಜ್ಮೆಂಟ್ ಆಫ್ ಹೆಜಾರ್ಡಸ್ ವೇಸ್ಟ್ ಇದನ್ನು ನಾವು ಬಾಸೆಲ್ ಕನ್ವೆನ್ಷನ್ ಅಂತ ಕರಿತೀವಿ. ಕಂಟ್ರೋಲಿಂಗ್ ಓಝೋನ್ ಡಿಸ್ಟ್ರಾಯಿಂಗ್ ಸಬ್ಸ್ಟೆನ್ಸ್ ಇದನ್ನು ಮಾಂಟ್ರಿಯಲ್ ಪ್ರೋಟೋಕಾಲ್ ಅಂತ ಕರಿತೀವಿ. ಕ್ಯೋಟೋ ಪ್ರೋಟೋಕಾಲ್ ಅಂದ್ರೆ ಏನು? ಕ್ಯೋಟೋ ಅನ್ನುವಂಥ ಪ್ಲೇಸ್ನಲ್ಲಿ ಜಗತ್ತಿನ ಎಲ್ಲ ರಾಷ್ಟ್ರಗಳ ಹೆಡ್ ಆಫ್ ದ ಗವರ್ಮೆಂಟ್ಸ್ ಸೇರ್ಕೊಂಡು ಒಂದು ಅಗ್ರಿಮೆಂಟಿಗೆ ಬರ್ತಾರೆ. ಆ ಅಗ್ರಿಮೆಂಟಿನ ಉದ್ದೇಶ ಏನು ಅಂದ್ರೆ ಈ ಜಗತ್ತಿನಲ್ಲಿ ನಾವು ಗ್ರೀನ್ ಹೌಸ್ ಗ್ಯಾಸಸ್ನ ಎಮಿಷನ್ ಅನ್ನ ಕಮ್ಮಿ ಮಾಡಬೇಕು ಅಂತಕ್ಕಂಥದ್ದು. ಅದನ್ನೇ ಕ್ಯೋಟೋ ಪ್ರೋಟೋಕಾಲ್ ಅಂತ ಕರಿತೀವಿ. ಆದ್ದರಿಂದ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಫೇಸಿಂಗ್ ಔಟ್ ಗ್ರೀನ್ ಹೌಸ್ ಗ್ಯಾಸಸ್.
ಮುಂದಿನ ಪ್ರಶ್ನೆ ನೋಡಿ. ಗ್ಲೋಬಲ್ ವಾರ್ಮಿಂಗ್ ಕ್ಯಾನ್ ಬಿ ಕಂಟ್ರೋಲ್ಡ್ ಬೈ ರೆಡ್ಯೂಸಿಂಗ್ ಡಿಫಾರೆಸ್ಟೇಷನ್, ಕಟ್ಟಿಂಗ್ ಡೌನ್ ಯೂಸ್ ಆಫ್ ಫಾಸಿಲ್ ಫ್ಯೂಯಲ್, ಬಿ ರೆಡ್ಯೂಸಿಂಗ್ ರಿಫಾರೆಸ್ಟೇಷನ್, ಇನ್ಕ್ರೀಸಿಂಗ್ ದ ಯೂಸ್ ಆಫ್ ಫಾಸಿಲ್ ಫ್ಯೂಯಲ್, ಸಿ ಇನ್ಕ್ರೀಸಿಂಗ್ ಡಿಫಾರೆಸ್ಟೇಷನ್, ಸ್ಲೋಯಿಂಗ್ ಡೌನ್ ದ ಗ್ರೋತ್ ಆಫ್ ಹ್ಯೂಮನ್ ಪಾಪ್ಯುಲೇಷನ್. ನಾಲ್ಕನೇದು ಇನ್ಕ್ರೀಸಿಂಗ್ ಡಿಫಾರೆಸ್ಟೇಷನ್, ರಿಡ್ಯೂಸಿಂಗ್ ದ ಎಫಿಷಿಯನ್ಸಿ ಆಫ್ ಎನರ್ಜಿ ಯೂಸೇಜ್. ಗ್ಲೋಬಲ್ ವಾರ್ಮಿಂಗ್ನ ಕಂಟ್ರೋಲ್ ಮಾಡಬೇಕಾದ್ರೆ ಎರಡು ಬಹು ಮುಖ್ಯವಾದಂಥ ಕೆಲಸಗಳಾಗಬೇಕಾಗಿದೆ. ಮೊದಲನೇದು ಡಿಫಾರೆಸ್ಟೇಷನ್ನ ಕಂಟ್ರೋಲ್ ಮಾಡಬೇಕು, ಇದನ್ನು ಕಮ್ಮಿ ಮಾಡಬೇಕು. ಎರಡನೇದು ರಿಫಾರೆಸ್ಟೇಷನ್ ಮಾಡಬೇಕು. ಬಹಳ ಮುಖ್ಯವಾಗಿ ಇದರ ಜೊತೆಗೆ ಫಾಸಿಲ್ ಫ್ಯೂಯಲ್ ಬರ್ನಿಂಗ್ನ ಕಮ್ಮಿ ಮಾಡಬೇಕು. ಇವೆಲ್ಲವೂ ಕೂಡ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ಗೆ ಕಾರಣವಾದಂಥ ಅಂಶಗಳು. ಆದ್ದರಿಂದ ಇದಕ್ಕೆ ಸರಿಯಾದ ಉತ್ತರ ರೆಡ್ಯೂಸಿಂಗ್ ಡಿಫಾರೆಸ್ಟೇಷನ್ ಆ್ಯಂಡ್ ಕಟಿಂಗ್ ಡೌನ್ ದ ಯೂಸ್ ಆಫ್ ಫಾಸಿಲ್ ಫ್ಯೂಯಲ್. ಪ್ರಿಯ ವಿದ್ಯಾರ್ಥಿಗಳೇ, ನಾವು ಈ ಕಾರ್ಯಕ್ರಮದ ಈ ಸಂಚಿಕೆಯ ಅಂತ್ಯಕ್ಕೆ ಬಂದಿದ್ದೇವೆ. ಈ ನಿಗದಿತ ಅವಧಿಯಲ್ಲಿ ನಾನು 4 ಚಾಪ್ಟರ್ಗಳಿಗೆ ಸಂಬಂಧಿಸಿದಂತಹ ಒಂದಷ್ಟು ವಿಚಾರಗಳನ್ನು ಮಾತ್ರ ನಿಮ್ಮ ಜೊತೆಗೆ ಹಂಚಿಕೊಳ್ಳೋದಕ್ಕೆ ನನಗೆ ಸಾಧ್ಯವಾಗಿದೆ. ಪರೀಕ್ಷೆ ದೃಷ್ಟಿಯಿಂದ ನೀವು ಕೆಲವು ಅಭ್ಯಾಸಗಳನ್ನು ಮಾಡ್ಕೋಬೇಕಾಗತ್ತೆ. ಮೊದಲನೇದಾಗಿ ನೀವು ನಿಮ್ಮ ನೋಟ್ಸನ್ನು, ಟಿಪ್ಪಣಿಯನ್ನು ನೀವೇ ತಯಾರು ಮಾಡ್ಕೊಳ್ಳಿ. ಆಗ ಸ್ವತಂತ್ರವಾಗಿ ಆಲೋಚಿಸ್ತಕ್ಕಂತಹ ಶಕ್ತಿ ಬರುತ್ತೆ. ಎರಡನೇದು, ಕಳೆದ ವರ್ಷಗಳ ಪ್ರಶ್ನೆ ಪತ್ರಿಕೆಗಳನ್ನು ಸಾಲ್ವ್ ಮಾಡಿ. ಪ್ರಶ್ನೆಗಳು ಹೇಗೆ ಕೇಳಬಹುದು ಅನ್ನುವಂತಹ ಒಂದು ಕಲ್ಪನೆ ನಿಮಗೆ ಸಿಗುತ್ತೆ. ಮೂರನೇದಾಗಿ, ನೀವಾಗೆ ಹೊಸ ಹೊಸ ಪ್ರಶ್ನೆಗಳನ್ನು ಸೃಷ್ಟಿ ಮಾಡಿಕೊಳ್ಳೋದ್ರ ಮೂಲಕ ಪ್ರಶ್ನೆಗಳಿಗೆ ಉತ್ತರವೇನು ಅನ್ನೋದನ್ನು ಹುಡುಕೊಳ್ಳಿ. ಪ್ರಿಯ ವಿದ್ಯಾರ್ಥಿಗಳೇ, ನಿಮಗೆ ನಿಮ್ಮ ಪರೀಕ್ಷೆಗಳಲ್ಲಿ ಶುಭವಾಗಲಿ ಅಂತ ನಾನು ಹಾರೈಸ್ತೇನೆ. ಧನ್ಯವಾದಗಳು. ನಮಸ್ಕಾರ.